ನಮಸ್ಕಾರ. ಏನೋ ನೀವು ಕಾಯ್ತಿದ್ದೀರಾ ಅಂತ. ನಾನು ಹರೀಶ್ ನಾಗರಾಜು. ನ್ಯೂಸು ಇವತ್ತಿನ ಸ್ಪೆಷಲ್ ನಮ್ಮ ಕ್ಯಾಂಡ್ಲೆಟ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬಂದಿರುವಂಥ ಕಪಲ್ ಇದ್ದಾರಲ್ಲ, ತಾರಾ ಜೋಡಿಗಳು, ನೀವು ಅವರಿಬ್ಬರನ್ನ ಒಟ್ಟಿಗೆ ಮಾತಾಡಿಸುವಂಥ ಶೋನ ಇದುವರೆಗೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಟೈಮ್ ಎವರ್ ಆನ್ ನ್ಯೂಸೋ ಆ ತಾರಾ ದಂಪತಿಗಳು ನಮ್ಮ ಜೊತೆ ಇದ್ದಾರೆ. ಒಂಥರ ನಾಚಿಕೆ, ಒಂಥರ ಮುದ್ದುತನ, ಒಂಥರ ಬೋಲ್ಡ್ನೆಸ್ಸು, ಒಂಥರ ಖುಷಿಯಾಗಿರುವಂಥ ಜೋಡಿಯವರು. ಒಂದೇ ಮಾತಲ್ಲಿ ಸರಳವಾಗಿ ವಿವರಣೆ ಕೊಡಬೇಕು ಅಂದರೆ, ಆದರೆ ಮಗದೊಂಥರ ಹೇಳಬೇಕು ಹರೀಶ್ ನಾಗರಾಜು ಅಂದರೆ ನಾನು ಹೇಳ್ತೀನಿ, ಅವರೊಂದು ದಿಕ್ಕು ಇವರೊಂದು ದಿಕ್ಕು. ಇಬ್ಬರು ಜಂಟಿಯಾಗಿ 3 ಗಂಟೆ ಹಾಕಿರೋದೇ ದೊಡ್ಡ ಗ್ರೇಟು ನನ್ನ ಪ್ರಕಾರ. ಅದಾದಮೇಲೆ ಇಬ್ಬರದು ಟೇಸ್ಟ್ ವೈಸ್ ಯೋಚನೆ ಮಾಡಿದ್ರೆ ಅಯ್ಯಯ್ಯೋ ಇವರಿಬ್ಬರು ಹೆಂಗೆ ಸಂಸಾರ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಅನ್ನಿಸ್ಬಿಡುತ್ತೆ. ಆಮೇಲೆ ಅನ್ಸೋದೇನು ಗೊತ್ತಾ, ಇವರಿಬ್ಬರು ಭಗವಂತನೇ ಇವರಿಬ್ಬರು ಜೋಡಿ ಆಗಿ ಅಂತ ಮಾಡಿ ಕಳಿಸಿದಾನೇನೋ ಅನ್ನುವಷ್ಟರ ಮಟ್ಟಿಗೆ ಇಬ್ಬರು ಅನ್ಸೋಕ್ಕೆ ಶುರುವಾಗ್ತಾರೆ. ಆ ಥರದ ಸ್ಪೆಷಲ್ ಕಪಲ್ ಇವತ್ತಿನ ಕ್ಯಾಂಡ್ಲೈಟ್ ಶೋನಲ್ಲಿ ನಮ್ಮ ಜೊತೆ ಇದ್ದಾರೆ. ಒಬ್ಬ ನಟನಾಗಿ, ಏಕೆಂದರೆ ಆತ ನಿರ್ವಹಿಸಂಥ ಪಾತ್ರಗಳೆಲ್ಲವೂ ಕೂಡ ಮಾಡಿಸಂಥ ಪಾತ್ರಗಳು, ಅದು ಹಾಸ್ಯ ಆಗಿರಲಿ ಅಥವಾ ಯಾವುದೇ ಸೀರಿಯಸ್ ಗಂಭೀರದ ಪಾತ್ರಗಳಾಗಿರಲಿ, ನಮ್ಮೆಲ್ಲರ ಮನ ಗೆದ್ದಿರುವಂಥ ಆ ನಟ ಮತ್ತು ಅವರ ಮಡದಿ ನಮ್ಮ ಜೊತೆ ಇದ್ದಾರೆ. ನನ್ನ ಅದರ್ದೇನು, ಇವರಿಗೆ ಆಕೆ ಭೂಷಣ, ಆಕೆಗೆ ಇವರು ಭೂಷಣ, ಶ್ರೀ ನಾಗಭೂಷಣ್ ಮತ್ತು ಪೂಜಾ ಭೂಷಣ. ಥ್ಯಾಂಕ್ ಯು ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ರಿ. ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸು. ಈ ನ್ಯೂಸು ಫೇಮಸ್ ಆಗಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ. ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು. ಖುಷಿ ಆಯಿತು ನೀವಿಬ್ಬರು ನನ್ನ ಶೋಗೆ ಪ್ರೀತಿಯಿಂದ ಬಂದದ್ದು. ಆ್ಯಂಡ್ ಮದುವೆ ಆದಮೇಲೆ ಅಥವಾ ಅದಕ್ಕೆ ಮುಂಚೆ ಪ್ರೀತಿ ಮಾಡಿದ್ರಿ, ಅದಾದ್ಮೇಲೆ ಮದುವೆ ಆದ್ರಿ, ಹೆಂಡ್ತಿನ ಯಾಕೆ ಮುಚ್ಚಿಟ್ಟಿದ್ದೀರಾ? ನಾನೇನು ಮುಚ್ಚಿಟ್ಟಿದ್ದೀನಿ, ಅದು ಅವಳ ಆಯ್ಕೆನೇ ನಾನು ಗೌರವಿಸಿದೆ ಅಷ್ಟೇ. ಅಂದರೆ ಜಾಸ್ತಿ ಎಲ್ಲೂ ಹೋಗೋದು ಬೇಡ, ಕಾಣಿಸ್ಕೊಳ್ಳೋದು ಬೇಡ ಅಂತ, ಅದು ಅವಳ ಆಯ್ಕೆ ಅಷ್ಟೇ. ಓಕೆ. ಇಂಟ್ರೋವರ್ಟಾ ಪೂಜಾ ಅವರು? ಇಂಟ್ರೋವರ್ಟ್ ಇಲ್ಲ, ಹಾಗೇನಿಲ್ಲ. ಹತ್ತಿರದವ್ರ ಜೊತೆ ತುಂಬ ಚೆನ್ನಾಗೇ ಮಾತಾಡ್ತಾಳೆ. ಓಕೆ. ಇಲ್ಲ ಅಂದರೆ ಅವಳ ಪಾಟ್ಗಳು ಇರ್ತಾಳೆ. ಸೊ ಅದಕ್ಕೆ ಹೇಳಿದ್ದಾನೆ ಫಸ್ಟ್ ಟೈಮ್ ಎವರ್ ಪೂಜಾ ಭೂಷಣ ನಮ್ಮ ಜೊತೆ ಇದ್ದಾರೆ ಅಂತ. ಹಾಯ್ ಪೂಜಾ. ಉತ್ತರ ಕರ್ನಾಟಕದ ಗದಗದ ಮಂದಿ ಧ್ವನಿ ಹೆಂಗಿರುತ್ತೆ, ಅವರ ವ್ಯಕ್ತಿತ್ವ ಹೆಂಗಿರುತ್ತೆ ಅಂದರೆ ಗಟ್ಟಿ ಧ್ವನಿಯಾಗಿ ಓ ಅಂತ ಮಾತಾಡೋರು. ಪೂಜಾ ನೋಡಿದ್ರೆ ಸೈಲೆಂಟ್ ಆಗಿದಾರಲ್ಲಪ್ಪ ಅನ್ಸುತ್ತೆ. ಸೈಲೆಂಟ್ ಆಗೇನಿಲ್ಲ, ಇದ್ದೀನಿ, ಬಟ್ ಮ್ಯಾಟ್ರ್ ಆಗುತ್ತೆ. ಅಂದರೆ ಸ್ವಲ್ಪ ಮನೇಲಿದ್ರೆ ಜೋರಾಗಿ ಮಾತಾಡ್ಕೊಂಡಿರ್ತೀನಿ, ಹೊರಗಡೆ ಇದ್ರೆ ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ. ಇವ್ರಿಗೆ ಗೊತ್ತಿರುತ್ತೆ ಎಷ್ಟು ಜೋರಾಗಿ. ಮನೇಲಿದ್ದಾಗ ಸ್ವಲ್ಪ ಜೋರಾದಾಗ ನಾವು ಸ್ವಲ್ಪ ಕೂಲ್ ಆಗಬೇಕಾಗಿದೆ. ಅದು ಎಲ್ಲರ ಗಂಡಂದಿರ ಹಣೆ ಬರಹ. ಹೌದು, ನಾನೇನು ಹೇಳಲ್ಲ ಅಷ್ಟೇ. ಹೌದು. ಒಂಚೂರು ಎಕ್ಸ್ಪೀರಿಯನ್ಸ್ ಜಾಸ್ತಿ ನನಗೆ, ಒಂಚೂರು ಸೀನಿಯರಿಟಿಲಿದ್ದೀನಿ ಸ್ಕೂಲ್ ಡೇಸಿಂದನು. ಈಗ ನಮಗೆ ಸ್ವಲ್ಪ ಅನುಭವ ಆಗ್ತಾ ಇದೆ. ಇದು ಹಿಂಗೆ ಹ್ಯಾಂಡಲ್ ಮಾಡ್ಬೇಕಾ, ಇದು ನಂದು ತಪ್ಪ, ಓಕೆ ಅಂತ. ಈಗ ಏನು ಇಲ್ಲ, ಅವ್ರದ್ದು ತಪ್ಪಿರಲ್ಲ. ನಾನು ಸುಮ್ಮನೆ ಏನೋ ಒದರ್ತಿರ್ತಾಳೆ ಬಿಡು, ಒದರ್ಲಿ, ಮಾತಾಡ್ಕೊಂಡು. ನಮ್ಮ ಕಡೆ ಇದು ಲ್ಯಾಂಗ್ವೇಜ್ ತುಂಬಾ ಪ್ರಾಬ್ಲಮ್ ಆಯ್ತು. ನಾವು ಗದಗದವ್ರು ಏನೋ ಮಾತಾಡ್ತೀವಿ, ಮೈಸೂರವ್ರು ಏನೋ ಮಾತಾಡ್ತಾರೆ. ಈ ತರ ನಾವ್ ಈಗ ಒದ್ರಿ ಅಂತ ಹೇಳಿದ್ನಲ್ಲ, ಆ ತರ ಒಂದು ಇನ್ಸಿಡೆಂಟ್ ಆಗಿತ್ತು ನಮ್ಮ ಅತ್ತೆ ಜೊತೆ. ಏನು ಅತ್ತೆ ಜೊತೆ? ಅವ್ರ ಅಮ್ಮನ ಜೊತೆ. ನಾನು ಮೈಸೂರಿಗೆ ಹೋಗಿದ್ದೆ ನಮ್ಮ ಅತ್ತೆ ಮನೆಗೆ. ಸೊ ಸಾರಿ ನೋಡೋಕೆ ಅಂತ ನಾವು ಅಲ್ಲಿ ಏರಿಯಾದಲ್ಲಿ ಒಂದು ಅಕ್ಕ ಇದ್ರು, ಆಂಟಿ ಈ ಥರ. ಸೊ ಅವರು ಸೀರೆ ಸೆಲ್ ಮಾಡ್ತಾರೆ, ಅವ್ರ ಜೊತೆ ಹೋದ್ವಿ. ನೋಡ್ಕೊಂಬರೋಣ ಬಾ ಪೂಜಾ, ಸೀರೆ ಚೆನ್ನಾಗಿರ್ತವೆ ಇಲ್ಲಿ ಅಂತ. ಸರಿ ಬನ್ನಿ ಹೋಗೋಣ ಅಂತ ಹೇಳಿದೆ. ಸೀರೆ ನೋಡಿದ್ವಿ, ಒಂದಿಷ್ಟ ಆಯಿತು. ಸೊ ಅದನ್ನು ಓಪನ್ ಮಾಡಿ ಬಿಚ್ಚಿ ನೋಡ್ಬಿಡೋಣ ಅಂದರೆ ಗೊತ್ತಾಗುತ್ತೆ ಅಂತ ಓಪನ್ ಮಾಡಿಸ್ಬಿಟ್ಟೆ ನಾನು. ನಮ್ಮ ಅತ್ತೆ ಬೇಡ ಅಂತ ಹೇಳ್ತಿದ್ರು. ಸೊ ಓಪನ್ ಮಾಡಿದ ತಕ್ಷಣ ಅದು ಸರಿ ಕೂಡ್ಬೇಕಲ್ವಾ, ಸೊ ಸರಿ ಕೂಡ್ತಾ ಇದ್ದಿಲ್ಲ, ಅದಕ್ಕೆ ಬೇಡ ಅಂತ ಹೇಳಿದ್ವಿ. ಸೊ ಆ ಸೀರೆ ಸೆಲ್ ಮಾಡೋ ಏನಿರ್ತಾರಲ್ವಾ ಅವರು, ಆಂಟಿ ನೀವು ಒದರ್ಬಿಟ್ರಲ್ಲ ಆಂಟಿ ಅಂತ ಅವರು. ನಾನು ಯಾಕೆ ಇವ್ನ ಮತ್ತೆ ಸುಮ್ಮನೆ ಇದ್ದಾರೆ, ಇವ್ರು ಒದರ್ಬಿಟ್ರಲ್ಲ ಅಂತಿದ್ದಾರೆ ಅಂತ ನಾನು. ನಮ್ಮ ಮತ್ತೆ ಏನು ಮಾತಾಡೇ ಇಲ್ಲ, ಅವ್ರು ಜಾಸ್ತಿ ಮಾತಾಡೋದಿಲ್ಲ, ಸುಮ್ಮನೆ.
ಸೊ ಒದ್ರಿದ್ರು ನನ್ನ ಮನಸ್ಸಲ್ಲಿ ಅದೇ ಹೊಡ್ತಾನೆ, ಮತ್ತೆ ಸುಮ್ಮನೆ ಇದ್ದಾರೆ ಇವ್ರು ಒದ್ರಿದ್ರಲ್ಲ ಅಂತ ಅಂದ್ರೆ ಅವರು ಸೀರೆ ಒದ್ರು ಬಿಡ್ರಲ್ಲ ಒದ್ರೋದ್ರಂದ್ರೆ ನಾವು ಕಿರ್ಚೋದು. ನಾನು ಮನೇಲಿ ಕಿರಿಸ್ತಾನೆ ಇರ್ತೀನಿ, ಎಷ್ಟು ಒದ್ರತಿ ಮಾರಾಯ ಅಂತಾರಲ್ವಾ ನಿಮ್ ಕಡೆ. ಹಂಗೆ ನಾನೇ ಒಬ್ಳೆ ಒದ್ರಕೊಂಡಿರ್ತೀನಿ, ನೀವೇ ಇರ್ತೀರಾ. ಸೊ ಆತರ ಒದ್ರೋದು ಅಂದ್ರೆ ಗೊತ್ತಾಯ್ತಲ್ವಾ. ಅಲ್ಲ ಮನೇಲಿ ಈಗ ಈ ನೀವು ಉತ್ತರ ಕನ್ನಡ ಭಾಷೆ ಮಾತಾಡ್ತೀರಾ, ಮೈಸೂರು ಭಾಷೆ ಹಂಗೆ ಮಾತಾಡ್ತೀರಾ ಅಥವಾ ಇದು ಮಾಡ್ಕೋತೀರಾ, ಹೆಂಗೆ ಮನೇಲಿ ಕಾನ್ವರ್ಸೇಷನ್? ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿರ್ತಾಳೆ. ಇವರ ಅಮ್ಮ ಅಪ್ಪ ಮತ್ತೆ ಅಣ್ಣ ತಮ್ಮ ಇವ್ರ ಜೊತೆ ಮಾತಾಡುವಾಗ ಮಾತ್ರ ಇವಳು ಅವ್ರ ಭಾಷೆ ಶಿಫ್ಟ್ ಆಗ್ಬಿಡ್ತಾಳೆ. ಈಗ ಬೆಳಿಗ್ಗೆ ಈಗ ಸಾಗರ್ ಇದ್ದ ಮನೆ, ಈಗ ಸಾಗರ್ ನನ್ನ ಬಾಮ್ಮ ಇವಳು ತಮ್ಮ ಅಲ್ಲಿ ಮನೇಲಿ ಇದ್ದ, ಈಗ ಬರ್ಬೇಕಾದ್ರೆ ಅದು ಥ್ಯಾಂಕ್ಸ್ ಸಾಗರ್, ನನ್ನ ಸಂಬಂಧ ಬೇಗ ಎದ್ದು ಬಂದಿ ಅಂತಂದು, ನನ್ನ ಸಂಬಂಧ ಬೇಗ ಎದ್ದು ಬಂದಿ ಅಂತ ಆ ಥರ. ಸೊ ಅವ್ರ ಭಾಷೆ ಮಾತಾಡ್ತಿರ್ತಾಳೆ. ಜಗ್ಗದವಲೇ ಹಂಗೆ ಹಿಂಗೆ ಅಂತ ಈ ತರ ಮಾತಾಡ್ತಿರ್ತಾರೆ. ನಂಬರ್ ಆಫ್ ಇದು ಜಾಸ್ತಿ ಅಂತ. ಇದು ನಿಮ್ಮೂರಲ್ಲಿ ಥಿಯೇಟರ್, ಈಗ ನಮ್ಮೂರಲ್ಲಿ ತುಂಬಾ ಥಿಯೇಟರ್ಗಳಿದಾವೆ, ನಮ್ಮ ಜಗ್ಗದವಲೇ ನಮ್ಮ ಕಡೆ ಆ ಥರ ಹಂಗೆ ಹೋಗುತ್ತೆ. ಸೊ ಈ ಥರ ಒಂದಷ್ಟು ನಾನು ಕಲಿತಾ ಇದ್ದೀನಿ ಅವ್ರ ಭಾಷೆನ. ಈಗ ನಾವೇನು ಅನ್ಕೊಂಡಿರ್ತೇವೆ ನೋಡಿ, ಯೂಶ್ವಲಿ ಈ ನಮ್ಮದು ಆ್ಯಕ್ಚುಲಿ ನಾವು ಭಾಳ ಏನು ಈ ವಿಚಾರದಲ್ಲಿ ಅಜ್ಞಾನಿಗಳು ಅಂತಲೇ ಹೇಳ್ಬೇಕು. ಆ್ಯಕ್ಚುಲಿ ನಾವು ಸೌತ್ ಅವ್ರು ಸ್ವಲ್ಪ, ನಮ್ಮ ದಕ್ಷಿಣದವರು ಬೇರೆ ಅಂದರೆ ವಾಸ್ಟ್ ಇದೆ. ಇವ್ರದ್ದು ಗದಗು ಹುಬ್ಬಳ್ಳಿ ಇವ್ರ ಭಾಷೆ ಬೇರೆ ಇದೆ, ಈ ಕಡೆ ಬೆಳಗಾಂ ಭಾಷೆ ಬೇರೆ ಇದೆ. ಇವಳು ಏನಾರು ನನಗೆ ಒಂದಷ್ಟು ಜನ ಬೆಳಗಾಂ ಫ್ರೆಂಡ್ಸ್ ಇದ್ರು. ಸೊ ಅವ್ರದ್ದೇನೋ ಹೇಳಕ್ ಹೋದ್ರೆ ಇದು ನಮ್ಮ ಭಾಷೆ ಅಲ್ಲ ಅಂತ ಹೇಳೋದು. ನಾನು ಇದಂಗೆ ಇದು ಅವ್ರದೇ ಭಾಷೆ ಅಲ್ವಾ ಅಂತ. ಈಗ ಏನೋ ಒಂದು ಹೇಳ್ಕೋತಾ ಹುಚ್ಚರ ಕತೆ ಆಡ್ಕೋತಾ ಅಂತ ಹಿಂಗೇನೆ ಅಂದ್ರೆ ಅದು ಬಾಗಲಕೋಟೆ, ಅದು ಆ ಕಡೆಗೆ ಬೆಳಗಾವಿ ಈ ಕಡೆ ಹೋಗುತ್ತೆ. ಸೊ ಇವಳು ಇದು ನಮ್ದಲ್ಲ ಅಂತ ಇವಳು ಅಂತಾಳೆ. ಏನ್ ಮಾಡಾಕತ್ತೀರಿ ಬೇರೆ, ಏನ್ ಮಾಡಾತ್ತೀರಿ ಬೇರೆ. ಏನ್ ಮಾಡಾಕತ್ತಿ ಆ ಕಡೆಗೆ ಬೆಳಗಾವಿ, ಏನ್ ಮಾಡಾತಿ ಇದು ಇವ್ರ ಸೈಡ್ದು. ಸೊ ಇವ್ರು ಮಾತಾಡೋಗೆಲ್ಲ ಏನ್ ಮಾಡಾತಿಲೆ ಅಡುಗೆ, ಏನ್ ಮಾಡಾತಿಲೆ ಈ ತರ. ಬಟ್ ಟೆಲ್ ಮಿ, ಮದುವೆ ಆದಾಗಿಂದ ಇಲ್ಲಿ ತನಕ ಈ ಟೈಮ್ ಹೇಗೆ ಮುಂದಕ್ಕೆ ಹೋಗ್ತಾ ಇದೆ? ಬೇಗ ಹೊಟ್ಟೋಗ್ತಾ ಇದೆ ಅನಿಸ್ತಾ ಇದೆಯೋ, ಮುಂದಕ್ಕೆ ಹೋಗ್ತಾನೆ ಇಲ್ವಲ್ಲ ಗುರು ಲೈಫು ಅಂತ ಅನಿಸ್ತಾ ಇದೆಯೋ? ಆಯ್ತು 1 year ಆಯ್ತು 27ಕ್ಕೆ. ಸೊ ಬೇಗ ಹೋಯ್ತು. ಬೇಗ ಹೋಯ್ತಾ? 1 year ಹೋಯ್ತಪ್ಪ. ನನಗೂ ಬೇಗ ಹೋಯ್ತು. ಲೈಫಲ್ಲಿ ಗಂಡ್ಮಕ್ಳು ಚೆನ್ನಾಗಿರ್ಬೇಕು ಅಂದ್ರೆ ಒಂದೇ ರೂಲು, ವೈಫ್ ಈಸ್ ಆಲ್ವೇಸ್ ರೈಟ್ ಅಷ್ಟೇ. ಅವ್ರು ಖುಷಿಯಾಗಿರ್ಬೇಕು. ಐ ಆಮ್ ಆಲ್ವೇಸ್ ರೈಟ್. ಹಂಗೆ ರಾಂಗ್ ಆಗಿನೋ ರೈಟ್ ಅಂತಂದ್ರೆ ಅದಂಗೆ ರೈಟ್ ಆಗಿಲ್ವಾ? ಈಗ ಈ ಶೋನ ಪ್ರಾರಂಭದಲ್ಲಿ ಒಂದು ಪ್ರಶ್ನೆ ಇಡೀ ನಾಡಿನ ಜನತೆಯ ಪರವಾಗಿ ಹರೀಶ್ ನಾಗರಾಜು ನ್ಯೂಸೋದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದು ಡೈರೆಕ್ಟಾಗಿ ನಾಗಭೂಷಣ್ಗೆ. ನಾಗಭೂಷಣ್ ಏನು ಉತ್ತರ ಕೊಡ್ತಾರೆ ಅದು ಜಗತ್ತಿಗೆ ಗೊತ್ತಾಗಲಿ ಅಂತಷ್ಟೇ. ನಾಗಭೂಷಣ್ ಓಕೆ, ಡಾಕ್ಟರ್ ನಾಗಭೂಷಣ್ ಯಾಕೆ? ಇದು ಎಲ್ಲ ಕಡೆ ಕೇಳೋ ಪ್ರಶ್ನೆ. ಡಾಕ್ಟರ್ ನಾಗಭೂಷಣ್ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ, ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿ. ಈ ಡಾಕ್ಟರ್ ನಾಗಭೂಷಣ್ ನೀವು ನಂಬಲ್ಲ, ಮಿನಿಸ್ಟ್ರಿ ಆಫ್ ಹೆಲ್ತ್ ಮಿನಿಸ್ಟರ್ ಇದಾರಲ್ಲ, ಹೆಲ್ತ್ ಮಿನಿಸ್ಟರ್, ಆ ಮಿನಿಸ್ಟ್ರಿ ಇವ್ರನ್ನ ಫಾಲೋ ಮಾಡ್ತಾರೆ. ಅಂದ್ರೆ ಯಾವ ಅಕೌಂಟ್ ಗೊತ್ತಿಲ್ಲ, ಅದು ಫೇಕ್ ಅಕೌಂಟ್ ಏನೋ ಗೊತ್ತಿಲ್ಲ, ಅವ್ರು ಫಾಲೋ ಮಾಡ್ತಾರೆ ಇವ್ರನ್ನ. ಅಂದ್ರೆ ಇಮ್ಯಾಜಿನ್, ನಾನು ಶಾಕ್ ಆಗ್ಬಿಟ್ಟೆ ಗುರು, ಟ್ವಿಟರ್ನಲ್ಲಿ ಹೆಲ್ತ್ ಮಿನಿಸ್ಟ್ರಿ ಡಾಕ್ಟರ್ ನಾಗಭೂಷಣ್ ಫಾಲೋ ಮಾಡ್ತಾರಲ್ಲ ಗುರು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಆನ್ಸರ್ ನನ್ನ ಹತ್ರ ಇದೆ. ಅವ್ರು ಏನಾಗ ಡಾಕ್ಟರ್ ಅಂತ, ಅವ್ರಿಗೆಲ್ಲ ಟ್ಯಾಬ್ಲೆಟ್ಸ್ ಗೊತ್ತಿದೆ. ನಂಗೆ ಇನ್ನು ತಲೆನೋವು ಅಂದ್ರೆ ಪಟ್ಟಂತ ಒಂದು ಟ್ಯಾಬ್ಲೆಟ್ ಇರ್ತಾರೆ, ಇದನ್ನ ತಗೋ ಪಟ್ಟಂತ ಕಡಿಮೆ ಆಗುತ್ತೆ. ಸೊ ಇಷ್ಟು ಎಕ್ಸ್ಪ್ಲೇನ್. ನಮ್ಮ ಮನೇಲಿ ಎಲ್ಲರೂ ಏನು ಈಗ ಜ್ವರ ಬಂದ್ರೂ ಅವ್ರನ್ನೇ ಕಾಲ್ ಮಾಡೋದು. ಈಗ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಆಮೇಲೆ ತಗೊಂಡಿದ್ದು ವರ್ಕೂ ಆಗುತ್ತೆ. ಅವ್ರಿಗೆಲ್ಲ ಕಲ್ಕೊಂಡ್ಬಿಟ್ಟಿದ್ದಾರೆ ಅವರು. ಇಲ್ಲ ಇದಕ್ಕೆ ಹೇಳ್ತೀನಿ, ಇದು ಯಾವ ಫೇಕ್ ಡಾಕ್ಟರ್ ಆ ಥರ ಆಗ್ಬಿಡ್ತಾ, ಇದು ಲೀಗಲ್ ಇಶ್ಯೂ ಆಗ್ಬಿಡ್ತಾ ಇದೆ. ಹಂಗಲ್ಲ ಅಂದ್ರೆ ಯಾರೊಬ್ರು ಇಂದ ಮಾತ್ರ ತಗೊಂತಾರೆ. ಹೌದು, ಗೊತ್ತಿರೋ ವಿಚಾರ. ಅದ್ರ ನಾನು ಎಕ್ಸ್ಪರ್ಟ್ ಇದ್ದೀನಿ. ಯಾಕಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ಸ್, ನನ್ನ ನವೋದಯ ಫ್ರೆಂಡ್ಸ್ ತುಂಬಾ ಜನ ಡಾಕ್ಟರ್ಸ್ ಇದ್ದಾರೆ. ಸೆಲೆಕ್ಟ್ ಅವರೆಲ್ಲ ನಿಮ್ಗೂ ಗೊತ್ತಲ್ಲ ನವೋದಯ ಫ್ರೆಂಡ್ಸ್ ಹೆಂಗೆ ಅಂತ. ಪಟ್ ಅಂತ ಹಿಂಗೆ ಹೇಳಿದ್ರೆ ಈಗ ನಂಗೆ ಈ ತರ ನೀಟಾಗಿ ಫಸ್ಟ್ ಫೋನ್ ಮಾಡ್ತಾರೆ. ನಾನು ಮೆಸೇಜ್ ಮಾಡಿ ಅವರೇ ವಾಪಸ್ ಫೋನ್ ಮಾಡ್ತಾರೆ. ಸಿಂಪ್ಟಮ್ಸ್ ಕೇಳ್ತಾರೆ ಫಸ್ಟ್. ಹಿಂಗೆ ಓಕೆ ಹಂಗಾದ್ರೆ ಈ ಟ್ಯಾಬ್ಲೆಟ್ ತಗೋ, ಇದನ್ನ ತಗೋ, ಈಗ ಆ್ಯಂಟಿಬಯೋಟಿಕ್ ಶುರು ಮಾಡಬೇಡ, ಬರೀ ಗಾರ್ಗಲಲ್ಲೇ ಹೋದ್ರೆ ಅದನ್ನೇ ನೋಡು ಫಸ್ಟು. ಆಮೇಲೆ ಹೋಯ್ತಾ ಕಫ ಯಾವ ಕಲರ್ ಬಂತು, ಎಲ್ಲೋ ಕಲರ್ ಬಂತ, ಓಕೆ ಹಂಗಿದ್ರೆ ಈಗ ನೀನು ಇನ್ಫೆಕ್ಷನ್ ಆಗಿದೆ, ಈಗ ನೀನು ಆ್ಯಂಟಿಬಯೋಟಿಕ್ಸ್ ತೊಗೋಬೇಕು. ಕಫ ವೈಟ್ ಕಲರ್ ಇದ್ದರೆ ಬೇಡ, ಆ್ಯಂಟಿಬಯೋಟಿಕ್ಸ್ ಬೇಡ, ಈ ಥರದ್ದೆಲ್ಲ ಹೇಳ್ತಾ ಇರ್ತಾರಲ್ಲ. ಸೊ ಇದನ್ನು ನಾವು ಕೇಳಿ ನನಗೂ ಒಂದಷ್ಟು ರೂಢಿಯಾಗಿದೆ. ಸೊ ಹಂಗಾಗಿ ಸಣ್ಣ ಪುಟ್ಟ ಒಂದಷ್ಟು ನಾನು ಹೇಳ್ತೀನಿ ಬಿಟ್ರೆ. ಆಮೇಲೆ ಈ ಡಾಕ್ಟ್ರ್ ಯಾಕೆ ಅಂತ ನಾನು ಹೇಳ್ತೀನಿ. ಇದು ನನ್ನ ಕಾಲೇಜ್ ದಿನಗಳಿಂದ ಸುಮ್ಮನೆ ಈ ನಾವು ರಂಗಾಯಣ ಕ್ಯಾಂಪಸ್ಸಲ್ಲಿ ಹಿಂಗೆಲ್ಲ ಓಡಾಡ್ತಿರ್ಬೇಕಾದ್ರೆ ಎಲ್ಲ ಸುಮ್ಮನೆ ಮುಂದೆ ಯಾರು ನಿಮ್ಮ ಹೆಸರು? ನಮ್ಮ ಹೆಸರು ಡಾಕ್ಟರ್ ನಾಗಭೂಷಣ್ ಅಂತ. ನೀವು ಇಂಜಿನಿಯರಿಂಗ್ ಅಲ್ವಾ ಓದ್ತಾರಲ್ಲ? ಹೌದು, ನಾನು ಆ್ಯಕ್ಚುಲಿ ಡಿಗ್ರಿ ಮಾಡಿ ನಾನೊಂದು PhD ಥೀಸಿಸ್ ಮಾಡಿದ್ದೆ. ಆಮೇಲೆ ಈ ಥರ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ ಅಂತ ಸುಮ್ಮನೆ ಈ ಥರದ್ದು ಏನೋ ಒಂದು ಸುಮ್ಮನೆ ಗೊತ್ತಲ್ಲ ಅವಾಗ ಎಲ್ಲ ಹುಡುಗಾಟಿಗೆ ಅಲ್ವಾ, ಈ ಥರ ಸುಮ್ಮನೆ ಬಿಡ್ತಾ ಇದ್ದೆ. ಏನು
ಏನು ಥೀಸಿಸ್ ಮಾಡಿದ್ರಿ ಅಂತ. ಏನು ಹೇಳೋದು ಅಂತ ಸುಮ್ಮನೆ ದಕ್ಷಿಣ ಭಾರತದ ಜಾನಪದ ಕಲೆಗಳು ಮತ್ತು ಒಂದು ಅವಲೋಕನ ಈ ಥರದ್ದೇನೋ ಒಂದು ಹೇಳ್ಬಿಡೋದು. ಏನು ಗೊತ್ತಾಗುತ್ತೆ? ನೀವು ಥೀಸಿಸ್ ಥರನೇ ಇದೆಯಲ್ಲ ಟೈಟ್ಲ್, ಹುಡುಕಿಣರು ಬಂದೇನು ಚೆಕ್ ಮಾಡಲ್ಲ, ಯಾರೇನು ಚೆಕ್ ಮಾಡಲ್ಲ, ಇದ್ರು ಇರ್ಬೋದೇನೋ ಅಂತ ಈ ಥರದ್ದೇನೋ ಸುಮ್ಮನೆ ಹಿಂಗೆ ಈ ಥರದ್ದೆಲ್ಲ ಹೇಳ್ಕೊಡ್ತಾ ಇದ್ದೆ ಅವಾಗ ಸುಮ್ಮನೆ. ಬಟ್ ಅದೇನು ಜಾಸ್ತಿ ಇಂಪ್ಯಾಕ್ಟ್ ಆಗಿಲ್ಲ. ಬಟ್ ಇಲ್ಲಿನೂ ಅಷ್ಟೇ, ಇಲ್ಲಿ ಸೊ ಇದು ನಮ್ಮದು KEB ಅಂತ ನಮ್ಮದು ಯೂಟ್ಯೂಬ್ ಚಾನಲ್ ಇತ್ತು. ಹೌದು ಕರೆಕ್ಟ್. ಬಿಕಾಸ್ ನಾಗಭೂಷಣ್ ಫಸ್ಟ್ ಶುರು ಮಾಡಿದ್ದೆ ಯೂಟ್ಯೂಬ್ ಚಾನಲ್. ಅದ್ಭುತವಾಗಿ ಸ್ಕ್ರಿಪ್ಟ್ ಬರಿತಾ ಇದ್ರು, ಅದ್ಭುತವಾಗಿ ಶೂಟ್ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಲಕ್ಷಗಟ್ಟಲೆ ವ್ಯೂಸ್ ಬೇರೆ ಆಗ್ಬಿಟ್ಟಿದೆ ಅವಾಗ. ಹೌದು, ನಾವು ನನ್ನ ಗೆಳೆಯ ಪೂರ್ಣ, ನಮ್ಮ ಮಾದೇವ, ರಾಹುಲ್, ನಮ್ಮ ಶಶಾಂಕ್, ಹೌದು ಡೈರೆಕ್ಟರ್ ಎಲ್ಲ ನಾವೆಲ್ಲ ಒಂದೇ ಗ್ರೂಪ್ ಒಟ್ಟಿಗೆ ಬಂದಿದ್ದು. ಸೊ ನಾವೆಲ್ಲ ಸೇರ್ಕೊಂಡು ಅದೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ವಿ. ಸೊ ಅದರಲ್ಲಿ ನಂದು ಡಾಕ್ಟರ್ ಅಂತ, ನಾನು ಸೈಕ್ಯಾಟ್ರಿಸ್ಟು, ನಾನು ಬೇರೆಯವ್ರಿಗೆ ನಿಮಗೆ ಸೋಷಿಯಲ್ ಮೀಡಿಯಾ ಕಾಯಿಲೆ ಇದೆ, ಅದಿದೆ, ಈ ಥರದ್ದು ಇದೆ ಅಂತ ಅಲ್ಲಿ ನಾನು ಪವನ್ ಅವ್ರದ್ದೊಂದು ಎಪಿಸೋಡ್ ಮಾಡಿದ್ದೆ, ಪವನ್ ಕುಮಾರ್, ಲೂಸಿಯಾ ಪವನ್ ಕುಮಾರ್ ಅವ್ರದ್ದು ಎಪಿಸೋಡ್ ಮಾಡಿದ್ದೆ. ಆವಾಗ ಸೊ ಇವು ಡಾಕ್ಟ್ರು ಸೊ ಎಲ್ಲ ಯಾವಾಗ ಹೆಂಗಂದ್ರೆ ಇಂಡಸ್ಟ್ರಿಯಲ್ಲೆಲ್ಲ ಅವಾಗೆಲ್ಲ ಡಾಕ್ಟ್ರೇ ಈ ಥರದ್ದು ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಹಂಗೆ ಡಾಕ್ಟ್ರು ಇರಲಿ ಡಾಕ್ಟರ್ ನಾಗಭೂಷಣ್ ಅಂತ. ಆದರೂ ಒಂದು ಸತ್ಯ ಏನಪ್ಪ ಅಂದರೆ, ನೀವೆಲ್ಲರೂ ನಾಗಭೂಷಣ್ ಸಿಕ್ಕರೆ ಅವರ ಜೇಬಲ್ಲಿ ಯಾವತ್ತೂ ಮಿಸ್ ಆಗದೆ ಇರುವಂಥದ್ದು ಪ್ಯಾಂಡಿ. ಹೌದಾ ಇಲ್ವಾ? ಇದೆಯಾ ಜೇಬಲ್ ಇದೆ ಪ್ಯಾಂಡಿ? ಇಲ್ಲ, ಕಾರಲ್ಲಿದೆ. ಗೊತ್ತು ನಿಮ್ಗೆ? ಮತ್ತೆ ಪ್ಯಾಂಡಿ ಯಾಕೆ ಅಂದ್ರೆ ಸ್ವಲ್ಪ ಅದು ಎಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಡ್ತಲ್ಲ, ಅದು ಅನುಭವಿಸೋರ್ಗೆ ಮಾತ್ರ ಗೊತ್ತಿರುತ್ತೆ ಆ ಪ್ರಾಬ್ಲಮ್ ಏನು. ಬಟ್ ಒಂದು ಅವಿನಾಭಾವ ಸಂಬಂಧ ಏನಪ್ಪಾ ಅಂದ್ರೆ, ನಾಗಭೂಷಣ್ ಯಾವಾಗಲೇ ರೂಮ್ ಮಾಡ್ಲಿ ಮನೆ ಮಾಡ್ಲಿ 100 ಮೀಟರ್ಸ್ ಒಂದು ಹಾಸ್ಪಿಟಲ್ ಇರುತ್ತೆ. ಈಗಲೂ ಅವ್ರ ಮನೆ ಎದುರುಗಡೆನೆ ಆಸ್ಪತ್ರೆ ಇದೆ. ಇದ್ಯಾವ ಲೆಕ್ಕಾಚಾರ ಭೂಷಣ್? ಅದು ಹೆಚ್ಚು ಕಮ್ಮಿ ಏನೋ ಗೊತ್ತಿಲ್ಲಪ್ಪ. ಅಲ್ಲ, ಇದೊಳ್ಳೆ ಶಾಂತಲ್ಲ, ಬೆಂಗಳೂರಲ್ಲಿ ಎಲ್ಲಿ ಮನೆ ಮಾಡಿದ್ರು 100 ಮೀಟರ್ಸ್ ಅಲ್ಲಿ ಆಸ್ಪತ್ರೆ ಇರುತ್ತೆ ಅಂದ್ರೆ. ಏನ್ ಬೆಂಗಳೂರು ಅಷ್ಟಿದಾವೆ, ಏನ್ ಕಡಿಮೆ ಇದಾವೆ ಆಸ್ಪತ್ರೆ ಅಷ್ಟಿದೆ? ಹಾಸ್ಪಿಟಲ್ಗಳು ಅಷ್ಟಿದಾವೆ. ಕಾಕತಾಳೀಯ ಸಿಂಕ್ ಆಗಿದೆಯಾ? ಯಾಕೋ ಅನ್ಸಲ್ಲಪ್ಪ ನಮ್ಗೆ ಯಾವಾಗ್ಲೂ. ನಾವು ಡಾಕ್ಟರ್ ಅಲ್ಲ, ವಿಸಿಟಿಂಗ್ ಫ್ಯಾಕಲ್ಟಿ. ಇವತ್ತು ನೀವಿಬ್ರು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗಿದ್ದೀರಾ? ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್. ಈ 1 ವರ್ಷದಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗಿಲ್ಲ. ಡಿನ್ನರ್ ಹೋಗಿದ್ದೀವಿ, ಈ ಕ್ಯಾಂಡಲ್ ಲೈಟ್ ಎಲ್ಲ ಇಲ್ಲ. ಯಾವ್ದಾದ್ರು ಒಂದು ರೆಸ್ಟೋರೆಂಟ್ಗಳು ಹಾಕಿದ್ರು ಅಂದ್ರೆ ಅದಕ್ಕೋಸ್ಕರ ಅಂತ ಹೋಗಿದ್ದಿಲ್ಲ. ನಾವು ಹೋದಾಗ ಒಂದೊಂದು ಕ್ಯಾಂಡಲ್ ಹಚ್ಚಿರ್ತೀವಿ. ಅಂದ್ರೆ ಈ ತರ ಲೈಟಿಂಗು ಎಲ್ಲ ಹೋಗಿದ್ದೀವಿ. ನಾವಿಬ್ಬರೇ ಸ್ಪೆಷಲ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಅಂತಾನೆ ಹೋಗೋಣ ಅಂತ ಹೋಗಿಲ್ಲ. ಕೇಳ್ಬೇಕು ತಾನೆ, ಕರ್ಕೊಂಡು 1 ವರ್ಷ ಆನಿವರ್ಸರಿ ಆಯ್ತು, ನಂಗೆ ಯು ಟು ಟ್ರೀಟ್ ಮೀ ಅಂತೆಲ್ಲ ಕೇಳುತ್ತಾನೆ. ನಾನು ಮನೇಲಿ ಒಳ್ಳೆ ಕುಕ್ ಮಾಡ್ತೀನಿ, ಸೊ ಅವ್ರಿಗೆ ಅದೇ ಇಷ್ಟ. ಉತ್ತರ ಕರ್ನಾಟಕದ ಕುಕ್ಕು, ದಕ್ಷಿಣ ಕರ್ನಾಟಕದ ಈಟರು. ಮಜಾ ಚೆನ್ನಾಗಿದೆ ಆ್ಯಕ್ಚುಲಿ. ಲೆಟ್ ಸ್ಟಾರ್ಟ್ ಹಾಗಾದರೆ ಇವತ್ತಿನ ನಮ್ಮ ಮೊದಲ ಈ ಕ್ಯಾಂಡಲ್ ಲೈಟ್ ಶೋನ ಇನಾಗ್ರೇಷನ್ ಥರ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಟೈಮ್ ಈ ದಂಪತಿಗಳ ಜೊತೆ ಇನಾಗ್ರೇಷನು. ಸಾಮಾನ್ಯವಾಗಿ ಬೇರೆ ಬೇರೆ ಫುಡ್ ಮೂಲಕ ಇನಾಗ್ರೇಟ್ ಮಾಡ್ತೀನಿ, ಇದು ಫುಡ್ ಮೂಲಕನೇ ಮಾಡ್ತೀನಿ. ಆದರೆ ಇಡೀ ಜಗತ್ತಿಗೆ ಈ ಫುಡ್ಡಿಂದನೇ ಇನಾಗ್ರೇಟ್ ಮಾಡ್ತಿರೋದು ಇದೆಯಲ್ಲ, ಅದು ಅದ್ಭುತ ಅಂತ. ಲೆಟ್ಸ್ ಹ್ಯಾವ್ ಮೊದಲ ಡಿಶ್. ಇದಿಲ್ಲದೆ ಇವರ ಬದುಕಿನಲ್ಲಿ ಏನೂ ಶುರುವಾಗಲ್ಲ. ನನ್ನ ಗಂಡನ ಫೇವ್ರೇಟ್ ಈರುಳ್ಳಿ. ಅವ್ರು ಎಲ್ಲ ಹೋಟೆಲ್ಗೆ ಹೋದ್ರೆ ಈರುಳ್ಳಿ ತಂದ್ಕೊಡಿ ಫಸ್ಟು. ಇದಿಲ್ಲದೆ ಬದುಕೇ ಇಲ್ಲ ನಾಗಭೂಷಣ್ಗೆ. ಈ ನಾಗಭೂಷಣ್ ಮಿಕ್ಕಿದ್ದು ಮಾತಾಡ್ತಾರೆ. ಏನಿಲ್ಲ ಅಂದರೆ ಸೈಡ್ಸ್ ಅಂತ ಏನಾದ್ರು ಬೇಕಲ್ಲ. ನಾನು ಯೂಶಲಿ ಸೈಡ್ಸ್ ಪ್ರಿಯ. ಈಗ ಹೆಂಗೆ ಅಂತ ನನಗೆ ಒಂದು ಉದ್ನಪ್ಳನೋ ಅಥವಾ ಇದು ಸಂಡಿಗೆ ಈ ಥರದ್ದೆಲ್ಲ ಇಷ್ಟ ನನಗೆ. ಈ ಥರದ್ದೇನೋ ಒಂದು ಇರ್ಬೇಕು ಸೈಡಲ್ಲಿ, ಅವಾಗಲೇ ಚಂದ. ಜಗತ್ತಲ್ಲಿ ಎಲ್ಲೋದ್ರೂ ಇದಿರಬೇಕು, ಇದಿಲ್ಲದೆ ಹೋದ್ರೆ ಯುದ್ಧ ನಡೆದೋಗಿದೆ ಅನ್ನೋ ರೇಂಜಿಗೆ ಬಿಹೇವ್ ಮಾಡ್ತಿರಲ್ಲ ಹೆಂಗೆ ಅಂತ ಪ್ರಶ್ನೆ. ಇಲ್ಲ, ಕೆಲವು ಕಡೆ ಹೋದಾಗ ಏನಾಗುತ್ತೆ, ಯಾವುದೋ ರೆಸ್ಟೋರೆಂಟ್ ಪಬ್ಗಳಿಗೆ ಇಲ್ಲಿ ಹೋಗ್ತೀವಿ ಗೊತ್ತಾ, ಅಲ್ಲೆಲ್ಲ ಅದೇನೋ ಈರುಳ್ಳಿಗೆ ಅದು ಏನೇನೋ ಮಸಾಲೆ ಹಾಕಿ ಕೊಟ್ಟಿರ್ತಾರೆ. ಅದೇನೋ ಕೆಂಪು ಹೆಂಗೆ ಇರುತ್ತೆ. ನನಗೆ ಅದು ಬಾಮೂಲಪ್ಪ ಆನಿಯನ್ ಕೊಡಪ್ಪ ಅಂತ ಕೇಳ್ತೀನಿ. ಅದು ಕೆಲವು ಟೈಮಲ್ಲಿ ಹೆಂಗೆ ಅಂತಂದರೆ ಯೂಶ್ವಲಿ ಎಲ್ಲ ಟೈಮಲ್ಲೂ ಕೊಡ್ತಾರೆ. ಈ ಮೊನ್ನೋ ಟೈಮಲ್ಲಿ ಈರುಳ್ಳಿ ರೇಟ್ kg 200 ರೂಪಾಯಿ ಆದಾಗ ಏನು ಮಾಡ್ತಾರೆ, ಕೊಡೋದೇ ಇಲ್ಲ ಅವ್ರುಗಳು ಕೇಳಿದ್ರೆ. ಇಲ್ಲ ಸರ್ ಉಸ್ಕೋ ಎಕ್ಸ್ಟ್ರಾ ಚಾರ್ಜ್ ಲಾಗ್ತಾಯಿ. ಅಯ್ಯೋ ಆಯಿತು ಕೊಡಪ್ಪ, ಎಕ್ಸ್ಟ್ರಾ ಚಾರ್ಜ್ ಆದಮೇಲೆ ಹಾಕೊಳ್ಳುವೆ ಅಂತ. ಕೆಲವ್ರು ಕೊಡೋದೇ ಇಲ್ಲ. ಸೊ ಈ ಥರ. ಈಗ ನಾಗಭೂಷಣ್ ವಾಯ್ಸಲ್ಲೇ ಇಮ್ಯಾಜಿನ್ ಕರ್ನಾಟಕದಲ್ಲಿ ಇಲ್ಲ, ಬೇರೆ ಎಲ್ಲೋ ಇದ್ದೀರಾ, ಯಾವುದೋ ಕಡೆ ಬಂದಿದ್ದೀರಾ. ಇಮ್ಯಾಜಿನ್ ರಾಜಸ್ಥಾನದಲ್ಲಿ ಬಂದು ಕೂತಿದ್ದೀರಾ, ಗುಜರಾತಲ್ಲಿ ಬಂದು ಕೂತಿದ್ದೀರಾ. ನಾನು ವೇಟರಿಂಗ್ ಬಂದೆ, ಸರ್ ಕ್ಯಾಚ್ ಆಯ್ಯ ಸರ್ ಅಂತ ಕೇಳ್ತೀನಿ. ನಿಮ್ಮ ಕಡೆ ಈಗ ಕೇಳಿ, ಈಗ ನಿಮ್ಮ ಸ್ಟೈಲಲ್ಲಿ ಭಯ ಪ್ಯಾಜ್ ಮಿಲೇಗಾ, ಪ್ಯಾಜ್ ಮಿಲೇಗಾ ಭಯ್ಯ ಅಂತ. ಪ್ಯಾಸ್ ದೇದೋ. ಈ ಪ್ಯಾಸ್ ಇಲ್ಲ ಅಂದರೆ ನಾಗಭೂಷಣ್ ಊಟ ಶುರು ಆಗಲ್ಲ, ಊಟ ಮುಂದಕ್ಕೆ ಹೋಗಲ್ಲ. ಎಕ್ಸ್ಟ್ರಾ ಕಾಸು ಕೊಟ್ಟರು ಪರವಾಗಿಲ್ಲ, ಈರುಳ್ಳಿ ಇಲ್ಲದೆ ಜೀವನ ಇಲ್ಲ. ಚಂದ ಅದು ಇದ್ರೆ ಅದು ಚೆನ್ನಾಗಿರುತ್ತದೆ. ಅವ್ರ ಕತೆ ಹೇಳಿ. ಬಟ್ ಅವರು ಗದಗರು, ಅದು ಓಕೆ. ಇದ್ರ ಜೊತೆ ಈರುಳ್ಳಿ ಇದ್ದೇ ಇದೆ ಅಲ್ವಾ?
ಹತ್ತರಿಕೆ ದಟ್ಸ್ ನೈಸ್. ಇವ್ರ ಕಡೆ ಎಲ್ಲ ಇದ್ದೇ ಇರ್ತದೆ. ನಮ್ಮ ಕಡೆ ಸೌತೆಕಾಯಿ, ಕುಕುಂಬರ್, ಕೇಳಿಲ್ಲ ಅಂದ್ರೂ ಕೊಡ್ತಾರೆ. ಕುಕುಂಬರ್ ಇವ್ರ ಕಡೆ ಇಲ್ಲ ನಾವು ಇಲ್ಲೇ ಕೊಡ್ತೀವಿ. ಇವ್ರದ್ದು. ಆಮೇಲೆ ಜವಾರಿ ಏನ್ಬೋದು ಜವಾರಿ ಸೌತೆಕಾಯಿ ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬಾ ಚೆನ್ನಾಗಿ. ಜವಾರಿ ಬೆಂಗಳೂರು ಬಂದ್ಮೇಲೆ ನಾನು ಮದ್ವೆಗೂ ಮುಂಚೆ ನಮ್ಮ ಮಮ್ಮಿ ಪಪ್ಪ ಒಂದ್ ಬಸ್ಸಲ್ಲಿ ಹಾಕ್ಬಿಡ್ತಿದ್ರು ನಂಗೆ ವೆಜಿಟೇಬಲ್ಸ್ ಜೊತೆಗೆ ಸೌತೆಕಾಯಿ ಅದೇ ಬೇಕು ಕೇಳಿ. ನಾವು ಏರೆಲ್ಲ ಹಾಕ್ಬಿಡ್ತಿದ್ರು ಅಲ್ಲಿ ಸೌತೆಕಾಯಿ, ಕ್ಯಾರೆಟ್, ಬೀನ್ಸ್ ಎಲ್ಲಾನು. ಇವಳು ಇಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದು. ಇವ್ರು ನಂಗೆ ತಮಾಷೆ ಮಾಡೋರು, ಇವ್ ನಿಮ್ಗೆ ಏನ್ ಬೆಂಗಳೂರಲ್ಲಿ ವೆಜಿಟೇಬಲ್ಸ್ ಸಿಗಲ್ವಾ ಅಲ್ಲಿಂದ ತರಿಸ್ತೀಯಾ ಅಂತ. ಇವಾಗ ನಮ್ದೊಂದು ರೂಲ್ ಇದೆ ಯಾವಾಗಲೂ ಈ ಕ್ಯಾಂಡ್ಲೈಟ್ ಶೋನಲ್ಲಿ. ನಿಮ್ಮಿಬ್ಬರನ್ನ ಕ್ಯಾಂಡ್ಲೈಟ್ ಶೋ ಕರೆದಿದ್ದೀನಿ ನಾನು, ಆದರೆ ಆರ್ಡ್ರ್ ನಾನೊಬ್ಬನೇ ಮಾಡೋದು ಆಯಿತಾ. ಸೊ ನಾವು ಊಟ ಮಾಡೋದು ಅಷ್ಟೇ, ಏನೇನಿಲ್ಲ. ನಿಮ್ಮ ಕೆಲಸ ಊಟ ಮಾಡೋದು ಅಷ್ಟೇ, ಏನೇನಿಲ್ಲ. ಲೆಟ್ಸ್ ಸಿ ಏನೇನು ಆರ್ಡ್ರು ಅಂತ. ಆಮೇಲೆ ಇನ್ನೊಂದು, ನಾನು ಬಂದು ಇಂಡಸ್ಟ್ರಿಗೆ 10 ವರ್ಷ ಆಯ್ತು ಅಂತ ನನಗೆ ಏನಪ್ಪ ಗೊತ್ತಿಲ್ಲ. ಮೋಸ್ಟ್ಲಿ ಹೆಚ್ಚು ಕಮ್ಮಿ ಆಗಿರ್ಬೇಕೇನೋ. ಕ್ಯಾಲ್ಕುಲೇಟ್ ಮಾಡೇ ಇಲ್ವಾ, ಇಟ್ಕೊಂಡೇ ಇಲ್ವಾ? ನಂಗೆ ಗೊತ್ತಿಲ್ಲ ರಿಯಲಿ. ಅಂದರೆ ಈ 2015-16 ಯೂಟ್ಯೂಬ್ ಚಾನಲ್ ಅವು ಅಲ್ಲ. ನೋ ಬದ್ಮಾಶ್, ಸಂಕಷ್ಟಕರ ಗಣಪ ಇದೇ ಟೈಮಲ್ಲಿ ಬಂದಿರೋದು. 2016-15 ಕೆಲಸ ಶುರುವಾಗಿದ್ದು 15 ರಿಲೀಸ್ ಅದು. ಬದ್ಮಾಶ್ 16 ತಾನೇ. ಐ ರಿಮೆಂಬರ್ ದಟ್. ಇರಬೇಕು ಬದ್ಮಾಶ್. ಕಂಗ್ರ್ಯಾಚುಲೇಷನ್ಸ್. ಹೀರೋ ಆಗಿ ಕೂಡ ನಾನು ಎಂಟ್ರಿ ತೊಗೋಬೋದು, ಒಂದು ಮಾಡ್ಬೋದು ಅನ್ನೋದು ಕಲ್ಪನೆನೂ ಇರಲಿಲ್ಲ. ದೇವರಾಣೆ ಇಲ್ಲ. ನಾನು ಆ್ಯಕ್ಟರ್ ಆಗಬೇಕು ಅಂತಲೇ ಬಂದಿದ್ದು. ಆಮೇಲೆ ನನಗೆ ಆ್ಯಕ್ಚುಲಿ ಈ ಪೋಷಕ ಪಾತ್ರಗಳು ಭಾಳ ಇಷ್ಟ. ನಾನು ಮುಂಚೆಯಿಂದನೂ ನನಗೆ ಈಗ ನನಗೆ ಅಣ್ಣವ್ರು ಇಷ್ಟ. ಇಷ್ಟ ಅಂದರೆ ಲೈಕ್ ಅದು ಬೇರೆನೇ. ಅವ್ರ ಭಾಷೆ ಹೇಳಬೇಕು ಅಂದರೆ ಮಮಕಾರ ಅಂತಾರೆ. ಮಮಕಾರ, ಪ್ರೀತಿ ಅಂತ ಅವರೇ ಹೇಳ್ತಿರ್ತಾರೆ ಅವ್ರ ಭಾಷೆಯಲ್ಲಿ. ಹಂಗೆ ಆ ಥರ. ಅದು ಬಿಟ್ಟರೆ ನನಗೆ ಆ ಟೈಮಲ್ಲಿ ಇದ್ದಿದ್ದು ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ನೋಡಿ. ಈಗ ತುಗುದೀಪ್ ಶ್ರೀನಿವಾಸರ್ ಇರ್ಬೋದು, ಸುಧೀರ್ ಅವರು, ಈಗ ಮುಖ್ಯಮಂತ್ರಿ ಚಂದ್ರು, ಸುಂದರ್ ಕೃಷ್ಣ ಅರಸು ಅವರು, ಈ ಥರ ನಿಮ್ಗೆ ಒಂದಿಷ್ಟು ಜನ ಸಿಗ್ತಾರಲ್ಲ, ಏನು ಅದ್ಭುತ ಆ್ಯಕ್ಟರ್ಗಳು. ಒಬ್ಬ ಆ್ಯಕ್ಟ್ರ್ ನಿಂತ್ಕೊಳ್ಳೋದಕ್ಕೆ ಸುತ್ತ ಅಷ್ಟೇ ಚೆನ್ನಾಗಿರ್ಬೇಕಲ್ಲ ಸಪೋರ್ಟಿಂಗ್ ಆರ್ಟಿಸ್ಟು. ಅವಾಗ ಹೆಂಗಿತ್ತು ಅಂತ. ಅದಾದಮೇಲೆ ನಂಗೆ ಲೋಕೇಶ್ ಅವ್ರು ತುಂಬ ಅಂದರೆ ತುಂಬ ಇಷ್ಟ. ಈಗ ವಿಲನ್ ಮಾಡ್ತಾರೆ, ಯಾವುದೋ ಪರ್ಸಂಗದ ಗಂಡೆ ತಿಮ್ಮದಲ್ಲಿ ಇನ್ನೇನೋ ಆ ಥರದ್ದು ಕ್ಯಾರೆಕ್ಟ್ ಮಾಡ್ತಾರೆ. ನಂಗೆ ಆ ವಿಚಾರದಲ್ಲಿ ಲೋಕೇಶ್ ಅವ್ರದ್ದು ಭಾಳ ಇಷ್ಟ. ಈ ಥರ ಅಂದರೆ ಇವ್ರದ್ದೆಲ್ಲ ನೋಡಿದಾಗ ಏನು ವೆರೈಟಿಗಳು ಇವ್ರದ್ದೆಲ್ಲ. ಅವ್ರನ್ನ ವೆರೈಟಿ ಅಲ್ವಾ, ಅದು ಮುಖ್ಯ ಅಲ್ಲ. ಆ ಡೈವರ್ಸಿಟಿ ಎಷ್ಟೆಷ್ಟು ಪಾತ್ರಗಳನ್ನ ಮಾಡಿದ್ದಾರೆ. ನಂಗೆ ಆ ಥರ ಮಾಡಬೇಕು ಅಂತ ಭಾಳ ಇಷ್ಟ ಆಯಿತು. ನನ್ನ ಹ್ಯೂಮರ್ ನನಗೇನು ಸಮಸ್ಯೆನೇ ಅಲ್ಲ. ನನ್ಗೆ ಗೊತ್ತಿದೆ ಅದು. ನನಗೆ ಹ್ಯೂಮರ್ ಟೈಮಿಂಗ್ ಸ್ಕ್ರಿಪ್ಟ್ ಚೆನ್ನಾಗಿದ್ದರೆ ನಾನು ಇಂಪ್ರೂವೈಸ್ ಮಾಡೋದನ್ನ ಹಾಗೆ ಚೆಕ್ ಅಂತ ಹೇಳ್ತೀರಾ. ಬಟ್ ಅದಲ್ದೇನು ಬೇರೆ ಮಾಡ್ಬೋದಾ ಅಂತ ನಂಗೆ ಡೌಟ್ ಇತ್ತು. ಅದು ಬೇರೆ ಬೇರೆ ಸಿನಿಮಾಗಳಲ್ಲಿ ನನಗೆ ಚಾಲೆಂಜ್ ತೊಗೊಂಡು ನಾನು ಮಾಡಿದೆ. ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಮಾಡ್ತೀನಿ ಅಂತ. ಬಟ್ ಆ ಥರ ಪಾತ್ರಗಳು ಸಿಗಬೇಕಲ್ಲ. ರಿವ್ಯೂ ಹೆಂಗೆ ಕೊಡ್ತಾರೆ ಪೂಜಾ ಅವರು? ಇವಳು ಭಾಳ ಬ್ಲಂಟ್. ಮಕ್ಕಳು ಕೊಡ್ದಂಗೆ ಹೇಳ್ತಾಳೆ, ಇವೆಲ್ಲ ಯಾಕೆ ಮಾಡ್ತೀರಾ ಅಂತಾಳೆ. ಕೆಲವೆಲ್ಲ ಇಷ್ಟ ಆಗಿಲ್ಲ ಅಂದರೆ ಇವೆಲ್ಲ ಏನಕ್ಕೆ ಮಾಡ್ತೀರಾ, ಇದಕ್ಕೆ ಮಾಡಕ್ಕೆ ಬಂದಿದ್ದೀರಾ ನೀವು ಅಂತಾಳೆ. ನಾನು ಆಯಿತು ಪಕ್ಕ ಕಡಕ್ಕಿದ್ದು. ನನಗಂತಲ್ಲ, ಪೂರ್ಣಂಗೆ, ನಮ್ಮ ಧನನ್ಗೆ, ಎಲ್ರಿಗೂ ಮುಖ ಕೊಡೋದಂಗೆ ಏನಂತಾನೆ, ಬಿಡಪ್ಪ ನಿನ್ನ ಹೆಂಡ್ತಿ ಆಗಬೇಕು ಆ ಥರ ಯಾರಿಗಾದ್ರೂ ಇವಳು ಕರೆಕ್ಟು. ಐ ಥಿಂಕ್ ಅಂದರೆ ತುಂಬ ಡಿಫ್ರೆನ್ಸಸ್ ನೋಡ್ತಾ ಇದ್ದೀನಿ ನಾನು, ಇಲ್ಲ ಅಂತಲ್ಲ. ಅಂದರೆ ಇಬ್ಬರು ಬೇರೆ ಬೇರೆ ಭಾಗದಿಂದ ಬಂದವರು, ಕಲ್ಚರಲ್ ಡಿಫ್ರೆನ್ಸ್ ತುಂಬ ಭಯಂಕರ ಡಿಫ್ರೆನ್ಸ್ ಇದೆ ಎಲ್ಲ ಕೂಡ. ಈ ಪ್ರೀತಿಯನ್ನು ಸಿಂಕ್ ಹೆಂಗಾಗ್ಬಿಟ್ರಿ ಇಬ್ರು ಅಂತ. ಅದೇ ಪ್ರೀತಿದು ಮ್ಯಾಜಿಕ್ಕೇ ಅದು. ಪೂಜೆ ಕೇಳೋಣ. ಪ್ರೀತಿ ಡೆಫಿನಿಷನ್. ಪೂಜಾ ಏನೋ ಕಣ್ಮುಚ್ಕೊಂಡು ಆ ದಿನಗಳು, ಬೆಂಗಳೂರಿನ ಬನ್ನೇರುಘಟ್ಟ ರೋಡು, ಆ ಚೆಕ್ ಪೋಸ್ಟು, ಆ ಕೆಫೆ ಖಾದ್ಯ, ನಾವು ಆ ಥರ ಎಲ್ಲ ಸುತ್ತಾಡೇ ಇಲ್ಲ. ಜಗತ್ತಲ್ಲಿ ನಾಗಭೂಷಣ್ಗೆ ಏನಾದರೂ ಅವರ ಮೆಚ್ಚುಗೆಗೆ, ನಾಗಭೂಷಣ್ ಮೆಚ್ಚುಗೆಗೆ ಪಾತ್ರರಾಗಬೇಕು ಅಂತ ಏನಾದರೂ ಇದ್ದರೆ ನಾಗಭೂಷಣ್ನ 10 ಗಂಟೆ ಒಳಗೆ ನಿದ್ದೆ ಮಾಡಕ್ಕೆ ಬಿಟ್ಬಿಡ್ಬೇಕು. ಹೌದು ಅಷ್ಟೇ, ಇನ್ಕ್ಲೂಡಿಂಗ್ ಬರ್ಡೇ ದಿನ. ಬರ್ಡೇ ದಿನ ಬೇಕಾರೆ 12 ಗಂಟೆ ಕೇಕ್ ಕಟ್ಟಿಂಗ್ ಅಂತ ಇಟ್ಕೊಳ್ಳೋಣ. 12 ಗಂಟೆ ಆದ್ಮೇಲೆ ಬರ್ಡೇ ಶುರು ಆಗುತ್ತೆ ಅಂತ. ನಾಗಭೂಷಣ್ ಬೇಕಾರೆ 11 ಗಂಟೆ ಕೇಕ್ ಕಟ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಇದನ್ನೇ ಮಾಡಿದೀವಿ ಲಾಸ್ಟ್ ಇಯರ್. ನಿಜವಾಗ್ಲೂ 11 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ. ನಂಗೆ ಆಗಲ್ಲ ಪ್ಲೀಸ್ ಬೇಗ ಕಟ್ ಮಾಡೋಣ. ಆಯ್ತು ಬಿಡಿ, ನಿಮ್ ಖುಷಿ ನನ್ ಖುಷಿ ಅಂತ ಹೇಳಿ 11 ಕಟ್ ಮಾಡಿದ್ವಿ ನಾವು ಕೇಕ್ ನ. 11 ಕಟ್ ಮಾಡ್ಬಿಟ್ಟು ನಾಗಭೂಷಣ್ 11 ಕಾಲಕ್ಕೆ ಮಲ್ಕೊಂಡ್ಬಿಡ್ತಾರೆ. ಬರ್ಡೇ ಅವ್ರದ್ದು, ಉಳ್ಕೊಂಡಿರ್ತಾರಲ್ಲ ಅವರೆಲ್ಲ 12 ಗಂಟೆ 1 ಗಂಟೆದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈ ತರ ಜಗತ್ತಲ್ಲಿ ಯಾವ ಕ್ಯಾರೆಕ್ಟರ್ ನೋಡಿಲ್ಲ ನಾನು. ಒಂದ್ಸಲಿ ಜೆ ಪಿ ನಗರ ಮನೇಲಿ ಇದ್ವಿ, ಅವಾಗೆಲ್ಲ ನಮ್ಮ ಫ್ರೆಂಡ್ಸು. ಆವಾಗ ನನ್ಗೆ ಗೊತ್ತಿತ್ತು ಫ್ರಿಡ್ಜಲ್ಲಿ ಕೇಕ್ ಇದೆ ಅಂತ. ನಾನು 10 ಗಂಟೆ ತಂದಿಟ್ಟೆ. ಕಟ್ ಮಾಡ್ಬಿಡ್ತೀನಿ ಕಣ, ಕಟ್ ಮಾಡ್ಬಿಟ್ಟು ಯಾರೋ ನೀನು, ನಿಂಗೊಂದು ಸರ್ಪ್ರೈಸ್ ಕೊಡಬೇಕು ಅನ್ನೋ ಕೇಕ್ ತಂದಿದ್ದೆ, ಅದನ್ನ ಬಿಡತ್ತು ಅಂತ ಬೈದರು ಫ್ರೆಂಡ್ಸ್. ಆಯಿತು ಅಂತೇಳಿ ಕೇಕ್ ಕಟ್ ಮಾಡಿ ಎಲ್ಲರೂ ತಿನ್ನಿಸ್ಬಿಟ್ಟು ನಾನು ಮಲ್ಕೊಂಡೆ. ಅವ್ರು ಪಾರ್ಟಿ ಮಾಡ್ತಿದ್ರು ಅಷ್ಟೇ. ಇದೆಂಥ ಕತೆ ಇದು? ಹಂಗೆ ಅವರು. ಬಟ್ ಪೂಜಾ ಹಂಗಲ್ಲ. ಪೂಜಾ 1 ಗಂಟೆ 2 ಗಂಟೆ ಅಂದರೆ ಶೀ ಈಸ್ ಇನ್ ಟು ಆರ್ಟ್ ಫಾರ್ಮ್.
ಎಷ್ಟೋ ಸರಿ ಆರ್ಟಿಸ್ಟ್ಗಳು ಅದನ್ನ ಚಿತ್ರ ಬಿಡಿಸ್ಬೇಕಾದ್ರೆ ಅದನ್ನ ನೀಟಾಗಿ ಅದು ಮಾಡಬೇಕಾದ್ರೆ ಪ್ಲೀಸ್ ಗೋ ಹೆಡ್. ಐ ಮೀನ್ ಟು ಆರ್ಟ್ ಆ್ಯಂಡ್ ಡಿಸೈನ್. Art and ನಾನು design. ಆರ್ಟ್ ಮಾಡೋದು ಹಾಬಿಗೆ ಅಂತ. ಸೊ ಡಿಸೈನ್ ಎಲ್ಲ ನಾನು ಅದರಲ್ಲಿ ಮಾಸ್ಟರ್ಸ್ ಮಾಡಿಕೊಂಡು ವೆಬ್ಸೈಟ್ ಆ್ಯಂಡ್ ಅಪ್ಲಿಕೇಶನ್ ಡಿಸೈನ್ ಅದೆಲ್ಲ ಮಾಡ್ತೀನಿ. ಜಾಬ್ ಮಾಡ್ತಾ ಇದ್ದೆ, ಇವಾಗ 1 year ಆಯಿತು ಬಿಟ್ಟು. ಸೊ ಫ್ರೀಲ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ಕೆಲಸ ಇದ್ರೆ 1 ಗಂಟೆ ತನಕನೂ ಎಷ್ಟಾಗಿರ್ತಾರೆ. ಆ್ಯಕ್ಚುಲಿ ಗ್ರಾಫಿಕ್ ಡಿಸೈನರ್ಸು ಈ UI UX ಡಿಸೈನ್ ಎಲ್ಲ ಲೇಟ್ ನೈಟೇ ವರ್ಕ್ ಮಾಡೋದು. ಸೊ ನಂಗೆ ಅದೇ ಅಭ್ಯಾಸ ಇತ್ತು. ಇವಾಗ ನಾನು ಮದುವೆ ಆಗಿ ಇವ್ರ ಜೊತೆ ನಾನು 11 ಗಂಟೆಗೆ ಮಲ್ಕೊಂಡ್ಬಿಡ್ತೀನಿ ಟಪ್ ಅಂತ. ಚೇಂಜ್ ಆಗ್ಬಿಟ್ಟಿದ್ದೀನಿ. ಮೊದಲು ನನ್ನ ತಮ್ಮ ನನ್ನ ಬ್ರದರ್ಸ್ ಜೊತೆ ಎಲ್ಲ ಲೇಟ್ ನೈಟ್ ಎಲ್ಲ ಹೋಗ್ಬರ್ತೀವಿ ಸುತ್ತಾಡ್ಕೊಂಡು. ಇವಾಗ ಅವ್ರು ಹೋಗ್ತಾ ಇದ್ರೆ ನಂಗೆ ಆಲ್ರೆಡಿ ಕಾರಲ್ಲಿ ನಿದ್ದೆ ಬರ್ತಾ ಇರುತ್ತೆ. ನಾನು ಬೆಳಗ್ಗೆ ಶೂಟಿಂಗ್ ಇದ್ದಾಗ ಎಷ್ಟು ಗಂಟೆಗೆ ಹೇಳ್ತೀನಿ? ಅವ್ರು ಹೇಳ್ತಾರೆ ನಾನು ಎಷ್ಟು ಗಂಟೆಗೆ ಹೇಳ್ತೀನಿ? 5 ಗಂಟೆಗೆ ಹೇಳ್ತಾರೆ. 5 ಗಂಟೆಗೆ ಹೇಳ್ತಾರೆ. 5 ಗಂಟೆ. ಸೊ ನಾನು ಆಬ್ವಿಯಸ್ಲಿ ಬೇಗ ಮಲ್ಕೊಳ್ಳೇಬೇಕು. ಇವಳಿಗೇನೋ ಕೆಲಸ ಮಾಡ್ತಾಳೆ, ಬಟ್ ನಾನು ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕಿರುತ್ತೆ. ಪಕ್ಕಾ ಡಿಫ್ರೆನ್ಸಸ್ ಇದೆ ಇಬ್ರ ಮಧ್ಯ. ತುಂಬಾ ಇಡೀ ಲೈಫ್ ಸ್ಟೈಲ್ ಡಿಫ್ರೆನ್ಸ್ ಇದೆ ಹಂಗೆ ಅದೇ ಮಜಾ. ನಾನು ಹೇಳೋದು, ನಾನು ಯಾವಾಗ ನನಗೆ ಅದು ಭಾಳ ಆಸೆ ಇತ್ತು. ಏನು ನನಗೇನು ಗೊತ್ತಾ, ನಮ್ಮದು ಸಂಬಂಧಗಳೆಲ್ಲ ಹೆಂಗಿದಾವೆ ಅಂತಂದರೆ, ನಮ್ಮದು ಚಾಮರಾಜನಗರ, ಮೈಸೂರು ಇಲ್ಲೇ ಮುಗಿದೋಗುತ್ತೆ. ಚಾಮರಾಜನಗರ. ಸೊ ಆ್ಯಕ್ಚುಲಿ ನಮ್ಮ ಕಾರ್ ಯಾವ್ದಾರು ಫಂಕ್ಷನ್ಗೆ ಇನ್ವಿಟೇಷನ್ ಕೊಡೋದಕ್ಕೆ ಕಾರ್ನು ತೊಗೊಂಡು ಹೋಗ್ಬೇಕಾಗಿಲ್ಲ. ಸ್ಪ್ಲೆಂಡರ್ಲಿ 2 ಲೀಟ್ರು ಪೆಟ್ರೋಲ್ ಹಾಕ್ಸ್ಬಿಟ್ರೆ ಅದು ಮುಗಿಯೋವರೆಗೆ ಎಲ್ಲಾರ್ದು ಮುಗಿದೋಗುತ್ತೆ. ದಾರಿ ಹೈವೇಲೆ ಎಲ್ಲ ಇದ್ದಾರೆ, ಆ ಕಡೆ ಊರು ಈ ಕಡೆ ಊರು ಎಲ್ಲ ಹಂಗೆ ಬಂದರೆ ಮುಗಿದೋಗ್ಬಿಡುತ್ತೆ ಎಲ್ಲ. ಬಟ್ ನನಗೆ ಯಾವಾಗಲೂ ಆಸೆ ಇದ್ದದ್ದು ಇದನ್ನೆಲ್ಲ ಮೀರಿ ಒಂದೇನೋ ಸಂಬಂಧ ನೋಡಬೇಕು ನನಗೆ ಆಸೆ ಇತ್ತು. ಬೇರೆ ಬೇರೆ ಕಲ್ಚರ್ ಅದನ್ನ ನೋಡ್ಬೇಕಲ್ವ, ಇಲ್ಲ ಅಂದ್ರೆ ಏನಿದೆ ಮಜಾ. ಸೊ ಅದಕ್ಕೆ ನನಗೆ ದೇವರೇ ಕೊಟ್ಟ, ಹೋಗೋ ನೀನು ಗದಗಿನ ನಾಗಪ್ಪ ಆಗು ಅಂತ. ಗೊತ್ತಿಲ್ವ ಇದೇನು ಅಂತ? ಕುಮಾರ ವ್ಯಸನ್ನ ಗದಗಿನ ನಾರಾಯಣಪ್ಪ ಅಂತ. ಗದಗಿನ ನಾರಾಯಣಪ್ಪ. ಕುಮಾರ ವ್ಯಸ ಗದಗಿನ ನಾರಾಯಣಪ್ಪ, ನಾನು ಗದಗಿನ ನಾಗಪ್ಪ ಅಂತ ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇರ್ತೀನಿ. ಬಟ್ ಫಸ್ಟ್ ಭೇಟಿಯಾಗಿದ್ದಿಲ್ಲ ಇಬ್ರು, ಅಂದ್ರೆ ಮುಖ ಭೇಟಿಯಾಗಿದ್ದಿಲ್ಲ ನಾವು ಒಂದು 3-4 years ಅನ್ಕೋತೀನಿ. 4 years. ಅಷ್ಟು 4 years ಆಯ್ತು. 4 years ಆಯ್ತು. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದೇನಿಲ್ಲ. ಸುಮ್ಮನೆ ಏನೋ ಕೆಲಸದ ವಿಚಾರವಾಗಿ ಮೀಟ್, ಇವು ಸ್ಕೆಚ್ಚು ಇವೆಲ್ಲ ಮಾಡ್ತಾರಲ್ಲ ಆ ವಿಚಾರವಾಗಿ ನಾನು ಒಂದ್ಸಲ ಮಾಡಿದೆ. ಮೀಟ್ ಅದೇ ಒಂದ್ಸತಿ ಏನೋ ಸ್ಕೆಚ್ ಮಾಡಿಸ್ಬೇಕು ಅಂತ, ಆಮೇಲೆ ಇವಳಿಗೆ ಸ್ಕೆಚ್ ಹಾಕ್ಬಿಟ್ಟೆ. ಅದೇ ಒಂದ್ಸತಿ. ಆಮೇಲೆ ಆಕ್ಚುಲಿ ಹಂಗೆ ನೋಡ್ರೆ ಒಂದು 6 ತಿಂಗಳಿಗೆ ಒಂದ್ಸತಿನೂ ಸಿಗ್ತಿದ್ದು. ಇವ್ರ ಬರ್ಡೇ ಅದಾದ್ಮೇಲೆ ಒಂದ್ಸತಿ ಬರ್ಡೇ ಪಾರ್ಟಿಗೆ ಅಂತ ಕರೆದಿದ್ರು. ಬರ್ಡೇ ಇತ್ತು, ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ರು, ನೀನು ಬಾ ಅಂತ ಹೇಳಿ ಸುಮ್ಮನೆ ಹಂಗೆ ಫಾರ್ಮಲ್ ಆಗಿ ಒಂದು ಗಿಫ್ಟ್ ತೊಗೊಂಡೋಗಿದ್ದೆ, ಕೊಟ್ಟು ಹ್ಯಾಪಿ ಬರ್ಡೇ ಅಂತ ಹೇಳಿ ವಿಶ್ ಮಾಡಿಬಿಟ್ಟು ಬಂದಿದ್ದೆ. ಸೊ ಹಿಂಗೆ ಒಂದು 3 years ಇಷ್ಟೇ, ಒಂದು 3 times ಮೀಟ್ ಆಗಿದ್ದೀವಿ ನಾವು ಹಾರ್ಡ್ಲಿ. ಅವತ್ತು ಫಸ್ಟ್ ಟೈಮ್ ಒಂದು ಪರ್ಸ್ ಕೊಟ್ಟಿದ್ದಪ್ಪ, ಪರ್ಸ್ ಒಂದು ಕೊಟ್ಟಿದ್ಲು. ಇವತ್ತು ಆ ಪರ್ಸ್ ಅವಳೇ ಇಟ್ಕೊಂಡ್ಬಿಟ್ಟಿದ್ದಾಳೆ. ಕೊಟ್ಟಿದ್ನಲ್ಲ ಅನ್ನೋದಕ್ಕೆ ಈಗ ಅವಳದಾಗ್ಬಿಟ್ಟಿದೆ. ನಂಗೆ ಐಡಿಯಾನೇ ಇದ್ದಿಲ್ಲ. ನಾನು ನನ್ನ ತಮ್ಮಂಗೆ ಕೇಳಿದೆ ಏನು ಗಿಫ್ಟ್ ಮಾಡ್ಬೋದು ಹಿಂಗೊಳ್ಳೆ. ನಂಗೆ ಇವ್ರ ಬಗ್ಗೆ ಹೆಂಗಿತ್ತು ಗೊತ್ತಾ, ಫಸ್ಟ್ ಟೈಮ್ ಮೀಟ್ ಆದಾಗ ಓ ಆ್ಯಕ್ಟ್ರು ತುಂಬ ದೊಡ್ಡವರು ಅಲ್ವಾ, ತುಂಬ ರೆಸ್ಪೆಕ್ಟಿಂದ ನಾನು ಅವ್ರಿಗೋಸ್ಕರ ಏನಾದರೂ ಕೊಡಬೇಕು, ನನ್ನ ಕರೆದಿದ್ದಾರೆ ಅಂದರೆ ತುಂಬ ಖುಷಿಯಾಗಿಬಿಟ್ಟಿದ್ದಾರೆ. ನಾನು ಆ್ಯಕ್ಟರ್ ಕರೆದಿದ್ದಾರೆ. ಸ್ಕೆಚ್ ಗೊತ್ತಿಲ್ಲ ನಿಮಗೆ? ನಂಗೆ ಗೊತ್ತು, ಅವಾಗ ಏನು ಇದ್ದಿಲ್ಲ ಅನ್ಕೊಂತೀನಿ. ಅವ್ರಿಗೆ ಇರ್ಬೋದು, ಬೇಬಿ ಅವ್ರು ಟಚಲ್ಲಿ ಇಟ್ಟಿದ್ರು, ಅವ್ರಿಗೆ ಇರ್ಬೋದು. ಬಟ್ ಹಾಗೆ ಹೋಗಿ ನಾನು ತುಂಬ ಎಕ್ಸೈಟ್ಮೆಂಟಿಂದ ಹೋಗಿ ಪರ್ಸ್ ತೊಗೊಂಡು ಹೋಗಿ ನಾನೇ ಹೋಗಿ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಕೇಕು ಇಟ್ಕೊಂಡು ಹೋಗಿದ್ದೆ. ಕೇಕ್ ಇಟ್ಕೊಂಡು ಕಟ್ ಮಾಡಿ ಬಂದೆ. ಆಮೇಲೆ ಹಿಂಗೆ ಒಂದು 6 months ಆದಮೇಲೆ ಮತ್ತೆ ಯಾವಾಗೂ ಸಿಕ್ಕಿದ್ವಿ. ಒಂದು 3 years ಹಿಂಗೆ ಇತ್ತು. ಬಟ್ ನಾವು ಹಾಳು ಒಂದು 3 time ಮೀಟ್ ಆಗಿದ್ವಿ. ಸೊ ನಿಮಗೂ ಪ್ರೀತಿ ಇತ್ತು, ಒಳ್ಳೆ ಹುಡುಗ, ಪ್ರೀತಿ ಅಂತೆಲ್ಲ ಒಂದು ರೆಸ್ಪೆಕ್ಟ್ ಇತ್ತು. ದೊಡ್ಡವರು ಪ್ರೀತಿಯಾಗಿ ಬದಲಾಗಿದ್ದು ಯಾವಾಗ? ಅದು ರೀಸೆಂಟಾಗಿ ಏನು ಮದುವೆ ಹಿಂಗೆ ಮಾಡ್ಕೊಳ್ಳೋದು 1 year ಮುಂಚೆ ಅನ್ಕೊಂಡು. ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು? ನಾನೇ. ಏನಂತ ಮಾಡ್ತಾರೆ? ಮಾಡಬೇಕು ನಿಮ್ಗೆ ನಾನು ಮಾಡ್ತೀನಿ ಅಂತ. ಏನಂತ ಪ್ರಪೋಸ್ ಮಾಡಿದ್ದು? ನಾನಾ? ಆ್ಯಕ್ಚುಲಿ ತುಂಬ ಪ್ರಪೋಸೇ ಅಲ್ಲ, ಹೇಳ್ತೀನಿ ಹೇಳು. ಓಕೆ ನಾನು ಹೇಳ್ತೀನಿ. ಅದೇನು ಪ್ರಪೋಸೇ ಅಲ್ಲ. ಒಂದಿನ ಹಿಂಗೆ ಕಾಫಿಗೆ ಅಂತ ಕರೆದ್ರು. ನಾನು ಕಾಫಿ ಕರಿತಿದಾರಲ್ಲ ಅಂತ ನಂಗೆ ಏನು ಇವ್ರು ಸಡನ್ ಆಗಿ ಕಾಫಿ ಕರಿತಿದ್ದಾರೆ ಅಂತ ನಾನು. ಸೊ ಕಾಫಿಗೆ ಹೋದ್ವಿ, ನಾನು ಹೇಳ್ತೀನಿ ತಡಿ. ಕಾಫಿಗೆ ಹೋದ್ವಿ, ಕಾಫಿ ಎಲ್ಲ ಕುಡ್ದಾಯ್ತು. ಆಮೇಲೆ ಹೇಳಿದೆ, ನನಗೆ ಫಸ್ಟು ಅಲ್ಲಿವರೆಗೂ ನನಗೂ ಹಿಂಗೆ ಬ್ಯಾಚುಲರ್ ಲೈಫ್ ಆಗಿ ಏನು ಹಿಂಗೆ ಸುತ್ತೋಗ್ಬಿಡ್ತೀವ ನಾವು, ಏನು ನಮ್ಮ ಜೀವನ. ಸಂಜೆ ಆದರೆ ಮನೆಗೆ ಬಚ್ಚಿದೆಯಾ ಇಲ್ವಂತ ಕೇಳಕ್ಕೆ ಒಬ್ಬನ ಜೀವ ಇಲ್ಲ. ಇದು ಯಾವುದು ಬೇವರ್ಸಿ ಜೀವನ ನಮ್ಮದು, ಏನು ಈ ಥರದ್ದೆಲ್ಲ ನಮ್ಮ ಫ್ರೆಂಡ್ಸ್ ಮಾತಾಡ್ಕೋತಾರೆ. ಹಿಂಗೆ ಸುತ್ತೋಗ್ಬಿಡ್ತೀವ ನಾವು ಹಂಗಂದ್ರೆ ಅಂತ, ಈ ಥರದ್ದೆಲ್ಲ ಅಂತ ಅನ್ಕೊಳ್ತಾ ಇರಬೇಕಾದ್ರೆ ಈಗ ಇವ್ರದ್ದು ಒಡನಾಟ ಐತಲ್ಲ. ಸೊ ಇದು ಓಕೆ, ರೂಮ್ ಇದೊಂದು ಲೈನ್ ಇದೆ, ನೀನು ನಡೆಯಕ್ಕೆ ಶುರು ಮಾಡು ದಾರಿ ಕಾಣುತ್ತೆ ಅಂತ. ಹಂಗೆ ಎಂತೆಂಥ ಒಳ್ಳೊಳ್ಳೆ ಡೇ ಆಗಿದ್ದು. ಸೊ ಒಂದು ಅಪ್ರೋಚ್ ಆಗಿ ಭಯ ಇದ್ರೆ ಅಲ್ವಾ ಏನಕ್ಕೋ ಹಂಗೆ ಅಂತ. ಸೊ ಒಂದು ಸಂಸಾರ ಅಂತ ಶುರು ಮಾಡಿದ್ರೆ ಆಮೇಲೆ ಧೈರ್ಯ ಬಂದೇ ಬರುತ್ತೆ. ಹಂಗೆ
ಸೊ ಅದು ಯೂಶಲಿ ಬ್ಯಾಚುಲರ್ ಲೈಫ್ ತುಂಬ ವರ್ಷ ಲೀಡ್ ಮಾಡಿದಾಗ ಅದು ಭಯ ಇರ್ತದೆ, ಸಂಸಾರ ಆಗುತ್ತೋ ಇಲ್ವೋ ಅಂತ. ಸೊ ಒಂದು ದಿನ ಧೈರ್ಯ ಮಾಡಿ ಇವಳಿಗೆ ಕೇಳಿದೆ, ಏನಂತ? ನೋಡು ನನಗೆ ನೀನಂದ್ರೆ ಇಷ್ಟ ಆಯಿತಾ, ಸೊ ನಿನಗೂ ಏನಾದ್ರು ನೀನು ಟೈಮ್ ತಗೋ, ಏನು ಈಗಲೇ ಹೇಳಬೇಕು ಆಗಲೇ ಹೇಳಬೇಕು ಅಂತ ಏನಿಲ್ಲ, ಟೈಮ್ ತಗೋ ಆರಾಮಾಗಿ. ಬಟ್ ನನ್ನ ಹತ್ರ ಏನೂ ಇಲ್ಲ, ಇಷ್ಟು ಮಾತ್ರ ಹೇಳ್ತೀನಿ, ನನ್ನ ಹತ್ರ ಏನೂ ಇಲ್ಲ. ಅಂದರೆ ಶ್ರೀಮಂತ ಅಲ್ಲ, ನಾನು ಶ್ರೀಮಂತ ಅಲ್ಲ, ನನ್ನ ಹತ್ರ ಕಾಸು ಕರಿಮಣಿ ಏನೂ ಇಲ್ಲ, ನನ್ನ ಹತ್ರ ಆಸ್ತಿ ಇಲ್ಲ, ನಮ್ಮ ಅಪ್ಪ ಏನೋ ಆಸ್ತಿ ಬಿಟ್ಟೋಗಿಲ್ಲ, ಏನೂ ಇಲ್ಲ. ಸೊ ಇದು ಅದರ ಕರಿಮಣಿ ಮಾಲೀಕ ನಾ ಆಗ್ತೀನಿ. ಇದು ನಾವೇ ಕಟ್ಕೋತಾ ಇರೋ ಜೀವನ. ಸೊ ನಮ್ಮ ಮನೆ ಮೇಲೆ ಡಿಪೆಂಡ್ ಆಗಿಯೂ ಇಲ್ಲ. ಸೊ ನೋಡು ಇಷ್ಟರ ಮೇಲೆ ನಿನಗೆ ಏನಾದರೂ, ಬಟ್ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ನನಗೊಂದು ಭವಿಷ್ಯ ಕಾಣ್ತಾ ಇದೆ. ಅಟ್ಲೀಸ್ಟ್ ನನ್ನ ಮುಂದೆ ನನ್ನ ಚಿತ್ರರಂಗದಲ್ಲಿ ಒಂದೊಂದು ಭವಿಷ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಗೊತ್ತಿಲ್ಲ, ಯಾಕಂದರೆ ಇಲ್ಲೆಲ್ಲವೂ ಅನ್ಸರ್ಟನಿಟಿ ಅಲ್ಲ ಇಲ್ಲಿ. ಸೊ ಇದೆಲ್ಲವೂ ಅಂದರೆ ನಾನು ಪ್ಲಸ್ಸು ಮೈನಸ್ಸು ಎಲ್ಲನೂ ಹೇಳಿದೆ ಅವಳಿಗೆ. ಸೊ ಈ ಥರದೊಳಗೆ ಇಷ್ಟರ ಮೇಲೆ ನೀನು ಓಕೆ ಅಂದರೆ ಹೇಳು ಅಂತ ಹೇಳಿದ್ದೆ. ಏನೋ ಮದುವೆ ಆಗೋ ಹುಡುಗ ಎಲ್ಲ ಸೆಟ್ಲ್ ಆಗಿರ್ಬೇಕು ಅಂತ ಬಯಸೋ ಕಾಲದಲ್ಲಿ ಇದೆಂತ ಇದು? ನಂಗೆ ಯಾವಾಗೂ ಹಂಗೆ ಐತೆ. ನಮ್ಮ ಪಪ್ಪ ಏನು ಕೇಳ್ತಿದ್ರು ಅಂದರೆ ನಿಂಗೆ ಒಳ್ಳೆ ಗೌರ್ಮೆಂಟ್ ಜಾಬ್ ಇರೋ ಹುಡುಗನ ಮಾಡ್ತೀನಿ ಆ ಥರ ಹೇಳ್ತಿದ್ರು. ಬಟ್ ಚಿಕ್ಕವಳಿದ್ದಾಗೆ ನಾನು ಫಿಕ್ಸ್ ಆಗಿದ್ದು ನನ್ನ ಅರೇಂಜ್ ಮ್ಯಾರೇಜೇ, ಈ ಥರ ಏನೂ ಇಲ್ಲ ಅಂತ. ಬಟ್ ಬೆಳೀತಾ ಬೆಳೀತಾ ನಾನು ಇಲ್ಲಿ ಬಂದೆ, ಪುಣೆಲಿ ಓದಿದೆ, ಆಮೇಲೆ ಬೆಂಗಳೂರಲ್ಲಿ ಜಾಬ್ ಮಾಡಿದೆ. ಸೊ ಲೈಫ್ ಎಲ್ಲ ಚೇಂಜ್ ಆಯಿತು. ಆಮೇಲೆ ನಮ್ಮ ಪಪ್ಪಂಗೆ ಭಯ ಆಗ್ಬಿಡ್ತು, ಅರೇಂಜ್ ಮ್ಯಾರೇಜ್ ಮಾಡಿದರೆ ಹೆಂಗಿರ್ತಾಳೆ ನನ್ನ ಮಗಳು ಅನ್ನೋದು. ಯೂಶ್ವಲಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಈ ಥರ ಪೇರೆಂಟ್ಸ್ ತುಂಬ ಯೋಚನೆ ಮಾಡೋದು ತುಂಬ ಕಡಿಮೆ ಅಲ್ವಾ. ಬಟ್ ನಮ್ಮ ಪಪ್ಪ ನನಗೆ ಕೇಳಿದಾಗ, ನೋಡು ನೀನು ಯಾರಾದರೂ ನಿಂಗೆ ಗೊತ್ತಿರೋರು ಚೆನ್ನಾಗಿದ್ರೆ ಹೇಳು, ನಾನೇ ಮದುವೆ ಮಾಡಿಸ್ತೀನಿ. ಬಟ್ ನಿನ್ನ ನನಗೆ ಈಗ ನಾವೇ ಹುಡುಕಿ ಅರೇಂಜ್ ಮ್ಯಾರೇಜ್ ಮಾಡ್ತೀವಿ ಅಂದರೆ ನೀನು ಹೆಂಗಿರ್ತೀಯೋ ಏನೋ ಯಾರಿಗೂ ಏನೋ ಗೊತ್ತಿರಲ್ಲ, ನಿನಗೆ ಗೊತ್ತಿರೋರು ಮದುವೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟಿದ್ರು. ಸೊ ಅದಾದಮೇಲೆ ನಾನೇನು ಯೋಚನೆ ಮಾಡಿದ್ದಿಲ್ಲ, ಇನ್ನೂ ಟೈಮ್ ಇದೆ ಅಲ್ಲ, ಆರಾಮಾಗಿ ಯೋಚನೆ ಮಾಡೋಣ, ಯಾರಾದರೂ ಹಿಂಗೆ ಚೆನ್ನಾಗಿದ್ರೆ ನೋಡೋಣ ಅನ್ನೋಕ್ಕೆ. ಸೊ ಪ್ರಪೋಸಲ್ಸ್ ಬರ್ತಿತ್ತು, ಬಟ್ ನಾನು ಯಾರಿಗೂ ಇಂಟ್ರೆಸ್ಟ್ ತೋರಿಸಿದ್ದಿಲ್ಲ. ನನ್ಗೇನು ಅಂತಾರೆ, ಫ್ಯಾಮಿಲಿ ಹುಡುಗಿರೆಲ್ಲ ಇಷ್ಟಪಡೋದೆ ಫ್ಯಾಮಿಲಿ ಟೈಪ್ ಹುಡುಗರು ಇರಬೇಕು. ಸೊ ನನಗೆ ನಮ್ಮ ಮನೇಲಿ ತುಂಬ ಪ್ರೀತಿಯಿಂದ ಬೆಳೆಸಿದ್ರು. ಆಮೇಲೆ ಸುಮ್ಮನೆ ಯಾರನ್ನೂ ಕಟ್ಕೊಂಡು ಹೆಂಗೆ ಲೈಫು ಅಂತ ನಂಗೂ ಏನೂ ಐಡಿಯಾ ಇದ್ದಿಲ್ಲ. ಇವ್ರು ಪ್ರಪೋಸ್ ಮಾಡಿದಾಗ ತಲೆಗೆ ಬಂದಿದೆ ನಂಗೆ ಏನು ಅಂತಂದ್ರೆ, ತುಂಬಾ ಇವ್ರು ಅಂದ್ರಲ್ಲ ನನ್ನ ಹತ್ರ ಏನೂ ಇಲ್ಲ ಅಂತ. ಸೊ ಆ ಥರ ಹೇಳೋ ಹುಡುಗರು ತುಂಬಾ ಕಡಿಮೆ. ಸುಮ್ಮನೆ ಹೇಳ್ತಾರೆ ನಾನು ಹಿಂಗಿರ್ತೀನಿ, ಹಂಗೆ ನೋಡ್ಕೊಂತೀನಿ, ನನ್ನ ಹತ್ರ ಇದಿದೆ ಅದಿದೆ ಅಂತ. ಇವ್ರು ಹೇಳಿದ್ದೆ ನನ್ನ ಹತ್ರ ಏನೂ ಇಲ್ಲ, ಬಟ್ ಆದ್ರೂ ನೀನು ಇಷ್ಟ, ನಿಂಗೆ ಹೆಂಗೋ ಸಾಕ್ತೀನಿ ನಾನು ಅಂತ. ಅವತ್ತೇ ಪಾಸ್ ಆಗಿತ್ತು, ಹೇಳಿದಿಲ್ಲ ಅಷ್ಟೇ. ನಿಜವಾಗ್ಲೂ ಅವತ್ತೇ ಪಾಸ್ ಆಗಿದ್ದು. ಬಟ್ ತುಂಬಾ ಅವತ್ತಿನ ದಿನ ತುಂಬಾ ಇಷ್ಟ ಆಗಿದ್ರು. ಸೊ ಐ ಲವ್ ಯು ಎಕ್ಸ್ಚೇಂಜ್ ಆಯಿತು. ಐ ಲವ್ ಯು ಅಂತ ಆ್ಯಕ್ಚುಲಿ ಹೇಳೇ ಇಲ್ಲ ನಾವು. ಅದು ಹಂಗೆ, ಅದು 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 ಬರುತ್ತೆ, ಅದು ಹಾರ್ಟ್ ಕೊಟ್ಟಿರೋದು ತಗೊಂಡಿರೋದು ಅದನ್ನ ಹೇಳಬೇಕಾಗಿಲ್ಲ. ಆ್ಯಕ್ಚುಲಿ ಕೆಲವೊಂದನ್ನ ನಿಜವಾದ ಪ್ರೀತಿನ ಆ್ಯಕ್ಚುಲಿ ಹೇಳ್ತಾರೆ, ಅದೇನೋ ಎಕ್ಸ್ಪ್ರೆಸ್ ಮಾಡಬೇಕಾಗಿಲ್ಲ ಅಂತ. ಏನೋ ಇವರಿಬ್ಬರು ಲೈಫ್ ಸ್ಟೈಲಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ಥರ ಇದ್ದರೂ ಕೂಡ ಅವರ ಮನಸ್ಸುಗಳು ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಓಕೆ, ತುಂಬ ಹೊತ್ತಾಯಿತು. ಈ ಖಾಲಿ ಕೂತಿರೋದಿದೆಯಲ್ಲ ಭಾಳ ಕಷ್ಟ. ಹಾಗಾಗಿ ಲೆಟ್ ಸ್ಟಾರ್ಟ್. ಯಾವಾಗಲೂ ವಿಮೆನ್ ಹೆಣ್ಮಕ್ಳು ಫಸ್ಟು ಅಂತ. ಇವತ್ತು ನಿಮ್ಮ ಶೋ ಇದೆ ಅಂತಾನೆ ಪೂಜಾ ಬೇಗ ಎದ್ದಿರೋದು. ನಿಜವಾಗ್ಲೂ ಇದರ ಲೈಫಲ್ಲಿ 10 ಗಂಟೆ 11 ಗಂಟೆ ಕಡಿಮೆ ಪೂಜಾ ಎದ್ದೋಳಲ್ಲ. ಅವ್ರ ಮನೆ CCTV ಕ್ಯಾಮ್ರಾ ಹಾಕಿದ್ರು ಇದನ್ನು ಚೆಕ್ ಮಾಡ್ಬೋದು, ಪೂಜಾ ಎದ್ದೊಳಕ್ಕೆ ಸಾಧ್ಯನೇ ಇಲ್ಲ. ಎದ್ಮೇಲೆ ಏನು ಮಾಡ್ತಾರೆ ಪೂಜಂಗೆ ಭಾಳ ಇಷ್ಟವಾಗಿರೋ ಫುಡ್ಡು, ಲೆಟ್ಸ್ ಹ್ಯಾವ್ ಇಟ್ ಆನ್ ಟೇಬಲ್. ಸಿಂಗಲ್ ಇಡ್ಲಿ ಆ್ಯಪಲ್. ಥ್ಯಾಂಕ್ ಯು. ಆ್ಯಕ್ಚುಲಿ ಇದನ್ನೇ ತಿನ್ನೋದು ನಾನು ಡೈಲಿ, ಬೇಜಾರಾಗಲ್ಲ, ನಾನು ಸುಮ್ಮನೆ ತಿಂತಾ ಇರ್ತೀನಿ. ಒಂದು ಆ್ಯಪಲ್ಲು, ಒಂದು ಇಡ್ಲಿ ಆಯಿತು ನಂದು ಬ್ರೇಕ್ಫಾಸ್ಟ್. ಲೈಫಲ್ಲಿ 30 ದಿನನೂ ತಿಂಗಳಲ್ಲಿ ಒಂದು ಇಡ್ಲಿ ಒಂದು ಆ್ಯಪಲ್ ತಿನ್ನೋ ಏಕೈಕ ವ್ಯಕ್ತಿತ್ವ ಇದ್ದರೆ ಅದು ಪೂಜಾ ಭೂಷಣ. ಅವ್ರಿಗೂ ಅದನ್ನೇ ತಿನ್ನಿಸ್ತಾ ಇದ್ದೀನಿ ನಾನು. ಮೊದಲು ಅವರೆಲ್ಲ ಟ್ರೈ ಮಾಡ್ತಾ ಇದ್ರು, ಬಟ್ ನನ್ನ ಮದುವೆ ಆದಮೇಲೆ ಅವ್ರಿಗೂ ಅಷ್ಟೇ ಲಿಮಿಟ್ ಆಗಿ ಇಟ್ಬಿಟ್ಟಿದ್ದೆ. ಇದು ಯಾವ ಅಂದರೆ ಪ್ರತಿದಿನ ತಿನ್ನೋ ಲವ್ ಏನಿದು? ಏನೋ ಲೇಟಾಗಿ ಹೇಳ್ತೀವಲ್ವಾ ಫಸ್ಟ್ ಸ್ಟಾರ್ಟ್. ಓಕೆ, ಲೆಟ್ಸ್ ಹ್ಯಾವ್ ಒಂದು ಇಡ್ಲಿ ಹೇಗಿದೆ ಹೇಳಿ ನೀವು. ಓಕೆ, ಒಳ್ಳೆ ಹಾಂ, ಇಡ್ಲಿ ಸಖತ್ತಾಗಿದೆ ಅನಿಸ್ತಾ ಇದೆ. ಇಡ್ಲಿ ಮತ್ತು ಆ್ಯಪಲ್ ಮೂಲಕ ಬದುಕು ಲೈಫ್ ಶುರುವಾಗುತ್ತೆ. ಹೌದು, ಅವಳಿಗೆ ಇಷ್ಟ ಅಂತ ಅಲ್ಲ. ಕಾಲೇಜಲ್ಲಿ ಇರುವಾಗ ಇದು ನಾನು ಪುಣೆಲಿದ್ದಾಗ, ಸೊ ಅಲ್ಲಿ ಮಾರ್ನಿಂಗ್ ನಾನು ಲೇಟಾಗಿ ಹೇಳೋದಲ್ವಾ, ಸೊ ನಾನು ಹೇಳೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಖಾಲಿ ಆಗಿರೋದು ಹಾಸ್ಟೆಲಲ್ಲಿ. ಸೊ ಹಾಗೆ ನಾನು ಡೈಲಿ ಆ್ಯಪಲ್ ತಂದಿಟ್ಕೊಳ್ಳೋಳು. ಸೊ ಏನೇನು ಬೇಕೋ ಒಂದಿಷ್ಟು ಸೈಡ್ ತಂದಿಟ್ಕೊಳ್ಳೋಳು. ಸೊ ಅದನ್ನ ತಿನ್ಕೊಂಡು ಸುಮ್ಮನೆ 9 ಗಂಟೆಗೆ ಹೇಳ್ತಿದ್ದೆ. 9:30 ಅಂದರೆ ಕ್ಲಾಸಸ್ ಸ್ಟಾರ್ಟ್ ಆಗಿರೋದು. ಪಟ್ಟು ಎದ್ದು ಬೇಗ ರೆಡಿಯಾಗಿ ಒಂದು ಆ್ಯಪಲ್ಲು, ಏನೋ ಸ್ವಲ್ಪ ಸೈಡ್ ಬ್ರೆಡ್ಡು ಏನೋ ತಿನ್ಕೊಂಡು ಪಟ ಓಡ್ತಾ ಇದ್ದೆ ಕ್ಲಾಸ್ಗೆ. ಸೊ ಅವಾಗಿಂದ ಅಭ್ಯಾಸ ಆಗಿರೋದು. ಇನ್ನೂ ಹಂಗೆ ಇವ್ರಿಗೂ ಅದನ್ನೇ ಅಭ್ಯಾಸ ಮಾಡಿಸಿದ್ದೀನಿ. ಹೆಂಗೆ ಚೇಂಜ್ ಆಗ್ಬಿಟ್ಟಮ್ಮ?
ನಾನು ಭಾಳ ತಿಂಡಿಗೆ ಅಂದರೆ ಮುಂಚೆಯಿಂದನೂ ನಾನು ಎಲ್ಲ ಕಡೆ ಓಡಾಡ್ತಿದ್ದೆ. ನನ್ನ ಫ್ರೆಂಡ್ ಒಬ್ಬ ಮುರಳಿ ಅಂತಿದ್ದಾನೆ, ಅವನು ಬೆಂಗಳೂರಿನ ಎಲ್ಲ ಹೋಟ್ಲುಗಳು ಎಲ್ಲದೂ ಹಿಂಗೆ ಇಟ್ಟಿದ್ದಾನೆ ಇನ್ಫಾರ್ಮೇಷನ್. ಅವನ್ನೆಲ್ಲ ಕಡೆ ಕರ್ಕೊಂಡು ಹೋಗಿದ್ದ. ಸಿದ್ದಪ್ಪ ಮೆಸ್ ಆಗಲಿ, ಚಿಕ್ಕಣ್ಣ ಮೆಸ್, ಅದು ಅಲ್ಲಿ ದೋಸೆ ಮಂಜಣ್ಣ ಅಂತ ಈ ಮಾಮೂಲಿ ವಿದ್ಯಾರ್ಥಿ ಭವನ್ ಇವೆಲ್ಲ ಗೊತ್ತಿರೋದೆ. ಈ ಥರದ್ದು ಎಲ್ಲೆಲ್ಲ ಅದು ಯಾವುದು ಕರ್ಕೊಂಡೋಗೋನು, ಇನ್ನೊಂದು ಕರ್ಕೊಂಡೋಗೋನು. ಆ್ಯಕ್ಚುಲಿ ಇನ್ನೊಂದು ಹೋಟ್ಲಿದೆ, ಹೆಸರು ನೆನಪಾಗ್ತಿಲ್ಲ. ಅಲ್ಲಿ ನಿಮಗೆ ರೈಸ್ ಬಾತ್ ಸಿಗ್ತವೆ. ಹೆಂಗೆ ಅಂದ್ರೆ ಆ ಹೆಸರುಗಳೇನಿದ್ದಾವೆ, ತ್ರಿಮೂರ್ತಿ ಅಂತಿದೆ. ತ್ರಿಮೂರ್ತಿ ಪುಳಿಯೋಗರೆ, ಚಿತ್ರಾನ್ನ, ಯಾವುದೋ ಇನ್ನೊಂದು, ಅದು ತ್ರಿಮೂರ್ತಿ. 3 ವೆರೈಟಿ. ಶಂಕರಗುರು ಅಂತ ಒಂದಿದೆ, ಅದು ಚಿತ್ರಾನ್ನ ಮೊಸರನ್ನ ಈ ಥರ. ಹಂಗೆ 2 ತಗೊಂಡ್ರೆ ನೀನು ಶಂಕರ್ ಗುರು, ಈ ತ್ರಿಮೂರ್ತಿ, ಈ ಥರದ್ದೆಲ್ಲ ಹೋಟ್ಲಿದೆ. ಅದನ್ನ ನಂಗೆ ಹೆಸರು ನೆನಪಾಗ್ತಿದೆ. ಈಗ ಆ ಥರ ಎಲ್ಲಾನು ತಿಂದು ಈ ಥರ ರೂಢಿ ನನಗೆ. ಬಟ್ ಈಗೀಗ ಏನಾಗ್ತಿದೆ ಅಂತಂದರೆ ನನಗೆ ಬೇರೆ ವಿಧಿ ಇಲ್ಲ ನೋಡಿ. ಹಾಗಾಗಿ ಈಗ ನಾನು ಇಲ್ಲಿ ಶಿಫ್ಟ್ ಆಗಿದ್ದೀನಿ. ಮತ್ತು ಅವಳಿಗೂ ಏನು ಅಂತಂದರೆ ಇದು ಈಸಿ ಫುಡ್ಡು ಬೆಳಿಗ್ಗೆ ಅಂತ. ಸೊ ಏನೇನೋ ಅದು ದಿನ ತಿನ್ನೋದಿದೆಯಲ್ಲ, ಪತಿದವ್ರಿಗೂ ತಿನ್ನಿಸಿ ಒಂಚೂರು. ಅಯ್ಯೋ, ಬೆಳಿಗ್ಗೆ ತಿಂದಾಗೋದು. ಬೆಳಿಗ್ಗೆ ಅದು ಹೆಂಗದು ಬರೀ ಈಗ ರೂಢಿ ಆಗ್ಬಿಟ್ಟಿದ್ಯಾ? ಬರೀ ಇಡ್ಲಿ ದಿನ ಎವ್ರಿ ಡೇ ಇಡ್ಲಿಯಾ? ಇಲ್ಲ, ನಾನು ಆಮ್ಲೆಟ್. ಓಕೆ, ಆ ಥರದ್ದೆಲ್ಲ ಇಡ್ಲಿ ಹೆಲ್ದಿ ಫುಡ್ ಚೆನ್ನಾಗಿ ನೋಡ್ಕೋತಾರೆ ಹಂಗಾರೆ. ಅಲ್ಲ, ಪೂಜಾ ರೈಸ್ ತಿನ್ನಲ್ಲ, ಅದು ಓಕೆ, ದಟ್ಸ್ ರೂಲ್ಡ್ ಔಟ್. ಅದು ಚಾನ್ಸೇ ಇಲ್ಲ. ಹಂಗೆ ನೋಡಕ್ ಹೋದ್ರೆ ಭೂಷಣ್ ಒಳ್ಳೆ ಅಡುಗೆ ಮಾಡ್ತಾನೆ ಮುಂಚೆ. ಆ್ಯಕ್ಚುಲಿ ಈ ಕಡಿಮೆ ಆಗಿದೆ. ಏಕೆ ಈ ಕಡಿಮೆ ಆಗಿದೆ? ಬೈ ಈಗ ಅವಳೇ ಮಾಡ್ಬಿಡ್ತಾಳೆ ಹೊರಗಡೆ ಇದ್ರೆ. ಮತ್ತೆ ಅವಾಗ ಎಮರ್ಜೆನ್ಸಿ ನಾನು ಮಾಡ್ತೀನಿ. ಅಣ್ಣವ್ರ ಸಾಂಗ್ ಹಾಡೋದು ಯಾವ್ದದು? ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ತರ್ರಂ 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 ಒಂದ್ಸರಿ ಹೇಳ್ಬೇಕಲ್ಲ, ಒಂದ್ಸರಿ ಹೇಳಿಲ್ಲ. ಇಲ್ಲ, ಇವಳು ಹುಷಾರಿಲ್ದಾಗ್ಲೋ ಅಥವಾ ಏನೋ ಎಮರ್ಜೆನ್ಸಿ ಇದ್ದಾಗ ನಾನು ಮಾಡ್ತಾರೆ. ಬಟ್ ಡೈಲಿ ನಾನೇ ಮಾಡ್ತೀನಿ, ನಂಗೆ ಇಷ್ಟ ಮಾಡಕ್ಕೆ. ಆಮೇಲೆ ನಾನು ಮಾಡೋದು ಅವಳಿಗೆ ಇಷ್ಟ ಆಗಲ್ಲ. ಈ ವಿಷಯ ಬೇಕಾಗಿತ್ತು. ನಾನು ಏನ್ ಮಾಡ್ತೀರಾ ಅದು ಕೂತ್ಕೊಳ್ಳಿ, ನಾನು ಮಾಡ್ತೀನಿ ಅಂತ. ಆಯ್ತು, ಅದು ಹೆಚ್ಚಿಟ್ಟಿದ್ದೀರಾ? ಹೋಗಿ ಅಂತಾಳೆ. ಕಟ್ ಮಾಡ್ಕೊಡೋ ಕೆಲಸ ನಿಮ್ದ? ಅದೇ ಹೆಚ್ಚಿಟ್ಟಿದ್ದೀರಾ? ಹೋಗಿ ನಾನು ಮಾಡ್ತೀನಿ ಅಂತಾಳೆ. ಆಯ್ತು ಬರೋದು ನಾನು, ಅವಳು ಮಾಡ್ತಾಳೆ. ನಾವೆಲ್ಲ ಅನ್ಕೊಂಡಿದ್ವಿ ಹೀರೋ ಅವ್ರ ಮನೆಯಲ್ಲಿ ಎಲ್ಲ ಕಾಲ್ ಮೇಲೆ ಕಾಲ ಕಣಿಂಗ್ ಕೂತಿರ್ತಾರೆ, ಎಲ್ಲ ತಿನ್ಸಕ್ಕೊಬ್ರು ಜನ ಇರ್ತಾರೆ ಅಂತ ನಾವು ಅನ್ಕೊಂಡಿದೀವಪ್ಪ. ನಮ್ಗೆ ಗೊತ್ತಿಲ್ಲ. ಎಲ್ಲ ಏನೂ ಇಲ್ಲ, ಹೆಂಡತಿ ಮುಂದೆ ಏನೂ ನಡೆಯಲ್ಲ. ಅದು ಗೊತ್ತಿರಲಿ ಜಗತ್ತಿಗೆ ಗೊತ್ತು. ಅದು ಆ್ಯಕ್ಚುಲಿ ನಾನು ಇವಳು ಮದುವೆಯಲ್ಲಿ ಹೇಳಿದ್ದೆ ಅದನ್ನ ಸ್ಟೇಜ್ ಮೇಲೆ ಒಂದು ಏನಂದರೆ, ಕುವೆಂಪು ಅವ್ರ ಬಗ್ಗೆ ಎಲ್ಲೋ ನಾನು ಕೇಳಿದ್ದು. ಇದು ಯಾರೋ ಭಾಷಣ ಮಾಡುವಾಗ ಕೇಳಿದ್ದು. ಇದನ್ನ ಯಾರು ಕೃಷ್ಣೇಗೌಡರು ಹೇಳಿದ್ದೇನೋ ಆ ಥರ ಏನೋ ನನಗೆ ಗೊತ್ತಿಲ್ಲ, ಎಲ್ಲೋ ಕೇಳಿದ್ದು. ಏನೋ ಕುವೆಂಪು ಅವರು ಏನೋ ಸ್ವರ್ಗಕ್ಕೇನೋ ಹೋಗ್ತಾರೇನಾ, ಸ್ವರ್ಗದ ಭಾಗದಲ್ಲಿ ನಿಂತಿರ್ತಾರೇನೋ, ಆ ಥರದ್ದೇನಿದೆ. ಅಲ್ಲಿ ದ್ವಾರಪಾಲಕ ಕೇಳ್ತಾನೆ, ಯಾರು ನೀನು ಅಂತ. ಅವರು ನಾನು ಕುವೆಂಪು, ಗೊತ್ತಿಲ್ಲ ಅಂತಾರಂತ. ದ್ವಾರಪಾಲಕ, ಏನಪ್ಪ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಗೊತ್ತಿಲ್ವ ನಿನಗೆ? ಜ್ಞಾನಪೀಠ ಕುವೆಂಪು ಇಲ್ಲ. ಹಂಗೆ ಕನ್ನಡದ ಇದು ನಾನು ಇದು ಏನೋ ನಾನು ಐಡೆಂಟಿಟಿ ಅಲ್ವಾ, ಕನ್ನಡದ ಐಡೆಂಟಿಟಿ ನಾನು. ಇವ್ನು ನನ್ನೇ ಗೊತ್ತಿಲ್ಲ ಅಂತಾನಲ್ಲ ಕುವೆಂಪುನೇ ಇವನು ದ್ವಾರಪಾಲಕ ಅಂತ. ಏನೇನೋ ಹೇಳ್ತಾರಂತೆ ಅವರು ನನ್ನ ಅದು ಇದು ಅಂತೆಲ್ಲ. ಅದಕ್ಕೆ ಆಮೇಲೆ ನಾನು ಹೇಮಿಗಂಡ ಕುವೆಂಪು ಅಂತ ಆಮೇಲೆ ತೆಗಿತಾರಂತೆ. ಹಂಗೆ ಸೊ ಅದು ಅಷ್ಟೇ. ಅದು ಅಯ್ಯಯ್ಯೋ, ಅದು ನೋವಲ್ ಹೇಳ್ತಿದ್ದೀರಾ? ಪೂಜಾಪತಿ ಚೆನ್ನಾಗಿದೆ. ಪ್ರಜಾಪತಿ ಅಲ್ಲ, ವಿದ್ಯಾಪತಿ ಅಲ್ಲ, ಪೂಜಾಪತಿ. ಸಿನಿಮಾ ವಿದ್ಯಾಪತಿ. ಸಿನಿಮಾ ಹೆಸರು ಚೇಂಜ್ ಮಾಡ್ಕೊಂಬೋಣ, ರೀನೇಮ್. ಬಿಕಾಸ್ ನೆಕ್ಸ್ಟ್ ನಾಗಭೂಷಣ ಆಕ್ಟ್ ಮಾಡ್ತಿರುವಂಥ ಸಿನಿಮಾ ವಿದ್ಯಾಪತಿ. ಡೇಟು ಅನೌನ್ಸ್ ಆಯಿತು. ಹೌದು, ಏಪ್ರಿಲ್ 10ನೇ ತಾರೀಕು. ಆದರೆ ಈಗ ಅದರದ್ದೊಂದು ಹೊಸ ಫಿಲ್ಮ್ ಮೊದಲೇ ಬರ್ತಾ ಇದೆ, ಪೂಜಾಪತಿ. ಪ್ರೊಡ್ಯೂಸರ್ ಯಾರು? ಪೂಜಾ. ಹೀರೋಯಿನ್ ಯಾರು? ಪೂಜಾ. ಕೆಲವೊಂದು ಗುಣ ಟಾಪಲ್ಲಿದೆ ಪೂಜಂದು. ಖುಷಿ ಆಗ್ತದೆ ಇವ್ರು ನಂಗೆ ಹಿಂಗೆ ಹೇಳ್ತಿರೋದು ಕೇಳಿ. ನೀವು ಮಾತ್ರ ಅಲ್ಲಿ ಹನಿಮೂನ್ ಮಾಡ್ತೀರಾ? ನಮ್ಮ ಹನಿಮೂನ್ ಎಲ್ಲ ಹೋಗ್ಬೇಕು ನಾವು ಅಂತ ಕೇಳ್ಬೇಕು ತಾನೆ? ಅಲ್ಲ, ಹನಿಮೂನ್ ಮುಂಚೆ ಹನಿಮೂನ್ ಮಾಡಿದವರು ಅವರು. ಹೌದು, ಹನಿಮೂನ್ ಮುಂಚೆ ಹನಿಮೂನ್ ಮಾಡಿದ್ರು. ಹೌದು, ನಾನು ಫಸ್ಟ್ ಅವ್ರು ನಂಗೆ ಹೇಳಿದೆ ಇದನ್ನ ನೋಡು ಅಂತ. ಸೀರೀಸ್ ಬರ್ತಾ ಇದೆ, ಹನಿಮೂನ್ ಸೀರೀಸು. ಅಂದ್ರೆ ಅವಾಗ ನೋಡು ಚೆನ್ನಾಗಿದೆ ಅಂತ ಹೇಳಿದ್ರು. ಇವ್ರು ಹೇಳ್ತಿದಾರಲ್ಲ ಅಂತ ನೋಡಿದೆ, ಚೆನ್ನಾಗಿದೆ. ಅವಾಗೇನೋ ಇದಿರ್ಲಿಲ್ಲ, ಏನು ಇನ್ನು ರಿಲೇಶನ್ಶಿಪ್ ಇರಲಿಲ್ಲ, ಫ್ರೆಂಡ್ ಆಗಿದ್ರು. ಅವಾಗ ನೋಡು ಅಂತ ಒಂದ್ಸಲ ಹೇಳಿದ್ದೆ. ನಮ್ಮ ಫಸ್ಟ್ ಡಿಶ್ ಆನ್ ಟೇಬಲ್ ಇದು ಗಂಡನ್ ಫೇವ್ರೇಟ್. ಪೂಜಾ ಫಸ್ಟ್ ಡೈಲಾಗ್, ನನ್ನ ಗಂಡನ್ ಫೇವ್ರೇಟ್. ಅದು ನೀವು
ಆನಿಯನ್ ಪಕೋಡನ ಹಿಂಗೆ ಮಾಡಬೇಕು ಅಂತ ಭೂಷಣ್ ಯಾವಾಗಲೂ ಹೆಂಗೆ ಮಾಡಂಗಿಲ್ಲ. ಆನಿಯನ್ ರಿಂಗ್ ಕಟ್ ಮಾಡ್ಬಿಟ್ಟು ಏನಾದ್ರು ಪಕೋಡ ಗಿಡ ಮಾಡ್ಕೊಟ್ರೆ ಡ್ರಿಂಕ್ಸ್ ಇದೆಯಲ್ಲ ಅದು ಸರಿ ಇಲ್ಲ, ಅದು ಸರಿ ಇಲ್ಲ. ಪ್ಲೀಸ್ ಫಸ್ಟ್ ಹ್ಯಾವ್ ಇಟ್. ಸರಿ ಇಲ್ಲ ಅದು. ಸುಮ್ಮನೆ ಇವ್ರು ಏನೋ ಈ ದುಡ್ಡು ಉಳ್ಸಕ್ ಮಾಡ್ಕೊಂಡ್ರೆ ಪ್ರೋಗ್ರಾಮ್ ಅದು ಅನ್ಸ್ಬಿಡ್ತು ನನಗೆ. ನಾನು ಮೊದ್ಲಿಂದ ಆಕ್ಚುಲಿ ನಾನು ಬ್ಯಾಚುಲರ್ ಇದ್ದಾನಿಂದನು ಜೋಳದ ರೊಟ್ಟಿ ಊಟ ನಂಗೆ ಇಷ್ಟ. ಇಷ್ಟ ಅನ್ನೋದಕ್ಕಿಂತ ಏನಾಗುತ್ತೆ, ನಮ್ಮ ಫುಡ್ ಅಂತ ಅನ್ನಿಸ್ಬೇಕಲ್ಲ, ಚಪಾತಿನೋ ರೊಟ್ಟಿನೋ ಈ ಥರ ತಿಂದಾಗ ನಾವು ಎಲ್ಲೋದ್ರೂ ನಿಮಗೆ ನೋಡಿ ರೋಟಿ, ನಾನು ಕುಳ್ಚ, ಫ್ರೈಡ್ ರೈಸ್ ಎಲ್ಲ ಕಡೆ ಸಿಗ್ತವೆ. ಬಟ್ ಆ್ಯಕ್ಚುಲಿ ಇವು ನಮ್ಮ ಅಥೆಂಟಿಕ್ ಫುಡ್ ಇವು ಅಲ್ವಾ. ಅಕ್ಕಿ ರೊಟ್ಟಿನೋ, ನಮ್ಮ ರಾಗಿ ರೊಟ್ಟಿನೋ, ಇಲ್ಲ ಉಚ್ಚಲ್ ಚಟ್ನಿ ಎಲ್ಲಿ ಸಿಗುತ್ತೆ? ಸಾಧ್ಯನೇ ನಿಮ್ಗೆ ಉಚ್ಚಲ್ ಚಟ್ನಿ ಸಿಗೋದಕ್ಕೆ ಹಂಗಾಗ್ಬಿಟ್ಟಿದೆ ಅಲ್ವಾ. ಎಲ್ಲೋ ಒಂದೊಂದು ಕಡೆನ ಮಾಡ್ತಾರೆ ನನಗೆ ಅಲ್ವಾ, ವೆರಿ ರೇರ್. ಸೊ ಈ ನಾನು ಈ ರೋಡ್ ಸೈಡ್ ಮುದ್ದೆ ಭಾಳ ಇಷ್ಟ ನನಗೆ, ಸಖತ್ತಾಗಿ ಮಾಡ್ತಾರೆ. ಕಾಳಿನ ಸಾರು, ಮುದ್ದೆ, ಉಪ್ಸಾರು, ಕಾಳಿನ ಸಾರು, ಸೊಪ್ಪಿನ ಸಾರು ಮಾಡ್ತಾರೆ ರೋಡ್ ಸೈಡ್ ಎಲ್ಲ. ಅದು ತಿಂತಿದ್ದೆ. ಪೂಜಾ ಪ್ಲೀಸ್. ಅದು ಬಿಟ್ರೆ ಮುದ್ದೆ ಮಾದಪ್ಪ ಮೆಸ್ಸು ಆಯ್ತಾ. ಅದು ಬಿಟ್ರೆ ತುಂಬ ಕಡೆ ಈ ಜೋಳದ ರೊಟ್ಟಿ, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟಗಳು ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಇದ್ದಾವೆ. ಖಾನಾವಳಿ ದೊಡ್ಡ ದೊಡ್ಡ ಇದಾವೆ. ಅದಲ್ಲದೆ ಚಿಕ್ಕ ಚಿಕ್ಕ ತುಂಬ ಇದ್ದಾವೆ, ಹುಡ್ಕೊಂಡೋಗಿ ತಿಂತೀವಿ. ಅವು ಆ್ಯಕ್ಚುಲಿ ಬಹುತೇಕ ಕರ್ನಾಟಕದ ಏನು ನಾವು ಕೆಲಸ ಮಾಡೋದು ಉತ್ತರ ಕರ್ನಾಟಕದಿಂದ ಬಂದಿರೋರು ತುಂಬ ಜನಕ್ಕೆ ಆ ಹಸುವನ್ನು ನೀಗಿಸ್ತಾ ಇರೋ ಜಾಗಗಳು ಅಂದ್ರೆ ಅವು. ಕರೆಕ್ಟ್. ಆಮೇಲೆ ಅದು ಅಲ್ಲೊಂದು ಟೇಸ್ಟ್ ಇರುತ್ತದೆ. ಇಲ್ಲಾಂದರೆ ಬೇರೆ ಕಡೆ ಹೋದ್ರೆ ಸೇಮ್ ಅದೇ ದರ್ಶಿನಿ ಫುಡ್ಡು ಈ ಥರ ಇರ್ತಾವಲ್ಲ, ಸೇಮ್ ಅದೇ ಇರ್ತದೆ. ಬಿಟ್ಟರೆ ಈ ಥರ ಫುಡ್ಗಳು ನನಗೆ ಭಾಳ ಇಷ್ಟ. ಐ ಮೀನ್ ಈ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಎಲ್ಲ ಮನೆ ಊಟ ಅನ್ಸುತ್ತೆ, ಮನೆ ಊಟ ಅಂತ ಅನಿಸ್ತವೆ ಅವು. ಮೇಡಮ್ ಏನೋ ಡಯಟ್ ಮಾಡ್ತೀರಂಗಿದೆ? ಇಲ್ಲ, ನಾನು ಈ ಥರದ್ದೆಲ್ಲ ತಿನ್ನೋದು ತುಂಬ ಕಡಿಮೆನೆ. ಅಂದರೆ ಕರ್ದಿರೋದೆಲ್ಲ ಅಷ್ಟೊಂದು ತಿನ್ನಲ್ಲ ಮೊದಲಿಂದ. ಅದೇ ಡಯಟ್ ಅನ್ಬೇಕಾಗಷ್ಟೇ ನಾವು. ಈಗ ನಾವು ತಿಂತೀವಲ್ಲ ನಮಗೆ ಹಾಗೆ ಇಲ್ಲ, ಐಸ್ ಕ್ರೀಮ್ ಸಿಕ್ಕಾಪಟ್ಟೆ ತಿಂತೀನಿ. ಇಷ್ಟು ದೊಡ್ಡ ಬೌಲ್ ತಂದ್ಕೊಟ್ಟು ತಿಂದ್ಬಿಡ್ತೀನಿ ನಾನು. ನಮ್ಮ ಕಡೆ ಎಲ್ಲ ಮಾತಾಡೋ ಶೈಲಿನೇ ಬೇರೆ. ಕನ್ನಡದಲ್ಲೂ ಅದರಲ್ಲೂ ಚಾಮರಾಜನಗರದ ಕನ್ನಡ ಇದೊಂಥರ. ಅದು ಅಜ್ಜಿದು. ಅಜ್ಜಿ ನನಗೆ ಬಾಬ್ ಕಟ್ ಮಾಡಿಕೊಂಡು ಆ ಥರ ಎದ್ದು ಶಿವನ್ ಪೂಜೆ ಅಂತ ಮಾಡಿಕೊಂಡು ಅದು ಕಲ್ಚರಲ್ ಡಿಫರೆನ್ಸ್ ಹೇಳಿದ್ನಲ್ಲ. ಈಗ ನಮ್ಮ ಇಡೀ ಮನೆಗಳಲ್ಲಿ ಆ ಕಲ್ಚರು ಇದು ಅಷ್ಟು ಬಿಟ್ಟು ಬೇರೆ ನೋಡಿದವರಲ್ಲ, ಬೇರೆ ಸಂಸ್ಕೃತಿನ ನೋಡಿದವರೇ ಅಲ್ಲ. ಹೌದೌದು. ಆಮೇಲೆ ಈಗ ನಮ್ಮ ಅಜ್ಜಿ ಭಾಷೆಯಲ್ಲಿ ಹೆಂಗಿರುತ್ತೆ ಅಂದರೆ, ನಮ್ಮ ನಗರದ ಬಿಟ್ಟು ಸ್ವಲ್ಪ ಬೇರೆಯವ್ರಿಗೂ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ನಾನು ವಾತಾವರಣಗೆ ಎದ್ದು ಬಿಲ್ಪತ್ರ ತಗೊಂಡು ಹೋಗ್ಬಿಟ್ಟು ಶಿವನೇ ಗುರು ಅಂತ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು ಗಂಧ ಕಡ್ಡಿ ಹಸ್ಬಿಟ್ಟು ಬಂದು ಈ ಥರ ಹೇಳ್ತಿರ್ತಾರೆ ಗೊತ್ತಾ ನಮ್ಮ ಅಜ್ಜಿ. ಚಾನ್ಸ್ ಅಲ್ವ ಈ ಥರ ಯಾವ್ರಿಗೂ ವಾತಾವರಣಗೆ ಎದ್ದು ಯಾರಿಗೂ ಬೆಳಗ್ಗೆ ವಾತಾವರಣಗೆ ಎದ್ದು ಶಿವನೇ ಗುರುವೇ ಅನ್ನೋದಲ್ವಾ, ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲ ಒಂಚೂರು ಬೇರೆ ರೇಂಜ್ ಮಾತಾಡುವಾಗ ಅದ್ಯಾಕೆ ಹಿಂಗ್ ಬಂದಿದೆ, ಏನ್ ಹಿಂಗಿದ್ಯಾ ಅಂತಾರು ಕೇಳ್ತಾರೆ. ನನ್ಗೆ ಯಾವಾಗೂ ಹೇರ್ ಶಾರ್ಟ್ ಅಲ್ವಾ, ಸೊ ಅದ್ರ ಮೇಲೆ ಅದನ್ನ ಹೇಳಿ ಅದಕ್ಕೆ ಕುಸು ಕೂದಲು ಬಿಡೋದಲ್ವಾ. ಅರೆಕುಸು ಕರೆಕ್ಟ್ ಮಗು ಅಂತ. ಕುಸು ಅಂತ ಕುಸು ಕೂದಲು ಬಿಡೋದಲ್ವಾ, ಕೂದಲು ಬಿಟ್ಕೊಂಡು ನಂಗೆ ಯಾವ್ದು ಅರ್ಥನಾಗ್ತಿಲ್ಲ, ಎಲ್ಲ ಹಿಂಗಿಂದ ಹೋಗ್ತಾ ಇದೆ. ಈ ಭಾಷೆ ಇದೆಯಲ್ಲ ನೋಡಿ, ಅವ್ರು ಆತರ ಮಾತಾಡಿದ್ರೆ ತೀರಾ ನಮ್ಮ ಚಾಮರಾಜನಗರದ ಭಾಷೆ ಮಾತಾಡಿದ್ರೆ ದೇವರಾಣಿ ಇವ್ರಿಗೆ ಅರ್ಥ ಆಗಲ್ಲ. ಇವ್ರದ್ದು ಪ್ರಾಪರ್ ಉತ್ತರ ಕರ್ನಾಟಕ ಭಾಷೆನ ಈ ಜಗ್ಗದಾವು ಅಂತ ಇದ್ರಿಂದ ಮಾತಾಡಿದ್ರೆ ನಮ್ಮ ಮನೆಗೆ ಅರ್ಥ ಆಗಲ್ಲ. ನನ್ಗೆ ಇವೆರಡೂ ಗೊತ್ತಾಗುತ್ತೆ. ಆದ್ರೆ ಇದನ್ನು ಮೀರಿ ನಾಗಭೂಷಣ್ ಇನ್ನೊಂದು ಭಾಷೆ ಮಾತಾಡ್ತಾರೆ. ಈಗ ಆ ಭಾಷೆಯನ್ನ ನಮ್ಮೆಲ್ಲರ ಮುಂದೆ ಇಡೋರಿದ್ದಾರೆ. ಆ ಭಾಷೆ ಹೆಸರು ಬೆಂಗಾಲಿ. ಅವ್ರಿಗೆ ಒಂದೇ ಸಾಂಗ್ ಬರುತ್ತೆ. ಯಾರಾದ್ರೂ ಹೋಟೆಲ್ ಅಲ್ಲಿ ಬೆಂಗಾಲಿ ಸಿಗ್ಲಿ ಅವ್ರಿಗೊಂದು ಸಾಂಗ್ ಆಡ್ತಾರೆ. ರೆಡಿ ಸ್ಟಾರ್ಟ್ 1 2 3 ಗೋ. ಬೆಂಗಾಲಿ ಸಾಂಗ್ ಆನ್ ದಿಸ್ ಸ್ಪೆಷಲ್ ಶೋ. ಅಮರ ಪೂರ್ಣ ಜಹಾಚಾಯ ತುಮಿ ತಾಯ ಗೋ ತುಮ ಚಡಾರ್ ಚಗೋತೆ ಮೋರ್ ಕೆನಾಯ್ ಕಿಚನಾಯ ಗೋ ಅಂತ. ಸರ್ ಇದು ನಂಗೆ ಟ್ಯಾಗೋರು ಏನು ಅರ್ಥ ಆಗಲ್ಲ. ಇದು ನಂಗೆ ಬಹಳ ಇಷ್ಟ. ಇದು ಬೆಂಗಾಲಿ ಸಾಂಗ್ ಏನಾ? ಇದು ಬೆಂಗಾಲಿ ಸಾಂಗ್. ಇದು ಹೌದಾ? ಟ್ಯಾಗೋರ್ ಬರ್ದಿರೋದು. ನೀವು ಆಕ್ಚುಲಿ ಸ್ಟೋರೀಸ್ ಆಫ್ ರವೀಂದ್ರನಾಥ್ ಟ್ಯಾಗೋರ್ ಅಂತ ನೆಟ್ಫ್ಲಿಕ್ಸ್ ಅಲ್ಲಿ ಸೀರೀಸ್ ಇದೆ. ಅದರಲ್ಲಿ ರಾಧಿಕಾ ಆಪ್ಟೆದ್ ಇದೆ, ಯಾವ್ದಾದ್ರು ಚಾರುಲತಾದೇನೋ ಅನ್ನೋ ಥರದ್ದೇನೋ ಇದೆ. ಅದರಲ್ಲಿ ಈ ಸಾಂಗ್ ಬರುತ್ತೆ. ಅರ್ಜಿತ್ ಸಿಂಗ್ ಗಣೇಶ್ ಸಖತ್ತಾಗಾಡಿದೆ ಆಯ್ತಾ. ಬಟ್ ಇದು ಸಾಹಿತ್ಯದ್ದು ತುಂಬಾ ಇಷ್ಟ ನನಗೆ. ವೆರಿ ಗುಡ್. ಅಂದ್ರೆ ಒಬ್ಬಳನ್ನ ಪ್ರೀತಿಸಿದಾನೆ ಮನ್ಸಾರೆ, ಅವಳು ಹೋಗ್ತಾ ಇದ್ದಾಳೆ, ಅವಳನ್ನ ಎಷ್ಟು ಚೆನ್ನಾಗಿ ವಿದಾಯ ಮಾಡಿ, ನೀನು ಹೋಗು ಪರವಾಗಿಲ್ಲ, ನೀನ್ ನಂಗೆ ನೋವೆಲ್ಲ ನಂಗೆ ಇರ್ಲಿ, ಖುಷಿ ನಿನ್ಗಿರ್ಲಿ, ನಿಂಗೆ ಹೋಗು ಪರವಾಗಿಲ್ಲ, ನನ್ಗೆ ಗೊತ್ತು ನಿನ್ಗೆ ಬೇರೆ. ಅಯ್ಯೋ ತುಂಬಾ ಫೇವ್ರೇಟ್ ಇದು. ಫೇವ್ರೇಟ್ ಇಲ್ಲಿ. ಈಗ ನಾಗಭೂಷಣ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಮುದ್ದೆ ಮಾದಪ್ಪ ಮೆಸ್ಸು ಅಂದಮೇಲೆ ಅವ್ರಿಗೆ ಅದು ಕೊಡದೆ ಹೋದ್ರೆ ಹೆಂಗೆ ಲೈಫಲ್ಲಿ ಅಂತ.
ಅಲ್ಲ ಈಗ ಇದು ಹೇಳಿದ್ರೆ ಅದು ಕಂಪ್ಲೀಟ್ ಮಾಡ್ತೀನಿ. ಪ್ಲೀಸ್ ಮಾಡಿ. ಸೊ ಹಿಂಗಾಗಿ ನಾವು ಈಗ ನೀವು ಯಾವ ರೆಸ್ಟೋರೆಂಟ್ ಪಬ್ಗಳಿಗೆ ಹೋದ್ರು ಯಾರು ಇದ್ದೇ ಇರ್ತಾರೆ ಅಲ್ವಾ, ಇವು ಎಲ್ಲ ಆಲ್ಮೋಸ್ಟ್ ಉತ್ತರದವ್ರು ಇರ್ತಾರಲ್ವಾ. ಅಲ್ಲೊಬ್ಬ ಯಾರೋ ನಾನು ಕಾನ್ಸೆ ಅಂತಂತಾನೆ, ಸರ್ ಬೆಂಗಾಲ್ಸೆ ಕೋಲ್ಕತ್ತಾ ಸೆ ಅಂತಾನೆ. ಅಮರ ಪೌರಾಣ ಜಾಯ್ ಜಾಯ್ ಅಂದ್ರೆ ಸರ್ ಆಪ್ಕೋ ಪತಾ ನಂಗೂ ಇಷ್ಟ ಗೊತ್ತಿರೋದು ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಈಗ ಜೊತೆಗೆ ಒಂದಿಷ್ಟು ತುಂಬಾ ಸುತ್ತಾಡಿದೀವಿ ಅಂದ್ರೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ. ಸೊ ಈ ಬೆಂಗಾಲಿ ಅಂದ ತಕ್ಷಣ ನೋಡು ನಾಗನ್ ಸಾಂಗ್ ಬರುತ್ತೆ ಈಗ ಅದು ಅಂತ ನಾವು ಅದಕ್ಕೆ ಹೇಳಿದ್ದೆ ನಾನು ಬೆಂಗಾಲಿ ಸಾಂಗ್ ಗೊತ್ತು ನಾಗಂಗೆ ಅಂತ. ಇದು ಮುದ್ದೆ ಬಸ್ಸಾರು, ಇದು ಫೇವ್ರೇಟ್ ಇವ್ರದ್ದು ಫೇವ್ರೇಟ್. ಅದಕ್ಕೆ ತಾನು ಬಂದಿರಿ ನಿಮ್ಮ ಫೇವ್ರೇಟ್ ಅಂದ್ಮೇಲೆ ನಾವು ಹುಡುಕಿಸ್ತೇ ಬಿಡ್ತೀವಾ. ಮುದ್ದೆ ತಿನ್ನುವುದು ಹೇಗೆ ಹೆಂಗಪ್ಪ? ಫಸ್ಟು ಇದು ಉಪ್ಸಾರಿಗೆ ಈ ಖಾರನ ಮಿಕ್ಸ್ ಮಾಡ್ಕೊಂಡ್ಬಿಡೋದಪ್ಪ, ಆಯ್ತಾ? ಮುದ್ದೆ ತಿನ್ನುವುದನ್ನ ನಾಗಭೂಷಣ್ ಹೆಂಡತಿಗೆ ಹೇಳ್ಕೊಡ್ತಾ ಇದ್ದಾರೆ ಈಗ, ಆಯ್ತಾ? ಈ ಖಾರನ ಇದ್ರೊಳಗೆ ಮಿಕ್ಸ್ ಮಾಡಬೇಕು, ಮಿಕ್ಸ್ ಮಾಡೋದು. ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ, ಅವರು ತುಂಬಾ ಚೆನ್ನಾಗಿ ಗೊತ್ತು. ಆಫ್ ಕೋರ್ಸ್ ಅದೇ ಒಂದೇ ಬರೋದು. ಮುದ್ದೆನ ಮುರಿಬೇಕು, ಮುದ್ದೆಲಿ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು. ಅಂದ್ರೆ ಫುಡ್ ಒಬ್ಬನಿಗೆ ಒಂದೊಂದು ಇಷ್ಟ. ಎಸ್ಪೆಷಲಿ ಮುದ್ದೆಲಿ 1 ಗಂಟಿಲ್ದೆ ಮುದ್ದೆ ಇದ್ರೆ ನೋಡಿ, ಮಾಡಿದಾರೆ. ನಾನು ಹೆಂಗೆ ಅಂತಂದ್ರೆ 1 ಗಂಟೆ ಸಿಗ್ಬಾರ್ದು, 1 ಗಂಟೆ ಇಲ್ಲ ನೋಡಿ, ಹಸಿಟ್ಟು ತರ ಅದಕ್ಕೆ ಸಿಗುತ್ತೆ. ಮುದ್ದೆ ಕಲಿಸ್ಬೇಕು ಅಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು ಫಸ್ಟ್ ಅಂತ ಹೇಳ್ತಾರೆ ಅಲ್ವಾ? ಮುದ್ದೆ ಮಾಡ್ಕೊಟ್ಟಿದ್ದೀರಿ? ಇಲ್ಲ, ಕಲ್ಕೊಂತೀನಿ. ಕಲ್ತ್ಕೋತೀರಿ, ಮುದ್ದೆ ತಿಂತೀರಿ. ಈ ಮುದ್ದೆ ಉಪ್ಸಾರು ಖಾರ. ಈ ಸಬ್ಸಿಗೆ ಸೊಪ್ಪಿನ ಗುಣ ಏನು, ಸೀಕ್ರೆಟ್ ಏನು? ನನ್ಗಿಷ್ಟ, ಇವಳು ಇಷ್ಟ ಇಲ್ಲ. ಇವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ನನಗೆ ಸಬ್ಸಿಗೆ ಸೊಪ್ಪು ಸಾಂಬಾರ್ಗೆ ಹಾಕೋದು ಇಷ್ಟ, ಉಪ್ಪಿಟ್ಟಿಗೆ ಹಾಕೋದು ಇಷ್ಟ. ಸಖತ್ ಇರುತ್ತೆ ಉಪ್ಪಿಟ್ಟಾಗ. ಅವರೆಕಾಳು ಸಬ್ಸಿಗೆ ಸೊಪ್ಪು ಉಪ್ಪಿಟ್ಟು ಇಸ್ ನೆಕ್ಸ್ಟ್ ಲೆವೆಲ್. ಇವಳಿಗೆ ಇಷ್ಟ ಇಲ್ಲಪ್ಪ ಏನೋ. ಯಾಕೆ ನೀವು ಹಂಗೆ? ಏನು ಇಷ್ಟ ಆಗಲ್ಲ. ಮುದ್ದೆ ಮಾದಪ್ಪದಲ್ಲಿ ಮುದ್ದೆ ಉಪ್ಸಾರು ಪಲ್ಯ ಒಂದು ಹಪ್ಪಳ ಕೊಡ್ತಾರೆ. ಏನಾಗು? ಉಪ್ಪಿನಕಾಯಿ. ಉಪ್ಪಿನಕಾಯಿ, ಇರ್ಲಿಕಾಯಿ ಉಪ್ಪಿನಕಾಯಿ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಹಪ್ಪಳ ಉದ್ದಿನ ಹಪ್ಪಳ ಇದೆಯಲ್ಲ, ಬೆಸ್ಟ್ ಅದು. ನನಗಂತೂ ಭಾಳ ಇಷ್ಟ. ಅದು ಮುದ್ದೆ ಚೆನ್ನಾಗಿರುತ್ತೆ. ಮುದ್ದೆ ಸ್ಟಾಕ್ಸ್ ಇದೆ ಅದು, ಡೈಲಿ ಒಂದೊಂದು. ಏನು ಉದ್ದಪ್ಪಳ? ಅದೇ ಅಲ್ವಾ ಇರೋದು. ಊರಲ್ಲಿ ಮಾಡ್ತಾರಲ್ಲ ಉದ್ದಪ್ಪಳ, ಮಾಡಿ ಎಲ್ಲ ಮಾಡಿ ಮಾಡ್ತಾರಲ್ಲ. ಹೌದು ಮಾಡ್ತಾರೆ. ಅದೇ ಒಂದು ಸಂಭ್ರಮ ಅಲ್ಲ, ಅದೇ ಒಂದು ಸೀಸನ್ ಅದು ಅಲ್ವಾ? ಅಕ್ಕಪಕ್ಕದವರೆಲ್ಲ ಸೇರಿ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ರೌಂಡ್ ಮಾಡಿ ಇಟ್ಕೊಂಡು ಪ್ರೆಸ್ ಮಾಡಿ ಮೇಲೆ ಏನೋ ಟೆರೆಸ್ ಮೇಲೆ ಒಣಗಾಕಿ ಅದನ್ನ ಉಲ್ಟಾ ಮಾಡಿ ಅಲ್ಲ ಒತ್ತಾರೆ. ನಮ್ಮಲ್ಲಿ ಮನೇಲಿ ಹೌದು ಒಂದ್ 8-10 ಮನೆಗಳು, ಒಂದು 8-10 ಹೆಂಗಸರು ಬರ್ತಾರೆ ಅಕ್ಕಪಕ್ಕದ ಮನೆಯಿಂದ ಎಲ್ಲ. ಅದೊಂದು ನೀಟಾಗಿ ಕೂತ್ಕೊಂಡು ಓದ್ತಾರೆ ಹಿಂಗೆ. ಒಬ್ರು ಬಟ್ ಮಾಡೋದು ಅಂತ. ಬಟ್ ಏನಂದ್ರೆ ಈ ತರ ಹೌದು, ಸಣ್ಣ ಸಣ್ಣಗೆ ಎಷ್ಟು ಜನ ಫಸ್ಟ್ ರೌಂಡ್ ಹಿಂಗೆ ಇಷ್ಟು ದೊಡ್ಡದು ಹಿಂಗಿರ್ತದೆ ಆಯ್ತಾ, ಅದನ್ನ ಹಿಂಗೆ ಮಾಡಿ ಉದ್ದಕ್ಕೆ ಹಿಂಗೆ ಮಾಡ್ತಾರೆ, ಉದ್ದಕ್ಕೆ ಮಾಡ್ತಾರೆ. ಆಮೇಲೆ ಅದನ್ನ ಬಟ್ ತರ ಮಾಡ್ತಾರೆ. ಇಷ್ಟು ದಪ್ಪ ಮಾಡ್ತಾರೆ. ಅಲ್ಲ ಅದನ್ನ ಹಸಿ ತಿನ್ಬೋದು ಕೂಡ ಇದನ್ನ ಆಮೇಲೆ ಅದು ಗಾದೆ ಮಾತು ಚೆನ್ನಾಗಿದೆ ಕೇಳಿಗ. ಇದು ನಮ್ಮ ಕಡೆ ಗಾದೆ ಮಾತು ಇದೆ. ಏನದು? ಆಡಿದ್ರೆ ಅಲ್ಕ ನೋಡಿದ್ರು ನುಲ್ಕ ನಾತಂದ್ ಪಲ್ಕ ಅಂತ. ನಮ್ಮ ಕಡೆ ಫೇಮಸ್ ಗಾದೆ ಇದು. ಹಳೆ ಮೈಸೂರು ಭಾಗದಲ್ಲಿ ಅಂದ್ರೆ ಏನ್ ಮಾಡಿದ್ರು ಒಪ್ಕೊಳ್ಳಲ್ಲ ಅಂತ. ಆಮೇಲೆ ಕಂಗಾಲ್ ಅಂತಿದ್ದು ಸ್ಟಾರ್ಟಿಂಗ್. ಅಂದ್ರೆ ಕಂಗಾಲ್ ಕಾಣ್ತಿದ್ರಿ ಇವತ್ತು ಅಂತಾಳೆ. ಅಂದ್ರೆ ಆತಂಕದಲ್ಲಿದ್ದೀರಿ? ಇಲ್ಲ, ಕಂಗಾಲು ಅಂದ್ರೆ ಅಂತ ಸಪ್ಪೆ ಯಾಕೆ ಸಪ್ಪೆ ಕಾಣ್ತಾ ಇದೀರಾ ಅಂತ. ತುಂಬಾ ಡಲ್ ಕೂತಿರ್ಲಿಲ್ಲ ಅದ ಕಂಗಾಲು. ಅದು ಒಂಥರ ನಾವೇ ಆಡ್ಬರ್ಷ ತರ ಎಕ್ಸ್ಟ್ರಾ. ಅವಾಗ ನಾನು ಇವಳಿಗೆ ಹೇಳ್ತಾ ಇದ್ದೆ ತಮಾಷೆ, ಕಂಗಾಲ್ ಕಾಲ್ ನೋಯ್ತಾ ಏನಿಲ್ಲ ಇವತ್ತು, ಯಾಕೋ ನನ್ನ ಕಂಗಾಲಾಗಿದೆ ಅಂತ. ಈ ತರ ನಿಮ್ಗೆ ಎಷ್ಟು ಬೇಕಷ್ಟು ಮುದ್ದೆ ತಿನ್ನಿ, ಅಫ್ಕೋರ್ಸ್ ಫುಲ್ ತಿನ್ಬೇಕು ಅಂತಿಲ್ಲ. ಬಿಕಾಸ್ ನಾವು ಒಂದು ಸ್ವಲ್ಪ ಕನ್ಸೆಷನ್ ಕೊಡೋಣ ಪೂಜೆಗೆ. ಅವ್ರ ಕಡೆ ಫೇವ್ರೇಟ್ ಡಿಶ್ ಅಂತೂ ಬಂದೇ ಬರ್ಬೇಕಲ್ಲ, ಇಲ್ಲದೇ ಇದ್ರಿ ಯಾಕೆ ಅವ್ರು ಅನ್ಕೋಬಾರ್ದಲ್ಲ. ಕರೆದ್ಬಿಟ್ಟು ಬರೀ ಭೂಷಣ್ ಅವ್ರಿಗೆ ಮಾತ್ರ ನಾಗಂಗ್ ಮಾತ್ರ ನೀಟಾಗಿ ನೋಡೋ ಸಿ ಪೂಜಾ ಏನ್ ಅನ್ಕೋತಾರೆ ಅಂತ ನಾವ್ ಹೇಳ್ಬಿಟ್ವಿ. ನಾವೇನ್ ಮಾಡಿದ್ವಿ, ಗದಗದವರು ಉತ್ತರ ಕರ್ನಾಟಕದ ಮಂದಿ ನಮಗೆ ಇಷ್ಟ ಆಗಿರೋದು ಯಾವ್ದಾದ್ರು ಕೊಡ್ಬೇಡವಾ ಇವ್ರು ಊಟಕ್ಕೆ ಅಲ್ವಾ? ಸಿ ಇದಿರುತ್ತೆ ಹೆಣ್ಮಕ್ಳಿಗೆ ಆಲ್ವೇಸ್. ಯಾರು ಬ್ಯಾಟಿಂಗ್ ಯಾರು ಚೆನ್ನಾಗಿ ಮಾಡೋದು? ಇಬ್ರು ಮಾಡಲ್ಲ ನಾವು, ಇಬ್ರು ಅಷ್ಟೇ. ವಾಟ್ ಈಸ್ ದಿಸ್? ನಾವೆಲ್ಲೋದ್ರೂ ಇಷ್ಟಿಷ್ಟ ತಿನ್ಕೊಂಡು ಬರ್ತಾ ಇರ್ತೀವಿ. ಮನೇಲೂ ಅಷ್ಟೇ. ನನ್ಗಿಂತ ಕಡಿಮೆ ತಿಂತಾರೆ ಇವರು, ನಾನೇ ಕಡಿಮೆ ಅಂತ ನಮ್ಮ ಮನೇಲಿ ಬೈತಾ ಇದ್ರು, ಎಷ್ಟು ಕಡಿಮೆ ಊಟ ಮಾಡ್ತೀಯಾ ಅಂತ. ಹಳೇನು ಹಂಗೆ ಸಿಕ್ಬಿಟ್ಟಿದ್ದಾರೆ ಈಗ. ಏನಾದ್ರೂ ಪೂಜನ್ ಕೈಯಲ್ಲಿ ಹೊರಗಡೆ ಕಾಫಿ ಕುಡಿಸಿ, ಗುರು ಈ ಕಾಫಿ ಸೂಪರ್ ಆಗಿದೆ ಅಂತ ಹೇಳ್ಸ್ಬಿಡಿ ನೋಡ್ತೀನಿ. ಪೂಜಾ ಮಾಡೋ ಕಾಫಿನೇ ಸೂಪರ್. ಹೌದು, ಡಿಕಾಕ್ಷನ್ ಮಷೀನ್ ಇರುತ್ತೆ, ಅದಕ್ಕೆ ಇಷ್ಟೇ ಸ್ವಲ್ಪ ಕಾಫಿ ಪೌಡರ್ ಜಾಸ್ತಿ ಹಾಕ್ಬೇಕು,
ನೀರು ಚೂರು ಕಡಿಮೆ ಆಗಲ್ಲ, ತಿಕ್ಕಾಗಿ ಬರುತ್ತೆ, ಟೇಸ್ಟು ಸಖತ್ತಾಗಿ ಬರುತ್ತೆ. ಸ್ಟ್ರಾಂಗ್ ಆಗಿ ಕುಡಿಯೋರ್ಗೆ, ಲೈಟ್ ಆಗಿ ಕುಡಿಯೋರ್ಗೆ ವರ್ಕ್ ಆಗಲ್ಲ ಅನ್ಕೊಂತೀನಿ. ಕಾಫಿ ಜೊತೆ ಏನೇನು ಹಾಕ್ಬೇಕು ಕಾಫಿ ಪುಡಿ? ನಾನು ಬ್ರೂ ಕಾಫಿನೂ ತರಿಸ್ತೀನಿ. ಓಕೆ. ಸೊ ಫಸ್ಟ್ ಗ್ಲಾಸ್ ಅಲ್ಲಿ ಬ್ರೂ ಕಾಫಿ ಹಾಕ್ತೀನಿ, ಆಮೇಲೆ ನಾನು ಮಾಡಿರೋ ಡಿಕಾಕ್ಷನ್ ಹಾಕ್ತೀನಿ, ಆಮೇಲೆ ಹಾಲು ಹಾಕ್ತೀನಿ, ಸ್ವಲ್ಪ ಚೂರು ಉಪ್ಪು ಹಾಕ್ತೀನಿ. ಇದು ಫಸ್ಟ್ ಟೈಮ್ ಹಿಂಗೆಲ್ಲ ನೋಡಿರೋದು. ಡಿಕಾಕ್ಷನ್ ಮಾಡಿ ಬ್ರೂ ಕಾಫಿನೂ ಹಾಕಿ ಅದನ್ನು ಮಿಕ್ಸ್ ಮಾಡಿ ಟೇಸ್ಟ್ ಬರ್ಬೇಕು ಅಂತ ಚೆನ್ನಾಗಿರುತ್ತೆ. ಇವು ಡೈಲಿ ಅದೇ ಮಾಡ್ಕೊಡ್ತೀನಿ ನಾನೀಗ. ನಾಗಭೂಷಣ್ ಪೂರ್ತಿ ಮುದ್ದೆ ಇದ್ಮೇಲೆ ಒಂದು ಚೂರು ಬಿಟ್ಟಿಲ್ಲ, ನಾನು ಬಿಟ್ಟಿಲ್ಲ. ಬಿಕಾಸ್ ನಾವಿಬ್ರು ಚಾಮರಾಜನಗರದವರು, ಅದ್ಭುತವಾಗಿ ಮುದ್ದೆ ತಿಂತೀವಿ. ಏನ್ ಭೂಷಣ್? ಬೈಕೋಬೇಡ. ನಿಮ್ಗೆ ಒಂದು ಕನ್ಸೆಷನ್ ಕೊಟ್ಟಿದ್ದೀವಿ. ಲೆಟ್ಸ್ ಗಿವ್ ಕನ್ಸೆಷನ್. ಹುಳಿ ಸಾರು, ಹುಳಿ ಸಾರು, ಏನ್ ಬೇಕು ಜಿ? ಉಪ್ಸಾರು, ನಮ್ಮ ಸೈಡ್ ಮುದ್ದೆ ಎಲ್ಲ ಮಾಡ್ತಾರೆ, ಬೇಸಿಗೆ ಟೈಮಲ್ಲಿ ಮಾಡ್ತಾರೆ. ಅದೇನು ರೀಸನ್? ರಾಗಿ ಮುದ್ದೆನಾ ಜೋಳದ ಮುದ್ದೆನಾ? ಸ್ವಲ್ಪ ರಾಗಿ ತಂಪು, ಮುದ್ದೆ. ರಾಗಿ ತಂಪು ರಾಗಿ ತಂಪು ಅಂತ ಬೇಸಿಗೆ ಟೈಮಲ್ಲಿ ಮಾಡ್ತಾರೆ. ಗದಗದಲ್ಲಿ ನಮ್ಮ ಮಮ್ಮಿನೂ ಮಾಡ್ತಾರೆ ಬೇಸಿಗೆ ಟೈಮಲ್ಲಿ. ಬಟ್ ರಾಗಿ ಬೆಳಿತೀರಿ ನೀವು? ಬೆಳೆಲ್ಲ, ಬೆಳಿತೀವ. ಓಕೆ, ಲೆಟ್ಸ್ ಇಂಟ್ರೊಡ್ಯೂಸ್ ಪೂಜಾಗೆ ತುಂಬಾ ಫೇವರೇಟ್. ಹೇಳಮ್ಮ ಈಗ. ಓ ಅಂಡ್ ನಾಗಭೂಷಣ ಆತನ ರೆಸಿಪಿ ಮೂಲಕ ಯಾವಾಗಲೂ ಇಂಪ್ರೆಸ್ ಮಾಡುವಂತ ಏಕೈಕ ಫುಡ್ ಇದು ಬದನೆಕಾಯಿ ಭರ್ತಾ ಅಲ್ವಾ? ಇದ್ರದ್ದು ದೊಡ್ಡ ಸ್ಟೋರಿ ಇದೆ. ಏನ್ ನಾಗಭೂಷಣ್? ಅದು ಒಂದು ಸ್ಟೋರಿ ಇದೆ ಅಂತೀಗ. ಆಕ್ಚುಲಿ ಇದೆ. ಇದು ನಮ್ದು ನಮ್ಮ ಅತ್ತೆ ಮಾತಾಡೋದು. ನಮ್ಮ ಹ್ಯಾಬಿಟ್ ಫಸ್ಟ್ ಫಸ್ತೀನಿ ಫುಲ್ಕಾ ನಿಮ್ ಇಷ್ಟವಾಗಿರೋದು? ಎಸ್, ಫುಲ್ಕಾಗೆ ದಾಲ್ ಫುಲ್ಕಾ. ಬಿಕಾಸ್ ಈ ಗದಗದವರೆಲ್ಲ ತಿನ್ನೋದು ಇದೇ ಫುಡ್. ಈ ನಾಗಭೂಷಣ ಅತ್ತೆ ಮಾಡ್ತಾನೆ, ಗುರು ನಾನು ತಿನ್ಬೇಕಾ ಇದನ್ನ, ಇದ್ರ ಕತೆ ಏನು? ಸಾಕು ನಂಗೆ. ಆಕ್ಚುಲಿ ನಂಗೆ ಏನೇನು ಬೇಡಿ, ಅದು ಆರಾಮಾಗಿ ತಿನ್ಬೋದು. ಒಂದು ಟೇಸ್ಟ್. ಮದ್ವೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಇವ್ರ ಮನೆಗೆ ಹೋಗಿದ್ದಿಲ್ಲ. ಮದ್ವೆ ಆಗೋದು ಅದೇನೋ ಮದ್ವೆ ಆಗೋದು ಮನೆ ಬರಬಾರ್ದು ಅಂತ. ಅದು ಕರೆಕ್ಟ್ ಇರುತ್ತೆ. ಹೋಗಿಲ್ಲ ಯಾಕಂದ್ರೆ ಮತ್ತೆ ಆಮೇಲೆ ಅದು ಒದ್ಬಿಟ್ಟು ಬರ್ಬೇಕಲ್ಲ. ಹೌದೌದು. ಬದನೆಕಾಯಿ ಬಜ್ಜಿ ಮಾಡ್ತೀನಿ ರಾತ್ರಿಗೆ ಅಂತಂದ್ರೆ. ಬದನೆಕಾಯಿ ಬಜ್ಜಿ ನಮ್ ಕಡೆ ಬದನೆಕಾಯಿ ಬಜ್ಜಿ ಸ್ಲೈಸ್ ನ ಹಿಂಗ್ ಕಟ್ ಮಾಡ್ಬಿಟ್ಟು ಅದಕ್ಕೆ ಕಡಲೆ ಹಿಟ್ಟು ಹಾಕಿ ಎಣ್ಣೆಲಿ ಕರೆದು ಬಜ್ಜಿ, ಬದನೆಕಾಯಿ ಬಜ್ಜಿ. ನಾನು ಅದೇ ಇಮ್ಯಾಜಿನೇಷನ್ ಇದೆ. ಬದನೆಕಾಯಿ ಬಜ್ಜಿ ಬಜ್ಜಿ ಅಂತಿದ್ದಾರೆ. ನಂಗೆ ಎಣ್ಣೆದು ಹಿಂಗ್ ಕರ್ದಿರೋದು ಅಷ್ಟೊಂದು ತಿನ್ನಲ್ಲ. ಓಕೆ, ಇಲ್ಲಿ ನೋಡೋಣ ಹೆಂಗ್ ಮಾಡ್ತಾರೆ ಬದನೆಕಾಯಿ ಬಜ್ಜಿ. ನಮ್ಮ ಹತ್ರ ಫೇಮಸ್ ಅಲ್ವಾ, ಸೊ ನೋಡೋಣ ಅಂತ. ಬದನೆಕಾಯಿ ಬಜ್ಜಿ ಬಂತು, ಆಗುತ್ತೆ. ಎಣ್ಣೆಲಿ ಕರಿತಾನೆ ಇಲ್ಲ, ಬದನೆಕಾಯಿ ಬಜ್ಜಿ ಹೆಂಗ್ ಮಾಡ್ತಿದ್ದಾರೆ ಅಂತ ನಾನು ಆತರ ಯೋಚನೆ ಮಾಡ್ತೀರಿ? ನಾನು ಆತರ ಯೋಚನೆ ಮಾಡ್ತಿದ್ದೀನಿ. ಆಮೇಲೆ ಇದನ್ನ ತಗೊಂಡ್ಬಂದ್ರು ಬದನೆಕಾಯಿ ಬಜ್ಜಿ ಅಂತ. ನೀವ್ ಕರ್ದೇ ಇಲ್ಲ, ಎಣ್ಣೆಲಿ ಬಜ್ಜಿ ಹಿಂಗ್ ಮಾಡಿದ್ರಿ ಅಂತ. ಇದು ಬದನೆಕಾಯಿ ಬರ್ತಾ. ಓ ಆಮೇಲೆ ಎಲ್ಲ ನೋಡ್ದೆ, ಓ ಬದನೆಕಾಯಿ ಬರ್ತಾನ ಇದು ಅಂತ ಅಂದೆ ನಾನು. ಅವಾಗ ಬೇಗನ್ ಬರ್ತಾ ಅಲ್ವಾ? ಆಕ್ಚುಲಿ ನಾಗು ಅದನ್ನ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾನೆ. ಅಮ್ಮ ಮಾಡ್ಕೊಡ್ತಿದ್ರು. ಓಕೆ. ಆಮೇಲೆ ಅದು ಹಾಸ್ಟೆಲ್ ತವರು ಮಾಡ್ಕೊಂಡಿದ್ದಾಗ ಬೇರೆ ಸೊ ಇಲ್ಲಿ ಹೊರಗಡೆ ಎಲ್ಲ ಅದನ್ನ ಟ್ರೈ ಮಾಡೋದು ಅವಾಗ. ಸೊ ಹಾಗಾಗಿ ಅದು ಬೆಂಗನ್ ಬರ್ತಾ. ತುಂಬಾ ಜನ ಬದನೆಕಾಯಿ ಇಷ್ಟ. ಬಜ್ಜಿ ಇದೆಯಲ್ಲ, ಈಗ ನಮ್ಮ ಕಡೆ ಮೊಸರು ಬಜ್ಜಿ, ರಾಯ್ತಾಗ ಮೊಸರು ಬಜ್ಜಿ ಅಂತೀವಿ. ಹೌದಲ್ಲ? ಹೌದು, ಕರೆಕ್ಟ್. ಹೌದು, ಮೊಸರು ಬಜ್ಜಿ. ಇವಳು ಹೆಂಗೆ ಅದನ್ನ ಬಜ್ಜಿ ಅಂತೀರಾ? ಆಲೂಗೆಡ್ಡೆ ಬಜ್ಜಿ. ಬಜ್ಜಿ ಅಂದ್ರೆ ಏನು ನಿಮ್ ಪ್ರಕಾರ? ಈಗ ಆಲೂಗೆಡ್ಡೆ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿ ಅಂತ ಏನದು? ಈರುಳ್ಳಿನ ಹಿಂಗ ಹಾಕಿ ಹಿಂಗೆ ಎದ್ದಿ ಅಲ್ವಾ ಎಣ್ಣೆಯಲ್ಲಿ ಫ್ರೈ ಮಾಡು, ಅದು ಬಜ್ಜಿ. ಇದು ಹೆಂಗೆ ಬಜ್ಜಿ ಆಗುತ್ತೆ ಅಂತ ಇವಳು. ರೈತನು ಹಂಗೆ. ರೈತನ ಹೆಂಗೆ ನೀವು ಮೊಸರು ಬಜ್ಜಿ? ನಂಗೆ ಒಂದಿಷ್ಟು ದಿನ ಒಂದ್ ಯಾವ್ದು ಅರ್ಥನೇ ಆಗ್ತದೆ. ಪಲಾವ್ ಮೊಸರು ಬಜ್ಜಿ ಅಂತೀವಿ ನಮ್ ಕಡೆ. ಪಲಾವ್ ರೈತ, ಮೊಸರು ಚಟ್ನಿ ಹಂಗೂ ಬೇಡ. ಅದೇ ಮೊಸರು ಚಟ್ನಿ ರೈತ ಒಂಥರ ಹಿಂದಿ ಸಾಫ್ಟ್ ಆಗಿ ಅದು ಬೇರೆ ವರ್ಡ್ ಇರುತ್ತೆ. ಮೊಸರು ಚಟ್ನಿ ಅಂತ ಹೇಳಿದಿರಲ್ಲ, ಅದೇ ಮೊಸರು ಚಟ್ನಿ. ಇದು ಗೊತ್ತಿರಲಿಲ್ಲ ನಂಗೆ, ಕೇಳಿರಲಿಲ್ಲ. ಮೊಸರು ಚಟ್ನಿ ಅಂತೀವಿ ನಮ್ ಕಡೆ. ನೀವೆಲ್ಲಾದ್ರೂ ಮೊಸರು ಚಟ್ನಿ ಅಂದ್ರೆ ಕೊಡ್ತಾರೆ. ಆಕ್ಚುಲಿ ಅವ್ರದ್ದು ಈಗ ಇವ್ರದ್ದು ಬೆಟಗೇರಿ, ಗದಗ ಬೆಟಗೇರಿ, ಹೋಳಿ ನಗರ. ಸೊ ಹೆಂಗಂದ್ರೆ ಮಧ್ಯೆ ಒಂದು ಟ್ರ್ಯಾಕ್ ಇದೆ. ಈ ಟ್ರ್ಯಾಕ್ ಇಂದ ಈ ಕಡೆ ಗದಗ, ಈ ಟ್ರ್ಯಾಕ್ ಇಂದ ಈ ಕಡೆ ರೈಲ್ವೆ ಟ್ರ್ಯಾಕ್. ರೈಲ್ವೆ ಟ್ರ್ಯಾಕ್. ಈ ಟ್ರ್ಯಾಕ್ ಇಂದ ಈ ಕಡೆ ಗದಗ, ಈ ಟ್ರ್ಯಾಕ್ ಇಂದ ಈ ಕಡೆ ಬೆಟಗೇರಿ. ಸೊ ಇವ್ರ ಕಡೆ ಬೆಟಗೇರಿ ಚಟ್ನಿ ಬಹಳ ಫೇಮಸ್. ಯಾವ ತರ ಇರುತ್ತೆ? ಅದು ಪೂರಿ ಜೊತೆ ಕೊಡ್ತಾರೆ ಬೆಟಗೇರಿ ಚಟ್ನಿ ಅಂತ. ಪೂರಿ ಚಟ್ನಿ ಕೊಡ್ತಾರೆ. ಚಟ್ನಿ ಇವ್ರದ್ದು ಹೆಂಗಿರ್ತದೆ ನೋಡಿ, ಹೇಗೆ ನಮ್ ಚಟ್ನಿ ತರ ಇರಲ್ಲ. ನಮ್ದೇನು ಎಲ್ಲನ ಹಾಕಿ ಇವನ್ನೆಲ್ಲ ಹಾಕಿ ಆಡಿಸಿ ಹಿಂಗೆಲ್ಲ ಕೊಡ್ತೀವಿ. ಇವ್ರದ್ದು ಕಡಲೆ ಪಪ್ಪ ಹಾಕಿ ನಾವು ಏನೋ ಉಪ್ಪು ಹುಳಿ ಖಾರ ಹಾಕ್ಬಿಟ್ಟು ಕಾಯಿಗೆ ಹಾಕ್ಬಿಟ್ಟು ಕಡಲೆ ಹಿಟ್ಟು. ಮೋಸ್ಟ್ಲಿ ನನ್ಗೆ ಗೊತ್ತಿರಂಗೆ ಅದೇ ಕಡಲೆ ಹಿಟ್ಟಿಗೆ ಅವ್ನ ಹಾಕ್ಬಿಟ್ಟು ಸೊ ಅದಕ್ಕೆ ಇದನ್ನೆಲ್ಲ ಕತ್ತರಿಸಿ ಆನಿಯನು ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಒಗ್ಗರಣೆ ಕೊಟ್ಟಿರ್ತಾರೆ. ಅದು ಬೆಟಗೇರಿ ಚಟ್ನಿ. ಸೊ ಪೂರಿ ಜೊತೆ ಚೆನ್ನಾಗಿರುತ್ತೆ. ಮೊನ್ನೆ ವಿದ್ಯಾರ್ಥಿ ಭವನ ಕರ್ಕೊಂಡು ಪೂರಿ ಸಾಕು ಕೊಡಿಸಿ. ಬೆಸ್ಟ್ ಅದು. ವಿದ್ಯಾರ್ಥಿ ಭವನದಲ್ಲಿ ದೋಸೆಗಿಂತ ಪೂರಿ ಬೆಸ್ಟ್. ನನ್ನ ಪ್ರಕಾರ ಅಲ್ಲ, ಅದನ್ನ ಹೇಳಿದ್ದು ನಾಗುಗೆ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ವಿದ್ಯಾರ್ಥಿ ಭವನ್ ಪೂರಿ ಸಾಕು. ಹೌದು. ಅಥವಾ ನಾಗನ್ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದದು JP ನಗರ ಶಂಕರ್ನಾಗ್ ಇದು ರಂಗಮಂದಿರದ ಹತ್ರ SLN SNR ಹೇಳಿದ್ರು. SNR ಅಲ್ಲಿ ನಾವು ಹೋದ್ರೆ ಅವಲಕ್ಕಿ ಬಾತ್ ಕೊಡಿ, ಅವಲಕ್ಕಿ, ರವೆ ಇಡ್ಲಿ ಕೊಡಿ. ರವೆ ಇಡ್ಲಿ ಹೋದ ತಕ್ಷಣ ಅವ್ರಿಗೆ ಏನ್ ಬೇಕು ಬಂದ್ರು ಏನ್ ಬೇಕು ಕೊಡೋರ್ಗೆ ಅಂತಿರ್ತಾರೆ ಒಳಗಡೆ ಎಲ್ಲ.
ಅದು ನಾಗು ನಿಮ್ಗೆ ಗೊತ್ತಿಲ್ಲ ನಾಗು ಏನಾದರೂ ಆ ಎಸ್ ಎನ್ ಆರ್ಗೆ ಒಂದು 3-4 ದಿನ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಅದು ಒಂದು ವಾರಕ್ಕೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಅವ್ನು ಫೋನ್ ಮಾಡ್ತಾನೆ, ಋತುಪರ್ಣ ಕರೆಕ್ಟಾ? ಅವಾಗ ಈ ಕಡೆ ಶಿಫ್ಟ್ ಆಗ್ಬಿಟ್ಟಿದ್ದೀವಿ, ಅವಾಗೆಲ್ಲ ಇದ್ದಾಗ ಎಲ್ಲಿ ಬರಲೇ ಇಲ್ಲ ಅಂತ ಕೇಳೋರು. ಆ ಥರ ಸಂಬಂಧ. ಹೌದು, ಅಲ್ಲಿ ದೋಸೆನೇ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಇವ್ರನ್ನ ಸಾಕ ತುಂಬ ಈಸಿ. ಅದಕ್ಕೆ ಅವರು ಪ್ಲಾನ್ ಮಾಡಿ ಮದ್ವೆ ಮಾಡ್ಕೊಂಡ್ರು. ಏನ್ ಈಸಿ ಇರ್ತಾಳೆ, ಒಂದಿಷ್ಟು ಕಾಫಿ ಕುಡಿಸಿದ್ರಲ್ವಾ, ಸೊ ಗೊತ್ತಾಗ್ಬಿಟ್ಟಿದೆ. ಆಮೇಲೆ ಡಿನ್ನರ್ಗೂ ಕರ್ದಿದ್ದಲ್ವಾ, ಗೊತ್ತಾಗಿದೆ ಇವಳು ಜಾಸ್ತಿ ಹಿಡಿಯಲ್ಲ, ತಿನ್ನಲ್ಲ. ಅವಾಗಿಂದನೂ ತಿನ್ನಲ್ವಾ ಆಕೆ? ಅವಾಗಿಂದನೂ ತಿನ್ನಲ್ವಾ? ಇಲ್ಲ ಅವಳಿಗೆ ಇಷ್ಟೇ ತಿನ್ನೋದು, ಸೊ ನಾನು ಇಷ್ಟೇ ತಿನ್ನೋದು. ಸೊ ಲೈಫ್ ಇಸ್ ಶಾರ್ಟ್. ಬರೀ ದಿನ 3 ಸರಿ ತಿನ್ನೋದಾ, ಜಾಸ್ತಿ ತಿಂತೀರಾ? ಏನ ಇಷ್ಟೇ ತಿಂದ್ರು ಜಾಸ್ತಿ ಹೊತ್ತು ತಿಂತೀರಾ? ಇಷ್ಟೇ ತಿಂದ್ರು 3 ಸರಿ ತಿನ್ನೋದಾ? 3 ಹೊತ್ತೆ ಮಾಮೂಲಿ. ನಿಮ್ಗೇನು ಹೊಟ್ಟೆ ಹಸಿ ಅಲ್ವಾ? ಸ್ವಲ್ಪ ಅಷ್ಟೇ. ನಿಮ್ಗೇನು ಹೊಟ್ಟೆ ಹಸಿ ಅಲ್ವಾ ಮಧ್ಯ? ಬೇರೆ ತಿನ್ಕೊಳ್ರಿ ಅವಾಗ ಏನು ತಿಂತೀರಿ? ಅದೇ ಹೊರಗಡೆ ಕಾಫಿ ಕುಡಿಯಕ್ಕೆ ಹೋದಾಗ ಏನಾದ್ರು ಬೇಕು ಅಂದ್ರೆ ಒಂದು ಸಿಂಗಲ್ ದೋಸೆ ತಿಂತಾಳು. ಓಕೆ, ಹಂಗೆ. ಬಟ್ ದೋಸೆ ಇಡ್ಲಿ ಜೀವನ ಆಗೋಗುತ್ತೆ. ದೋಸೆ ಇಡ್ಲಿ ಫುಲ್ಕ ಆಲ್ಮೋಸ್ಟ್. ರೈಸ್ ಸಾಂಬಾರ್ ಬರುತ್ತಾ? ಇದೆಯಾ? ಸಾಂಬಾರ್ ಮಾಡ್ತಾರೆ, ತರಕಾರಿ ಎಲ್ಲ ಹಾಕಿ ತರಕಾರಿ ಸಾಂಬಾರ್ ಮಾಡ್ತಾರೆ. ಒನ್ ಆಫ್ ದಿ ಬೆಸ್ಟ್ ನಾಗಂಗೆ ಇಷ್ಟ ಆಗುವಂಥ ಫುಡ್ ಆನ್ ಟೇಬಲ್ ಆಫ್ ದಿಸ್ ಕ್ಯಾಂಡಿಡೇಟ್ ಶೋನಲ್ಲಿ. ಹೆಂಗೆ ಅಲ್ಲ ಅವಲಕ್ಕಿ ಇವಳಿಗೆ ಇಷ್ಟ. ಅದಕ್ಕೆ ಹಸಿ ನಾವು ಬಿಟ್ಟಿಲ್ಲ. ಅವಲಕ್ಕಿ ಇವ್ರ ಕಡೆ ಬ್ರೇಕ್ಫಾಸ್ಟ್ ಇದು. ಹೌದು, ಪ್ಲೀಸ್. ಅವಲಕ್ಕಿ ನನಗೆ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ನಾನು. ಹೌದಾ? ನಾನು ಅವಲಕ್ಕಿಗೆ ಅದು ಇಲ್ಲಿ ಚೆನ್ನಾಗಿ ಸಿಗುತ್ತೆ, ಹೆಸರೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಂ, ಅಲ್ಲಿ ರಂಗಶಂಕರ್ ಅದು ಆ ಭಾಗದಲ್ಲಿ. ಈ ಕುಕ್ ಮಾಡಿದ್ಮೇಲೆ ಸರ್ವ್ ಮಾಡೋದು ಒಂದು ಅದ್ಭುತ. ಈ ಕಿಂಗ್ಸ್ ಕ್ಲಬ್ಬಲ್ಲಿ ಒಬ್ಬರು ಚೀಫ್ ಶೆಫ್ ಇದ್ದಾರೆ, ಅವ್ರ ಹೆಸರು ಗೊತ್ತಾ ನಿಮಗೆ? ತುಂಬ ಸಂಬಂಧದವರು. ಜಾಯ್ ದೀಪ್ ಅಂತ. ಜಾಯ್ ದೀಪ್ ಅಂತ. ಬೆಂಗಾಲಿನವರು. ಈಸ್ ಬೆಂಗಾಲಿ. ಹಿ ಡಸ್ ದಿಸ್. ಓಕೆ. ಹೆಸರು ಕೇಳಿದ ತಕ್ಷಣ ಹೇಳ್ಬಿಟ್ಟೇನವ ಏನಂತ? ಜಾಯ್ದೀಪ್ ಅಂದ ತಕ್ಷಣ ಬೆಂಗಾಲಿ ಅಂತ. ಅದಕ್ಕೆ ಗೊತ್ತಾಗತ್ತಲ್ವ, ಹೆಸರು ಕೇಳಿದ್ರೆ ಯಾವ ಭಾಗದವರು ಎತ್ತ ಅಂತ ಒಂದು ಐಡಿಯಾ ಅಂತೂ ಸಿಗುತ್ತಲ್ಲ. ಅವ್ರು ಹೋಟೆಲ್ಗೆ ಹೋದಾಗ ತುಂಬಾ ಬೆಂಗಾಲಿಸ್ನ ಮಾತಾಡ್ತಿದ್ದಾರೆ. ಸೊ ಅದಕ್ಕೆ ಯೂಶಲಿ ಅವ್ರು ನೋಡಿದ್ರೆ ಅಥವಾ ಇಲ್ಲಿ ಮಾತಾಡ್ಸಿದ್ರೆ ಹೆಸರು ಕೇಳಿದ್ರೆ. ನಮ್ಮ ಶೋ ಎಂಡಲ್ಲಿ ಬೆಂಗಾಲಿ ಮಾತುಕತೆ ಇರುತ್ತೆ, ಬರ್ತಾರ ಬೆಂಗಾಲಿ. ಚಾನ್ಸೇ ಅಲ್ಲ. ಹಂಗಾಗಿ ಅವಲಕ್ಕಿ ನನಗೆ ವಿಚ್ ಐ ಲೈಕ್ ದ ಮೋಸ್ಟ್. ಅವಲಕ್ಕಿ, ಖಾಲಿ ದೋಸೆ, ಇದ್ರ ಜೊತೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಪಕೋಡ ಚೆನ್ನಾಗಿರುತ್ತೆ. ಅಂದರೆ ಅವಲಕ್ಕಿ, ಚಿತ್ರಾನ್ನ ಪ್ಲಸ್ ಆನಿಯನ್ ಪಕೋಡ. ನಮ್ಮ ಕಡೆ ಬ್ರೇಕ್ಫಾಸ್ಟ್ ಎಲ್ಲ ಇದೇ ಥರ ಇರುತ್ತೆ. ಬಜ್ಜಿ, ಮಿರ್ಚಿ, ಚುರ್ಮುರಿ ಒಗ್ಗರಣೆ. ಅದು ಚುರ್ಮುರಿ ಇರುತ್ತಲ್ಲ, ತೊಯ್ಸಿ ಅದನ್ನ ಇದೇ ಥರ ಅವಲಕ್ಕಿ ಥರ ಒಗ್ಗರಣೆ ಮಾಡ್ತಾರೆ. ಹಾಂ, ಕರೆಕ್ಟು. ಬಟ್ ಆದರೂ ನಮ್ಮ ನಾಗ ಹೇಳ್ತಾನೆ ಚೆನ್ನಾಗಿ. ಈ ಮೈಸೂರು ಕಡೆ ಪುರಿ ಇದೆಯಲ್ಲ, ಅದ್ರ ಚುರ್ಮುರಿ ಇದೆಯಲ್ಲ, ನಾಗ ಗೋಯ್ಡ್ ನಾಗ ತುಂಬಾ ಚೆನ್ನಾಗಿ ಮಾಡ್ದೆ. ನನಗೆ ಈ ಬಗ್ಗೆ ಬೆಂಗಳೂರಿನ ಬಗ್ಗೆ ಯಾಕೆ ಬೇಸರ ಅಂತಂದ್ರೆ, ಇಲ್ಲಿ ಮೈಸೂರು ಪುರಿ ಸಿಗಲ್ಲ. ಇಲ್ಲಿ ಬರೀ ಬೇಲ್ಪುರಿ ಒಂದೇ ಪುರಿ ಇದೆ ಎಲ್ಲ ಕಡೆ. ಕೆಲವು ಕಡೆ ಕೋಲಾರ ಪುರಿ ಬೇಲ್ ಕೂಡ ಸಿಗುತ್ತೆ, ಬಟ್ ನಮ್ಮ ಮೈಸೂರು ಪುರಿ ಸಿಗಲ್ಲ ಇಲ್ಲಿ. ಅದು ನನಗೆ ಭಾಳ ಬೇಸರ ಇದೆ. ಯಾಕಂದ್ರೆ ನಮ್ಮ ಮೈಸೂರದು ಚುರ್ಮುರಿ ಇದೆ ಗೊತ್ತಾ. ಹೌದು. ನನಗೆ ಎಲ್ರಿಗೂ ಏನು ಗೊತ್ತಾ, ಅವರ ಬಾಲ್ಯದಿಂದ ಯಾವುದನ್ನ ತಿಂದಿರ್ತಾರಲ್ಲ ಅದು ಅವ್ರಿಗೆ ಫೇವ್ರೇಟ್ ಆಗಿರ್ತದೆ. ಹೌದು. ಸೊ ನನಗೆ ನಮ್ಮ ಮೈಸೂರು ಚುರುಮುರಿ ನಮಗೆ ಭಾಳ ಫೇಮಸ್. ಆ ಟೇಸ್ಟ್ ಯಾಕೆ ಅಂದರೆ ಆ ಪುರಿಯಿಂದ ಟೇಸ್ಟ್ ಬರೋದು. ಅದರಲ್ಲೂ ಸಪ್ಪೆ ಪುರಿ ಬೇರೆ, ಉಪ್ಪಿನ ಪುರಿ ಬೇರೆ ಇದೆ. ಸಪ್ಪೆ ಪುರಿ ಬೇರೆ ಇದೆ, ಉಪ್ಪಿನ ಪುರಿ ಬೇರೆ ಇದೆ. ಹೌದಾ? ಹೌದಾ? ಉಪ್ಪಿನ ಪುರಿ ಅಂದ್ರೆ ಸ್ವಲ್ಪ ಉಪ್ಪು ಇರ್ತದೆ, ಲೈಟ್ ಉಪ್ಪು ಇರುತ್ತೆ. ಸ್ವಲ್ಪ ಮಾಮೂಲಿ ಪುರಿ ಸಪ್ಪೆ ಪುರಿಗಿಂತ ಸ್ವಲ್ಪ ದಪ್ಪಕ್ಕಿರುತ್ತೆ. ಓಕೆ. ಬಟ್ ನೀವು ಚುರುಮುರಿ ಮಾಡೋಕ್ಕೆ ಸಪ್ಪೆ ಪುರಿ ಇರಬೇಕು. ಹಾಂ, ವಿದ್ಯಾಪತಿ ಪೂಜಾಪತಿ ಚೆನ್ನಾಗಿದೆ, ಒಳ್ಳೆ ಹೆಸರು ಕಾಯಿನ್ ಮಾಡಿದ್ದೀವಿ ನಾವು. ಪೂಜಾಪತಿ ಇಬ್ರು ಸೇರಿ ಒಂದು ಅಕೌಂಟ್ ಓಪನ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಪೂಜಾಪತಿ ಅವಾಗ ಆ್ಯಕ್ಟ್ಗಳು ಮಾಡ್ಬೋದು. ಆ್ಯಕ್ಟ್ಗಳು ಮನೆಯಲ್ಲೆಲ್ಲ ಅಷ್ಟೇ ನಡೆಯುತ್ತೆ, ಇವ್ರದ್ದು ಕ್ಯಾಮ್ರಾ ಮುಂದೆ ನಡೀತಾ ಇರುತ್ತೆ. ನಮ್ಮ ಮನೇಲಿ ಆ್ಯಕ್ಟಿಂಗ್ ಮಾರ್ನಿಂಗಿಂದ ರಾತ್ರಿವರೆಗೂ ಹಂಗೆ. ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿ ಪೂಜನ್ನ, ಪೂಜಾ ಭೂಷಣ ಅಂತ ಹಾಕಿದ್ರೆ ಸಿಗ್ತಾರೆ. ವಾವ್, ನೆಕ್ಸ್ಟ್ ಲೆವೆಲ್ ಪೇಂಟಿಂಗ್ ಅವೆಲ್ಲ. ಯಾವಾಗ ಅವಳು ಕಲ್ತಿದ್ದಲ್ಲ, ಐ ಮೀನ್ ಫಾರ್ಮಲ್ ಎಜುಕೇಶನ್ ಥರ ಮಾಡಿದ್ದಲ್ಲ, ಅವಳೇ ಅವಳು ಇಂಟ್ರೆಸ್ಟಿಂದ ಮಾಡಿ ಮಾಡ್ತಿದ್ದೆ. ಪೂಜೆನ ಜೊತೆ ನಾನು ಇವತ್ತೊಂದು ಸೆಲ್ಫಿ ತೊಗೊಂಡ್ಬಿಡ್ತೀನಿ. ಯಾಕೆಂದರೆ ಗೊತ್ತಿಲ್ಲ ಪೂಜಾ ಯಾವಾಗ ಇಟಲಿಗೆ ಹೋಗ್ಬಿಡ್ತಾರೆ ಅಂತ. ಬದುಕು ಹಿಂಗೆ ಇರಲ್ಲ, ಅಥವಾ ಹಿಂಗಿರುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲ್ಲ.
ಮದುವೆ ಮುಂಚೆ ಒಂದು ಲೈಫ್ ಆದರೆ ಇಬ್ಬರು ಬದುಕಲು ಕೂಡ ಮದುವೆ ಆದಮೇಲೆ ಒಂದು ಲೈಫು, ಫ್ರೆಂಡ್ಶಿಪ್ ಒಂದು ಕಡೆ, ಮತ್ತು ಈಗ ಫ್ರೆಂಡ್ಸ್ ಎಲ್ಲರೂ ಮದುವೆ ಆಗ್ತಿರೋ ಸಂದರ್ಭದಲ್ಲಿ ಇನ್ನೊಂದು ಥರ. ಹೌ ಡು ಯು ಫೀಲ್ ಆಗು? ಈಗ ನನ್ನ ಫ್ರೆಂಡ್ಸ್ಗಳು ಮದುವೆ ಆಗ್ತಿರೋದು. ಹಾಂ ಹೌದು. ಮತ್ತೆ ಈಗ ನಾವು ಸ್ವಲ್ಪ ಸೀನಿಯರು. ಆಮೇಲೆ ನಾನು ಹೇಳಿದ್ನಲ್ಲ, ಮೊದಲು ಸಿಂಗಲ್ ಹಿಂಗೆ ಹೋಗ್ತಿದ್ದೆ, ಈಗ ಹಂಗಲ್ಲ. ಈಗ ಜೊತೆಗಿದ್ದಾಳೆ, ನಾನು ನೆನಪಿಸ್ಕೋಬೇಕು. ಆವಾಗ ಇವಳು ಒಂದೊಂದ್ಸತಿ ಅದನ್ನೇ, ನಾನು ಒಂದೊಂದ್ಸತಿ ಏನೋ ಯೋಚನೆ ಮಾಡ್ತಾ ನಾನು ಒಬ್ಬನೇ ಮುಂದಕ್ಕೆ ಹೋಗ್ಬಿಟ್ಟಿರ್ತೀನಿ, ಏನೋ ಹಿಂಗೆ ಯೋಚನೆ ಮಾಡ್ತಾ ನಡ್ಕೊಂಡು. ಇವಳು ನಿಮ್ಗೆ ನಂಗೆ ಗೊತ್ತಾಗಲ್ವಾ ನಾನು ಇಲ್ಲಿ ಬರ್ತಾ ಇರೋದು, ಹೋಗ್ತಾ ಇರ್ತೀರಾ ನೀವು ಸುಮ್ಮನೆ ಅಂತ ಇವಳು ಹೇಳ್ತಿರ್ತಾರೆ. ಹಾಂ ಹೌದಲ್ವಾ ಅಂದರೆ ಅದು ಹಂಗೆ. ಅಂದರೆ ಈಗ ಎಲ್ಲೋದ್ರೂ ಈಗ ನನ್ನ ಜೊತೆಗೆ ಹೋಗ್ಬೇಕೀಗ, ಯಾಕಂದರೆ ಈಗ ನಾವು ಸಂಸಾರ ಸಮೇತವಾಗಿ ಅಲ್ಲಿ ಕೈ ಹಿಡ್ಕೊಂಡು ಓಡಾಡೋದು ಇದೆಯಾ ಅಥವಾ ನಿಬ್ಬಾಣಿ ಹೋಗ್ತಾ ಇರ್ತೀರಾ? ಜಾಲಿ ಜಾಲಿಯಾಗಿ ಇರ್ತೀವಿ, ಆರಾಮಾಗಿ ಕೈಯಲ್ಲಿ ಹಿಡ್ಕೊಂಡೇ ಹೋಗ್ಬೇಕು ಆ ಥರದ್ದೆಲ್ಲ ಏನಿಲ್ಲ, ಆರಾಮಾಗಿ ಇರ್ತೀವಿ. ನಿಮ್ಮ ಟಿಪ್ಪು ಧನಂಜಯ್ಗೆ ಮತ್ತು ಧನ್ಯತಾಗೆ ಅವ್ರ ಟಿಪ್ಪ ನೀವು ಕೊಡಿ. ಏನಿಲ್ಲ, ಅವ್ರಿಗೆಲ್ಲ ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತಿದೆ. ಆತ್ಮೀಯ ಗೆಳೆಯ ಅಲ್ವಾ, ಹಾಗಾಗಿ ಕೇಳ್ತೇನೆ. ಬ್ಯಾಚ್ ಗೆಳೆಯರಲ್ವಾ? ಟಿಪ್ ಅಂತ ಏನಿಲ್ಲ, ಬಟ್ ಎಷ್ಟೇ ಆದರೂ ಎಲ್ಲರೂ ನಮ್ಮದು ಏನೋ ಬೇರೆ ಥರ ಇದು ಹಂಗಿಂದ ಮದುವೆ ಆದ್ಮೇಲೆ ಎಲ್ಲ ಒಂದೇ ಅದಷ್ಟೇ. ಆ್ಯಕ್ಚುಲಿ ಇದು ನಿಜ ಧೋನಿನೇ ಹೇಳೋದು ಇದು ಬಹುಶಃ. ಏನು ಮತ್ತು ಸೋಚನ ಹಾಕಿ ಏನೋ ಮೇರೆ ಓದಿ ಎಲ್ಲಗೆ ಮದುವೆ ಆದಮೇಲೆ ಎಲ್ಲ ಸೇಮ್ ಆ ಥರದ್ದೇನೋ ಸಮಥಿಂಗ್ ಆ ಥರ ಏನೋ ಇರ್ತವೆ. ಅದು ಗೊತ್ತಾಗಿರುತ್ತೆ, ಒಬ್ರಿಗೊಬ್ರಿಗೆ ಅರ್ಥಕೊಂಡಿರ್ತಾರೆ. ಬಟ್ ಸ್ಟಿಲ್ ಸಂಸಾರ ಅದೇ ನನಗೆ ಗೊತ್ತು ಅಂತ ಅನ್ಕೊಳ್ಳಿದೆಯಲ್ಲ, ಅದೇ ದೊಡ್ಡ ಅನ್ಕೋಬಾರ್ದು. ಹೆಂಡತಿ ಮಾತು ಕೇಳ್ಕೊಂಡು ಇದ್ದು ಬಿಡು ಅಂತ ಅಷ್ಟೇ. ಅದು ಹೌದು. ಬಟ್ ಈಗೇನೋ ನನಗೇನೋ ಗೊತ್ತು ಅಂತ ಅನ್ಕೊಳ್ಳೋದಿದೆಯಲ್ಲ ಅವನು, ಅದನ್ನ ಬಿಟ್ಬಿಡ್ಬೇಕು. ನೀವೆಲ್ಲ ಒಂದೇ ಮನೇಲಿ ಇರ್ತೀರಾ, ಮದುವೆ ಆಗಿ ಒಬ್ಬೊಬ್ಬರೇ ಆಚೆ ಬರ್ತಾ ಇದ್ದೀರಾ. ಪೂರ್ಣನ ಕತೆ ಏನು? ನನಗೂ ಅದೇ ಚಿಂತೆ ಆಗಿದೆ. ನಾನು ಅದಕ್ಕೆ ಅವ್ರಿಗೆ ಆರ್ಯ ನಗರ ಹತ್ರ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅಲ್ಲಪ್ಪು ಮದ್ವೆ ಆಗೋದು ಬೇಡವಾ ಅಂತ ಅನ್ನ ಕೇಳ್ತಾರೆ. ಮದ್ವೆ ಆಗಲ್ಲ ಅಂತಾರೆ, ಬಟ್ ಆಗ್ತಾರೆ ಬೇಗ. ಇವರು ಪೂಜಂಗೂ ಪೂರ್ಣಂಗೂ ಜಗಳ ಹತ್ಕೊಂಡ್ರೆ ಅದು ಬೇರೆ ರೇಂಜ್. ನೀವು ಇವಳು ಒಂದ್ಸತಿ ಹಿಂಗೆ ಸುಮ್ಮನೆ ನಮ್ಮ ಪೂರ್ಣ ಶ್ಯಾಮ ಅಂತ ಅವಾಗೆಲ್ಲ ನೀವು ಯಾಕೆ ಹಿಂಗೆ ಇದ್ದೀರಾ, ಎಲ್ಲ ನೋಡ್ಕೊಳ್ಳಿ, ಒಳ್ಳೆ ಸದ್ದ ಮುದ್ದ ಹುಡುಗಿ ನೋಡ್ಕೊಳ್ಳಿ ಅಂತ. ಅಂದ್ರೆ ಸದ್ದ ಮುದ್ದ ಅಂತಂದ್ರೆ ಅಂದ್ರೆ ಮುಗ್ಧವಾಗಿರೋ ಹುಡುಗಿ, ಇನ್ನೋಸೆಂಟ್ ಹುಡುಗಿನ. ಸದ್ದ ಮುದ್ದಾನ ಇವಳು ಭಾಷೆಯಲ್ಲಿ. ಆವಾಗ್ಲಿಂದ ಅವನು ಶ್ಯಾಮ ಇವಳು ಇಟ್ಕೊಂಡಿದ್ದಾನೆ, ನಂಗೊಂದು ಸದ್ದ ಮುದ್ದ ಹುಡುಗಿ ಬಿಡ್ಕೊಡು, ನಂಗೊಂದು ಸದ್ದ ಮುದ್ದ ಹುಡುಗಿ. ಅವ್ರಿಗೆ ಹೇಳಕ್ಕೂ ಬರಲ್ಲ ಸದ್ದ ಮುದ್ದಾಮ್ ಅಂತಾರೆ ಅವರು. ಸದ್ದ ಮುದ್ದ ಹುಡುಗಿ ಅಂದ್ರೆ ಸಿಂಪಲ್ ಆಗಿ ಇರಬೇಕು, ಒಂದು ಸಿಂಪಲ್ ಅಂಡ್ ಕ್ಯೂಟ್ ಅಂಡ್ ಇನ್ನೋಸೆಂಟ್ ಆ ಥರ ಅಲ್ವಾ? ಸದ್ದ ಮುದ್ದ ಬ್ಯೂಟಿಫುಲ್ ಆಗಿರ್ಬೇಕು, ಸಿಂಪಲ್ ಆಗಿ ಕ್ಯೂಟ್ ಆಗಿ ಇರಬೇಕು, ಆ ಥರದ್ದನಾ? ದಟ್ಸ್ ನೈಸ್. ಒನ್ ಮೋರ್ ಆನ್ ಟೇಬಲ್ ವಿಚ್ ಯು ಲೈಕ್ ದ ಮೋಸ್ಟ್. ಯು ಲೈಕ್ ದ ಮೋಸ್ಟ್. ಇದಿಲ್ಲ ಅಂದ್ರೆ ನಾಗು ಊಟ ಕಂಪ್ಲೀಟ್ ಹೆಂಗಾಗುತ್ತೆ ಬ್ರದರ್? ದೇವ್ರೆ, ಊಟ ಹೆಂಗ್ ಕಂಪ್ಲೀಟ್ ಆಗುತ್ತೆ? ಊಟ ಹೆಂಗ್ ಕಂಪ್ಲೀಟ್ ಆಗುತ್ತೆ? ಅಲ್ಲಿ ಸ್ಪೆಷಲ್ ಏನೋ ಇದೆ, ರಸಮ್ ಇದೆ, ಇದು ಕಳ್ಳೆ ಹುಳಿ. ಕಳ್ಳೆ ಹುಳಿಗೆ ಇದು ಕಳ್ಳೆ ಹುಳಿ ಅಂತಾರೆ. ಇದ್ರದ್ದೇ ಆದ ಒಂದು ಇತಿಹಾಸ ಇದೆ. ಅದು ಚಾಮರಾಜನಗರದವ್ರಿಗೆ ದೊಡ್ಡ ಇತಿಹಾಸ. ಹೌದು ಹೌದು. ಇದು ಗೊತ್ತೇ ಇಲ್ವಾ? ಇದು ಇವತ್ತು ನಾವಿಬ್ರು ಇವ್ರಿಗೆ ಹೇಳ್ಕೊಡ್ತಾ ಇದೀವಿ. ಇದಕ್ಕೆ ಏನಂತಾರೆ? ಕಳ್ಳೆ ಹುಳಿ. ಕಳ್ಳೆ ಹುಳಿ ಆಯ್ತಾ? ಇದು ಬಾಳೆಕಾಯಿ, ಇದು ಕಡಲೆಕಾಳು. ಸೊ ಇದನ್ನೆಲ್ಲ ಹಾಕಿ ಮಾಡಿರ್ತಾರೆ, ಇದೊಂದು ಡಿಶ್. ಸೊ ಇದು ನಮ್ಮ ಸಡೆ ಎಲ್ಲ ಯಾವುದೇ ಈಗ ಆಕ್ಚುಲಿ ಕಡಿಮೆ ಆಗಿದೆ. ಮುಂಚೆ ಅಂತೂ ನಮ್ಮ ಸೈಡು ನೀನು ಯಾವುದೇ ಶುಭ ಕಾರ್ಯ ಇದ್ರೂ ಕಳ್ಳೆ ಹುಳಿ ಫಿಕ್ಸು. ಕಳ್ಳೆ ಹುಳಿ ಇಲ್ಲದೆ ನೀವು ಫಾರ್ ಎಕ್ಸಾಂಪಲ್ ಈಗ ನಮ್ಮೂರ ಪಕ್ಕ ಚಿಲ್ಕೊಡಿ ಅಲ್ಲೆಲ್ಲ ಜಾತ್ರೆ ಅದೇನೇನೋ ಇರ್ತಿದ್ವು, ಅಲ್ಲಿ ಹೆಂಗೆ ಎಲೆ ಹಾಕೊಂಡು ಅವಾಗೆಲ್ಲ ಮುತ್ತುಗದೆಲೆ ಹಾಕೊಂಡು ಹೋಗೋರು. ಇದು ಇದ್ರದ್ದು ಅಂದ್ರೆ ಬಾಯ್ಲ್ ಮಾಡಿ ಅದ್ರ ತೆಗ್ದಿರೋ ನೀರ್ದು ಇದನ್ನ ಮಾಡ್ತಾರೆ. ಅಲ್ಲ ಇಲ್ಲ ಇಲ್ಲ, ಅದು ಬೇರೆ, ಇದು ಬೇರೆ. ಇದು ಹೇಳ್ತಾ ಇರೋದು ಬಸ್ಸಾರು. ನೀ ಹೇಳಿದ ಬಸ್ಸಾರು ರೆಸಿಪಿ. ಇದು ಬಸ್ಸಾರಲ್ಲ, ಇದು ನಾಗ ನಿಮ್ಗೆ ಇನ್ನೂ ಮಾಡ್ಕೊಡಿದಾನಲ್ಲ ಗೊತ್ತಿಲ್ಲ, ಆದ್ರೆ ನಾಗ ಇದ್ರಲ್ಲಿ ಎಕ್ಸ್ಪರ್ಟು. ದಿಸ್ ಇಸ್ ಕಾಲ್ಡ್ ಮೆಣಸಿನ ಸಾರು. ಓಕೆ, ಹೇಳ್ನಾಗ ಮೆಣಸಿನ ಸಾರಿನ ಮಹಿಮೆ. ಹುಷಾರ್ ತಪ್ಪಿದಾಗ ಅದಕ್ಕೆ ಎಲ್ಲ ತಗೊಂಡ್ರೆ ಭಾಳ ಟೇಸ್ಟಿ ಅನ್ಸುತ್ತೆ. ಡಾಕ್ಟರ್ ನಾಗಭೂಷಣ್ ಈಗ ಆಚೆ ಬಂದರು. ಓಕೆ, ಯು ಶುಡ್ ಹ್ಯಾವ್ ಇಟ್. ಈ ಮೆಣಸಿನ ಸಾರ್ಗೂ ನಾಗಭೂಷಣ್ಗೂ ತುಂಬ ಕನೆಕ್ಷನ್ ಇದೆ. ಓಕೆ, ಗೋ ಹೆಡ್ ಫಾರ್ ಕಳ್ಳೆ ಹುಳಿ. ಕಳ್ಳೆ ಹುಳಿ. ಸೊ ನಮ್ಮ ಎಲ್ಲ ಶುಭ ಕಾರ್ಯಗಳು ಇದ್ದಿದ್ದೆಪ್ಪು. ಇಲ್ಲಿ ನಮ್ಮ ಚಾಮರಾಜನಗರ ಸೈಡ್ ಭಾಳ ಫೇಮಸ್ ಇದು ಕಳ್ಳೆ ಹುಳಿ. ಈಗಲೂ ಈಗ ಸಿದ್ಧಗಂಗೆ ಕಡೆಗೆಲ್ಲ ಬರ್ಬೇಕಾದ್ರೆ ಸಿದ್ಧಗಂಗೆ ಊಟ ಮಾಡ್ಕೊಂಡೇ ಬಂದ್ಬಿಡ್ತೀನಿ. ಹೌದಾ? ಆ ಥರ ಎಲ್ಲ ಹಂಗೇನಾದ್ರು 3 ಟೈಮ್ ಹಂಗೇನಾದ್ರು ಹೋಗ್ತಾ ಬರ್ತಾ ಇದ್ರೆ ಆ ಟೈಮಲ್ಲಿ ಊಟ ಟೈಮಲ್ಲಿ ಆ ಕಡೆ ಇದ್ರೆ ಅಲ್ಲೋಗೆ ಒಂದು ರೌಂಡು. ಈಗಲೂ ನಾನು ಸ್ಟಾರ್ ಆಗಿದ್ದೀನಿ, ಅಲ್ಲಿ ಯಾಕೆ ಹೋಗೋದು ಆ ಥರ ಏನಿಲ್ಲ. ಸ್ಟಾರ್ ಮಣ್ಣಾಗಿದ್ದೀನಿ, ಹಂಗೇನಿಲ್ಲ. ಅವ್ರು ಸ್ಟಾರ್ ಅನ್ನೋದೆಲ್ಲ ಆ ಥರ ಕ್ಯಾರೆಕ್ಟರ್ ಇಲ್ಲ ಅವ್ರಿಗೆ. ಸೊ ಈಗೇನು ಅಂತಂದರೆ ನಾನು ಪೋಯ್ ಯಾವ್ದು ಕೊಳ್ಳೆ ಪೋ ಇದಾ ಅಂತಂದರೆ ಅವಳು ಇದು ಅಂತಾಳೆ. ಇವತ್ತು ಹಾಕೊಂಬಂದಿರೋದು ಹಂಗೇನಾ?
ಇವತ್ತಲ್ಲ, ಮದುವೆ ಆದ್ಮೇಲೆ ಇದು ಹಂಗೆ ಅದ ನಡೀತಾ ಇದೆ ಹಾಗೆ. ಮಧ್ಯೆ ಒಂದೊಂದಷ್ಟು ದಿನ ನಾನು ಇವಳ ಏನೋ ಸೂಚನೆಗಳನ್ನ ನಾನು ಉಲ್ಲಂಘಿಸ್ತೀನಿ, ಅವಾಗೆಲ್ಲ ತಕ್ಕ ಶಾಸ್ತಿ ಆಗುತ್ತೆ. ಜೋಶ ನಾನೇ ಬಿಡುಪ ಅಂದ್ಬಿಟ್ಟು ಹೋಗಿರ್ತೀನಿ, ನಾನು ವಾಪಸ್ ಬಂದ್ಮೇಲೆ ಅದ್ರ ಕ್ಲಾಸ್ ತಗೊಂಡು. ನಂಗೆ ನನ್ನ ಗಂಡ ಚೆನ್ನಾಗಿ ಕಾಣ್ಬೇಕು ಅಂತ ಎಲ್ರಿಗೂ ಇರುತ್ತಲ್ವಾ. ನಮ್ಮನ್ನು ಕಮೆಂಟ್ ಮಾಡ್ತಿರ್ತಾರ ಆತರ, ಅಂದ್ರೆ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ತುಂಬಾ ಏನು ತುಂಬಾ ಆಳಾಗಿ ಏನು ಬೇಡ, ಸಿಂಪಲ್ ಆಗಿ ಒಂದು ಶರ್ಟ್ ಪ್ಯಾಂಟ್ ಹಾಕಿದ್ರು ಚೆನ್ನಾಗಿ ಕಾಣ್ಬೇಕು ಅದು. ಸೊ ನಾಗಭೂಷಣ್ ಅವರ ಒಂದು ದೊಡ್ಡ ಗಟ್ಟಿ ಧ್ವನಿಯ ಕೋರಿಕೆ, ಚಾಮರಾಜನಗರ ಭಾಗದಲ್ಲಿರೋರು ಕಳ್ಳೆ ಹುಳಿನ ಸಿಗ್ನೇಚರ್ ಡಿಶ್ನ ಅವಾಗವಾಗ ಮಾಡ್ತಾ ಇರಿ, ತಿಂತಾ ಇರಿ. ಕರೆಕ್ಟಮ್ಮ? ನಮಗೂ ತಂದು ಕೊಡಿ, ಸಿಗ್ದ ನಮಗೂ ಕೊಡಿ, ನಾವು ತಿಂತೀವಿ. ನಾನು ಅದಕ್ಕೆ ಫಿದಾ ಇದ್ದೀನಿ, ಅಫ್ಕೋರ್ಸ್ ನಾಗನೂ ತಿಂತಾರೆ. ನಾನು ಭಾಳ ನಾಟಿ ಅದೇನ್ರಿ ಹಿಂದೆ. ಅಂದ್ರೆ ನಾಟಿ ಅಂದ್ರೆ ಪಕ್ಕ ಜವಾರಿ. ಪಕ್ಕ ಜವಾರಿ. ಈ ಇಂಗ್ಲಿಷ್ ನಾಟಿ ಅಲ್ಲ, ಇಲ್ಲ ಇಲ್ಲ, ಆ ತುಂಟತನದ ನಾಟಿ ಅಲ್ಲ, ನಾಟಿ ನಾಟಿ ಅಂದ್ರೆ ಜವಾರಿ. ಜವಾರಿ ನಾಟಿ ವೈದ್ಯ ಆ ಥರ. ಇದೊಂಥರ ಮಿಕ್ಸ್ ಆಫ್ ಒಂಥರ ಮಾಡರ್ನ್ ಮತ್ತು ಕಲ್ಚರ್ ಆ ಥರ ಬ್ಲೆಂಡ್ ಮಾಡ್ತಿದ್ದೀನಿ ನಾನು. ಹಾಗಾಗಿ ಲೆಟ್ ಮಿ ಹ್ಯಾವ್, ಐ ಥಿಂಕ್ ಒಂದು ಸಾಕು ಅನ್ಸುತ್ತೆ. ಇದು ಈ ಬ್ರೋಕೊಲಿ ಎಕ್ಸಾಟಿಕಾ, ಅದ್ರ ಜೊತೆಗೆ ಒಂದು ಪಿಜ್ಜಾ, ಅದರದೊಂದು ಟೇಸ್ಟ್ ಮಾಡಿಸ್ಬೇಕು ನಿಮಗೆ, ಬಿಕಾಸ್ ನೀವು ತಿಂತೀರಾ ಇದನ್ನ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ದಿಸ್ ಇಸ್ ಪೂಜಾಸ್ ಫೇವ್ರೇಟ್. ಅದು ತರಕಾರಿ ಹಾಕಿ ಬ್ರೋಕೊಲಿ ಹಾಕ್ಬಿಟ್ರೆ ಪೂಜಾ ವಿಲ್ ಈಟ್. ಅವಳು ಇತ್ತೀಚೆಗೆ ಬ್ರೋಕೊಲಿ ಮಾಡಕ್ಕೆ ಶುರು ಮಾಡಿದ್ರು. ಚೆನ್ನಾಗಿರುತ್ತೆ ಅದು. ಹಾಂ, ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ನಮ್ಮ ಕಿಂಗ್ಸ್ ಕ್ಲಬ್ಬಲ್ಲಿ ನಿಮಗೋಸ್ಕರ ಸ್ವಲ್ಪ ಒಮ್ಮೊಮ್ಮೆ ನಾನೊಬ್ಳೆ ಹೇಳ್ತೀನಿ ಮನೇಲಿ ಏನು ಕುಕ್ ಮಾಡಬೇಕು ಅಂತ. ಬ್ರೋಕೊಲಿ ಒಳ್ಳೇದಲ್ವಾ ಹೆಲ್ತ್ಗೆ, ಸುಮ್ಮನೆ ಮಾಡ್ಕೊಂಡು ತಿನ್ಬಿಡ್ತೇನೆ. ಬ್ರೋಕೊಲಿ ಹೆಂಗೆ ನೋಡೋಕೆ ಹೋದ್ರೆ ಮ್ಯಾನ್ ಮೇಡ್ ವೆಜಿಟೇಬಲ್, ಅದು ಹೆಂಗೆ ಒಳ್ಳೇದು ಅಂತೀರಿ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಎಲ್ಲ ಹೇಳ್ತಾರಲ್ಲ, ಎಲ್ಲ ಹೇಳ್ತಾರೆ. ನಾನು ಟಕ್ಕಂತ ಒಂದು ಕ್ರಾಸ್ ಕ್ವಶನ್ ಕೇಳ್ಬಿಟ್ಟಿದ್ದೀನಿ ಈಗ. ಬ್ರೋಕೊಲಿ ಮ್ಯಾನ್ ಮೇಡ್ ವೆಜಿಟೇಬಲ್ ಹೆಂಗೆ ಒಳ್ಳೇದು ಅಂದೇನೋ. ರಿಚ್ ಇನ್ ಪ್ರೋಟೀನ್ ಅನ್ಸುತ್ತಲ್ಲ, ಬಟ್ ಇಟ್ ಈಸ್, ಅದು ಅಫ್ಕೋರ್ಸ್ ತರಕಾರಿಗಳಲ್ಲಿ ಫೈಬರ್ ಆಲ್ವೇಸ್ ಇನ್ ಎ ರಿಚ್ ಲೆವೆಲ್, ಅಲ್ಲಿ ದೇಹಕ್ಕೆ ಅದು ಭಾಳ ಒಳ್ಳೆಯದು, ಅದಿಲ್ಲ ಅಂತಲ್ಲ. ಬ್ರೋಕೊಲಿ ಇತ್ತೀಚಿನ ದಿನಗಳಲ್ಲಿ ಅದೊಂಥರ ರಿಚ್ ಫುಡ್, ಯಾಕೆಂದರೆ ಕಾಸ್ಟ್ಲಿ ಅದು ಅಂತ. ಒಂದು ಬ್ರೋಕೊಲಿ ವಿಲ್ ಕಾಸ್ಟ್ ಯು 80 rupees, 90 rupees, 110 ಈ ರೇಂಜಲ್ಲೆಲ್ಲ ಬೆಳೀತಾರೆ ಅದು. ಎಕ್ಸಾಕ್ಟ್ಲಿ. ಬಟ್ ನಂಗೆ ಅನಿಸಿದ್ದು ಬೆಂಗಳೂರಿನ ಸುತ್ತಮುತ್ತ ದೇವನಹಳ್ಳಿ ಕಡೆಯಲ್ಲಿ ಹೋದ್ರೆ ಬ್ರೋಕೊಲಿ ಬೆಳೀತಾರೆ ಅಂತ. ಚೆನ್ನಾಗಿರುತ್ತೆ. ಈಗ ಬೇರೆ ಡಯಟ್, ಇದು ಜಿಮ್ಮಲ್ಲಿ ಯಾರೋ ಕೊಟ್ಟಿದ್ದು ಡಯಟ್ ತಿನ್ನೋದು ಅಂದರೆ ಏನು ತಿಂತೀವಿ ಅಂದರೆ, ಬಟ್ ಬ್ರೋಕೊಲಿ ಚೆನ್ನಾಗಿ ಕುಕ್ ಮಾಡ್ಕೊಂಡು ತಿಂದರೆ ಟೇಸ್ಟಿ ಆಗುತ್ತೆ. ಬಟ್ ಯು ಗೋ ಟು ಜಿಮ್? ಅನ್ಸಲ್ಲ. ಇಲ್ಲ ಇಲ್ಲ, ಹೋಗ್ತಾ ಇದೆ ಬಿಡ್ತೀವಿ ಯಾವಾಗಾದ್ರೂ ಅಪರೂಪಕ್ಕೊಮ್ಮೆ. ನಿಮ್ಮಿಬ್ಬರಿಗೆ ಯಾಕೆ ಜಿಮ್ ಬೇಕು ಅಂತ ನಂಗೆ ಗೊತ್ತಿಲ್ಲ. ಬೇಕು, ಇವ್ರು ಹೋಗ್ಬೇಕು. ಏಕೆ ಬಿಡಲ್ಲ ನಮಗೆ. 6 ಪ್ಯಾಕ್ ಮಾಡ್ಬೇಕಾ ಯಜಮಾನ್ರು? ಪ್ಯಾಕ್ ಏನಿಲ್ಲ, ಮತ್ತೆ ಫಿಟ್ ಆಗಿರ್ಬೇಕಲ್ವಾ. ಫಿಟ್ ಆಗಿರಿ ಅಂತ ಬೈತಾರೆ. ನೀವು ಅವಾಗ ತಿನ್ಕೊಂಡ್ರೆ ಮಾಡಲ್ಲ. ನಿಮ್ಗೇನು, ನೀವೊಬ್ಬ ಆಕ್ಟ್ರ, ನೀವು ಫಿಟ್ ಆಗಿರಿ, ಯಾಕೆ ಹಿಂಗಿದ್ದೀರಾ ಅಂತ ಬೈತಾರೆ. ನಮ್ಮ ಮನೇಲೆಲ್ಲ ಹಂಗಾರೆ ಯಾವ ಮಟ್ಟಕ್ಕೆ ಬೈಬೇಕು ನನ್ನ ಗೊತ್ತಿಲ್ಲ. ಮೇಬಿ ಇವ್ರಿಗೆ ನನ್ನಷ್ಟು ಯಾರು ಬೈದಿಲ್ಲ ಅನ್ಕೋತೀನಿ. ನಾನೇ ಸಿಕ್ಕಾಪಟ್ಟೆ ಬೈಯೋದು. ಅಂದ್ರೆ ಬೈಯೋದಂದ್ರೆ ಕೇರ್ ತಗೋತೀನಿ. ಅದಕ್ಕೆ ಇನ್ನೊಂದು ವರ್ಡ್, ಬೈಗಳಾಗೆ ಇನ್ನೊಂದು ವರ್ಡ್ ಡಿಕ್ಷನರಿಲಿ, ಕೇರ್. ಹೌದು. ನೀ ತಪ್ಪರ್ಥ ಮಾಡ್ಕೊಬಾರ್ದು ಇನ್ಮೇಲೆ. ಬೈತಾರೆ. ಅವಳು ನೋಡಿ ಎಷ್ಟು ಕೇರ್ ಮಾಡ್ತಿದ್ದಾಳೆ, ಎಷ್ಟು ಜೋರಾಗಿ ಕೇರ್ ಮಾಡ್ತಿದ್ದಾಳೆ, ಎಷ್ಟು ಜೋರಾಗಿ ಕೇರ್ ಮಾಡ್ತಾರೆ, ಎಷ್ಟು ಜೋರಾಗಿ ಬೈತಿದ್ದಾಳೆ ಅಂತ ಹೇಳಂಗಿಲ್ಲ, ಎಷ್ಟು ಜೋರಾಗಿ ಕೇರ್ ಮಾಡ್ತಿದ್ದಾಳೆ. ತಿರುಗಿಸಿ ಯಾವತ್ತು ಹೇಳೇ ಅದನ್ನ ಎಸಿಬೇಡ, ಕೇರ್ ಮಾಡ, ಎಸ್ದೆಲ್ಲ ಕೇರ್ ಮಾಡಬೇಡ ಅಂತ. ತಿರುಗಿಸಿ ಯಾವತ್ತು ಹೇಳೇ ಇಲ್ವಾ ಲೈಫಲ್ಲಿ ತಿರುಗಿ ಮಾತಾಡೋದು? ಇವ್ರು ನಂಗ ತಿರುಗಿ ಮಾತಾಡೋದು ಅಂದ್ರೆ ಗೊತ್ತಾಗಿಲ್ಲ. ಅಂದ್ರೆ ಈಗ ನೀನು ಹೇಳ್ತೀರಾ, ಜೋರ್ ಮಾಡ್ತೀರಾ, ಇಲ್ಲ ಕಡೆ ಅಂತ ವಾಪಸ್ ಹೇಳೋದು. ಅವ್ರು ಸುಮ್ಮನೆ ಇಗ್ನೋರ್ ಮಾಡ್ತಾರೆ. ಹೆಂಡ್ತಿ ಅಲ್ವಾ ಹಂಗೆ ಬೈತಿರ್ತಾಳೆ ಅಂತ ಸುಮ್ಮನೆ ಇಗ್ನೋರ್ ಮಾಡ್ತಾರೆ. ಯು ಲರ್ನ್ ಎ ಆರ್ಟ್ ಆಫ್ ಸಂಸಾರ. ಎಲ್ಲವನ್ನೂ ಅಂದ್ರೆ ಕೇಳಿ ಮಾಡಿ ನೋಡಿರ್ತೀವಲ್ಲ, ಸ್ವಲ್ಪ ಸಾಧ್ಯವಾದಷ್ಟನ್ನ ನಾವು ತಗೊಂಡಿರ್ಬೇಕು. ಸೊ ಸ್ಪಾಂಜ್ ಆಗ್ಬಿಟ್ಟಿದ್ದಾರೆ, ಹೀರ್ಕೊಳ್ಳೋದಷ್ಟೇ. ಆಯ್ತಾ, ಸೊ ಆಯ್ತಾ ಅಂತವಳ ಅನ್ಲಿ ಬಿಡು. ಈಗ ಮುಂಚೆ ಒಂದು ಬರ್ತಾ ಇತ್ತು, ಹೌ ಮಿಡಲ್ ಕ್ಲಾಸ್ ಆರ್ ಯು ಅಂತ. ಸೊ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಹೇಳೋರು. ನಾನು ಆ ಥರ ಮಾಡ್ತೀನಿ, ನಾನು ಇಷ್ಟು ಮಿಡಲ್ ಕ್ಲಾಸ್. ನಂಗೇನಿಲ್ಲ, ಇವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಮಾರ್ನಿಂಗ್ ಜಿಮ್ಗೆ ಹೋಗುವಾಗ. ಅದೇ ಹೇಳ್ತೀನಿ ಕೇಳಿ. ಸೊ ನಾವೆಲ್ಲ ಇವ್ರ ಪ್ರಕಾರ ಏನಂತಂದರೆ ಜಿಮ್ಗೆ ಅಂತಾನೆ ಒಂದು ಶರ್ಟ್ ತಗೊಂಡು ಈ ಥರ ಹೋಗ್ಬೇಕು. ನಮ್ಗೆ ಹಂಗಲ್ಲ, ಒಂದಷ್ಟು ದಿನ ಹಾಕಿ ಇಟ್ಟಿರ್ತೀವಲ್ಲ, ಅದನ್ನ ಜಿಮ್ಗೆ ಹಾಕಿ ರೋಡಿ. ಇದು ನಾನು ಅಷ್ಟು ಮಿಡಲ್ ಕ್ಲಾಸ್. ಅದು ಹಳೆದೇ ಜಿಮ್ ಹಾಕೋದು. ಆಮೇಲೆ ನಮ್ಮ ಸಿನಿಮಾದು ಟಿ ಶರ್ಟ್ಸ್ಗಳು ಇರ್ತವೆ, ನಮ್ದು ಯಾವ್ದೋ ಟಗರ್ ಪಲ್ಯ, ಅದು ಬಡವಸ್ಗಳದ್ದು, ಇನ್ನೆಲ್ಲ ಅದನ್ನ ಜಿಮ್ಗೆ ಹಾಕೊಂಡು ಹೋಗ್ತೀವಿ. ಆಮೇಲೆ ಕಾಟನ್ ಶರ್ಟ್ಸ್ ಚೆನ್ನಾಗಿದ್ದಾವೆ, ಅದನ್ನ ಯಾಕೆ ಎಸಿಬೇಕು ನಾನು?
ಜಿಮ್ಗೆ ಹಾಕೊಂಡು ಹೋಗ್ತೀನಿ ಬರ್ತೀನಿ. ಆಮೇಲೆ ಅಲ್ಲಿ ಯಾರು ನಾನು ನೋಡ್ಬಿಟ್ಟು ವಾವ್ ಅಂತ ಏನು ಫೋಟೋ ಶೂಟ್ ಮಾಡ್ತಾರೆ? ಇಲ್ಲ, ಅದ್ರ ಪರ್ಪಸ್ ಬಟ್ ಹೆಣ್ಮಕ್ಳು ನಮ್ಮನೇಲಾದ್ರೂ ಅಷ್ಟೇ ನಿಮ್ಮನೇಲಾದ್ರೂ ಅಷ್ಟೇ ಜಿಮ್ಗೆ ಹೋಗ್ಬೇಕಾದ್ರೆ ಶೂಸ್ ಬೇರೆ, ಜಿಮ್ಗೆ ಹೋಗ್ಬೇಕಾದ್ರೆ ಅದ್ರ ಜಾಕೆಟ್ ಬೇರೆ, ಜಿಮ್ ಟೀ ಶರ್ಟ್ ಬೇರೆ, ನಡುವೆ ನಡೆಯುತ್ತೆ ನಾವು. ಇದು ಯಾಕೆ ಹಿಂಗೆ ಹೋಗ್ತೀರಾ, ಯಾಕೆ ಹಿಂಗೆ ಹೋಗ್ತೀರಾ? ಕಪ್ ಕುಂದ್ರಲೆ ಅಂತ ಗಪ್ ಕುಂದಿರ್ಲೆ ಮಾತಾಡ್ದೆ ಸುಮ್ಮನಿರು, ಸುಮ್ಮನೆ ಕೂತು ಗಪ್ ಕುಂದ್ರು ಅಂದೇ ಇಲ್ಲ. ಸುಮ್ಮನೆ ನಿಮ್ಮ ಮುಂದೆ ಹೇಳ್ತಿದ್ದಾರೆ ಅವರು, ಯಾವಾಗ ಬಂದಿಲ್ಲ. ನಂಗೆ ಗೊತ್ತಿಲ್ಲ, ಅಂದರೆ ಮನೆ ಪ್ರತಿದಿನ ಜಗಳ ಅಂತೂ ಇದ್ದೇ ಇರ್ತೀವಿ ಇಬ್ಬರದು. ಜಗಳ ಇರುತ್ತೆ ಅಂದರೆ ವಾದ ವಿವಾದ ಸಣ್ಣ ಪುಟ್ಟ ಇದೆ, ಯಾರ ಮನೇಲಿರಲ್ಲ. ಸುಮ್ಮನೆ ಇದೇ ಇರುತ್ತೆ. ನಾನು ಕಿಚನಲ್ಲಿ ಏನೋ ಮಾಡ್ತಿರ್ತೀನಿ, ಅಲ್ಲಿ ನಮ್ಮ ಬಟ್ಟೆ ಇಲ್ಲೇ ಇಟ್ಟಿರ್ತಾರೆ, ಸೊ ಅಷ್ಟೆಲ್ಲ ಇದ್ದೇ ಇರುತ್ತೆ. ಸಾವಿಲ್ಲದ ಮನೆಯಿಂದ ಸಾಸಿವೆ ಕೊಡೋದು, ತೂತಿಲ್ಲದ ದೋಸೆ ಯಾವುದು, ಜಗಳ ಇಲ್ಲದ ಮನೆ ಯಾವುದು, ಸಂಸಾರ ಯಾವುದು? ಜಗಳ ಇದ್ರೆ ಸಂಸಾರ. ಬೇಂದ್ರೆ ಚೆನ್ನಾಗಿ ಹೇಳಿದ್ರು, ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಬರೀ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ 6 ಶಬ್ದಗಳಲ್ಲಿ, ಜಗತ್ತಿನಲ್ಲೇ ಬರೀ 6 ಶಬ್ದದಲ್ಲಿ ಜೀವನವನ್ನು ಅತ್ಯಂತ ಅರ್ಥಗರ್ಭಿತವಾಗಿ, ಪರಿಣಾಮಕಾರಿಯಾಗಿ ಮತ್ತು ಹೃದಯ ಸ್ಪರ್ಶಿಯಾಗಿ ಏನಾದರೂ ಇದ್ದರೆ ಅದು ಬೇಂದ್ರೆ ಅಜ್ಜನ ಈ 6 ಶಬ್ದಗಳು. ನೋಡಿ, ಈಗ ಒಳ್ಳೆ ಹೆಣ್ಣು ಸಿಗೋದು ಕಷ್ಟ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಹೆಣ್ಣೆ ಸಿಗ್ತಿಲ್ಲ ಮದುವೆ ಆಗಕ್ಕೆ. ಇಲ್ಲ, ನಿಮ್ಮ ಕ್ಯಾಮ್ರಾದೆಲ್ಲ ನಗ್ತಾವ್ರೆ ಪಾಪ, ಎಷ್ಟು ಜನ ಹೆಣ್ಣು ಹುಡುಕ್ತಾವ್ರೋ ಏನೋ ನನಗೆ ಗೊತ್ತಿಲ್ಲ, ಸಿಗ್ತಾ ಇಲ್ಲ. ಇದು ಸತ್ಯ, ಎಲ್ರಿಗೂ ಗೊತ್ತಿರೋದು ಆಯ್ತು. ಯಾಕಂದರೆ ಯಾರಿಗೂ ಹೆಣ್ಣೆತ್ತವ್ರಿಗೆ ಅವನ ಗಂಡಿಗೆ ಸ್ವಂತ ಮನೆ ಇರಬೇಕು ಅಲ್ವಾ, ಅದಿರಬೇಕು, ಬ್ಯಾಕ್ಗ್ರೌಂಡ್ ಏನು, ಅವನು ಎಷ್ಟು ದುಡಿತಾನೆ, ಎತ್ತ, ಎಲ್ರಿಗೂ ಗೌರ್ಮೆಂಟ್ ಕೆಲಸ, ಈ ಥರದ್ದು ಹುಡುಕ್ತಾವ್ರೆ. ಫಸ್ಟ್ ಆಫ್ ಆಲ್ ಹೆಣ್ಣು ಸಿಗೋದೇ ಕಷ್ಟ ಇಂಥ ಟೈಮಲ್ಲಿ ಆಯಿತಾ. ಒಂದು ಒಳ್ಳೆ ಹುಡುಗಿ ಸಿಗೋದಿದೆಯಲ್ಲ, ಆ್ಯಕ್ಚುಲಿ ನಮ್ಮ ಗುರುಗಳಿದ್ರು ಕುಮಾರನಿಜೌಂಡ್ರು ಅಂತ, ಚಿಲ್ಕೋಡಿ ಬೆಟ್ಟದಲ್ಲಿ ಆಯ್ತು. ಅವ್ರು ಹೇಳೋರು, ಕುಸು ಒಳ್ಳೆ ಗಂಡಿಗೆ ಒಳ್ಳೆ ಹೆಣ್ಣು ಸಿಗೋದು, ಹೆಣ್ಣಿಗೆ ಒಳ್ಳೆ ಗಂಡು ಸಿಗೋದು ತಪಸ್ಸು ಮಾಡ್ದಂಗೆ ಕುಸೋದು, ಅದು ನೋಡಿದಾಗಲೇ ನೀವು ಅದೊಂಥರ ಗೊತ್ತಾಗ್ಬಿಡುತ್ತೆ, ಅದು ತಪಸ್ಸು ಮಾಡ್ದಂಗೆ ಅದು ಅಂತ ಹೇಳ್ತಿದ್ರು. ಸರ್ವಜ್ಞ ವಚನ ತ್ರಿಪದಿ ಏನು, ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿವ ಸತ್ಯಾಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದು ಸರ್ವಜ್ಞ ಅಲ್ವಾ. ಈಗ ನೋಡಿ, ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗಿ, ಇವೆರಡು ನಾನೇ ಮಾಡ್ಕೋಬೇಕು, ಇದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಅದು ನನ್ನ ಪರಿಶ್ರಮ, ನನ್ನ ಟ್ಯಾಲೆಂಟು, ನನ್ನ ಪ್ರತಿಭೆ ಅದೆಲ್ಲ. ಆದರೆ ಇಚ್ಛೆಯ ನರಿವ ಸತಿಯಾಗೆ ಇದೆಯಲ್ಲ, ಅದು ದೇವ್ರು ಕೊಡಬೇಕು ಅಲ್ವಾ, ಅದು ಪ್ರಕೃತಿ ಕೊಡಬೇಕು. ಅದು ನಾವೇನೋ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗ್ಬಿಟ್ಟಿರ್ತದೆ. ಸೊ ಇಚ್ಛೆಯ ನರಿವ ಸತಿಯಾಗೆ ಅದು ಪ್ರಕೃತಿ ಕೊಡಬೇಕು. ಸೊ ಅದು ಬಹಳ ಮುಖ್ಯ, ಅದು ಸಿಗದಿದೆಯಲ್ಲ ಅದು ಬಹಳ ಮುಖ್ಯ, ಅವಾಗ ನೆಮ್ಮದಿರ್ತದೆ. ಎಸ್, ಎಷ್ಟು ಚೆನ್ನಾಗಿ ಹೇಳಿದ್ರೆ ಹೆಂಡತಿ ಬಗ್ಗೆ. ಸೂಪರ್. ಸೊ ಇವ್ರ ಮನೆಗೆ ಹೋದಾಗಲೇ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಓಕೆ, ಏನು ಬೇಕು ಅದು ಇದೆಲ್ಲ ಕೇಳ್ತಿರ್ತಾರೆ. ಅಂದ್ರೆ ಅಳಿಯಂದ್ರಿಗೆ ದೀಪಾವಳಿ ಅಥವಾ ಇನ್ಯಾವುದೋ ಹಬ್ಬ ಒಳ್ಳೊಳ್ಳೆ ಉಡುಗೊರೆ ಎಲ್ಲ ಬರುತ್ತೆ. ಅವರು ಬರುತ್ತೆ, ನಾವು ಇಸ್ಕೊಳ್ಳಲ್ಲ, ಯಾಕಂದ್ರೆ ಇವ್ರಿಗೆ ಇಷ್ಟ ಇಲ್ಲ ಏನು ಇಸ್ಕೊಳ್ಳೋದು, ನನಗೂ ಇಷ್ಟ ಇಲ್ಲ. ಆಮೇಲೆ ಇವ್ರೇನೋ ಗೋಲ್ಡ್ ಎಲ್ಲ ಎಕ್ಸ್ಪೆಕ್ಟೇ ಮಾಡಲ್ಲ, ಅವ್ರು ಹಾಕೋದೇ ಇಲ್ಲ, ವೇಸ್ಟ್ ಏನೋ ನೋಡಿ, ಏನು ನನ್ ಬೇಡ, ನನಗೆ ಇಷ್ಟ ಇಲ್ಲ, ಅನ್ಬೋದು. ಇಬ್ರು ಹಾಕಲ್ಲ ನಾವು ಗೋಲ್ಡ್. ಹಂಗಲ್ಲ, 24 ಕ್ಯಾರೆಟ್ ಇದೆ ಪಕ್ಕ, ಅಷ್ಟೇ ಅಷ್ಟೇ 24 ಕ್ಯಾರೆಟ್ ಹೆಣ್ಮಗಳಿದ್ದಾಳೆ ಅಷ್ಟೇ, ಸಾಕು. ನಮ್ದೇನೇ ಗೋಲ್ಡ್ ಇದ್ರು ಆಕೆಗೆ ಕೊಟ್ಬಿಡ್ಲಿ. ಓಕೆ, ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಮಧ್ಯ ನಾವು ಮೆನ್ಷನ್ ಮಾಡಿದ್ವಿ, ನಾಗ ಇದೀಗ ನಮ್ಮ ಈ ಶೋನ ಕ್ಲೈಮ್ಯಾಕ್ಸ್ ಬರ್ತಾ ಇದೀವಿ ನಾವು. ಐಸ್ ಕ್ರೀಮ್ ಸ್ಟೋರಿ, ಡೆಸರ್ಟ್ ಸ್ಟೋರಿ, ಪೂಜಾ ಆರ್ಡರ್ ಮಾಡೋ ಸ್ಟೋರಿ, ಆರ್ಡರ್ ಮಾಡಿದ್ದಕ್ಕೆ ಎಕ್ಸ್ಟ್ರಾ ಗೋಡಂಬಿ ಹಾಕೊಂಡು ತಿನ್ನೋ ಸ್ಟೋರಿ. ಪ್ಲೀಸ್ ಲೆಟ್ಸ್ ಹ್ಯಾವ್ ಇಟ್ ಆನ್ ಟೇಬಲ್. ಇದನ್ನ ನಾಗ ತುಂಬ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಓಕೆ ಓಕೆ, ಇದು ಸ್ಟೋರಿ ಹೇಳಿ. ಹಾಂ, ಕಮಾನ್ ಗೋ ಹೆಡ್. ಏನು ಸ್ಟೋರಿ ಇದು? ಅವಳಿಗೆ ಐಸ್ ಕ್ರೀಮ್ ಒಂದು ಇಷ್ಟ, ಅದು ಪೋಲಾರ್ ಬೇರೆ ಐಸ್ ಕ್ರೀಮೇ ಆಗಿರಬೇಕು ಆಯಿತಾ. ಅದು ಇವಳು ಹೋದರೆ ಇವಳು ತಗೊಳ್ಳೋದೆ ಫ್ರೂಟ್ ಜಸ್ಟ್ ಆಯಿತಾ, ಅದೇ ತಗೊಳ್ಳೋದು ಪ್ರತಿ ಸಲ. ಇವಳು ಮೂಡು ಏನಾದರೂ ಅಪ್ಸೆಟ್ ಆದರೆ ನಾನು ಅದನ್ನ ಗುರುತಿಡಿಬೇಕು, ಮುಂಚೆನೆ ಗುರುತಿಡಿಬೇಕು. ಅದು ಈಗ ಕಂಡೀಷನ್ ವರ್ಷನ್ ಆಗ್ತಾ ಇರ್ತದೆ ಪೇಷಂಟ್ದು, ಬೇಗ ಟ್ರೀಟ್ಮೆಂಟ್ ಕೊಡಬೇಕು. ಹಂಗೆ ನಾನು ಇವಳು ಮೂಡು ಏನಾದ್ರು ಖರಾಬ್ ಆಗ್ತಿದೆ ಅಂದರೆ ನಾನು ಗುರುತಿಡಿದು ಇಮ್ಮಿಡಿಯೇಟು ನಾನು ಎಲ್ಲಿ ಹೋಗ್ಬೇಕು ಕರ್ಕೊಂಡು ಅಂತಂದರೆ ಪೋಲಾರ್ ಬೇಗ, ಇಲ್ಲ ಆರ್ಡ್ರ್ ಮಾಡು, ಇಲ್ಲ ಕರ್ಕೊಂಡೋಗು, ಏನೋ ಒಂದು ಮಾಡು. ಯಾಕಂದರೆ ಅದನ್ನು ತಿಂದಾಗ ಅವಳ ಬೇಸರ, ಇದು ಕೋಪ ಎಲ್ಲವೂ ಐಸ್ ಕ್ರೀಮ್ನಂತೆ ಕರಗಿ ಹೋಗುತ್ತದೆ.
ಓಹೋ. ಮತ್ತೆ ಹಾ. ನಾವು ಇಲ್ಲಿ ಹೋಗ್ತೀವಲ್ಲ ಎಲ್ಲಿಗೆ ಪೋಲಾರ್ ಬೇರ್ಗೆ ಆರನೇಗಂತೂ ಇದ್ದೇ ಇದೆ. ಅಲ್ಲಿ ಹೋಗ್ತೀವಲ್ಲ, ಸೊ ಅವ್ರು ಇಷ್ಟೇ ನಟ್ಸ್ ಹಾಕ್ತಾರೆ. ಸೊ ಅದು ನಾನು ಅವ್ನು ಎಕ್ಸ್ಟ್ರಾ ಕಾಸಾದ್ರೂ ಕೊಡುಗರು, ನೀನು ಎಕ್ಸ್ಟ್ರಾ ನಟ್ಸ್ ಕೊಡು ಅಂತ ತಗೊಂಡು ಅವ್ರು ತಿಂದ್ಮೇಲೆ ಒಂದು ಸಮಾಧಾನ ಇವಳಿಗೆ ಅಂತ. ಅದು ಮನೆಗೆ ಬೇರೆ ಬುಕ್ ಮಾಡ್ತಾರೆ, ಮನೆಗೆ ಬಂದ್ಮೇಲೆ ಅದಕ್ಕೆ ಮಸ್ಟೇ ಗೋಡಂಬಿ ಗಿಡ ಮೇಲೆ ಮತ್ತೆ ಫ್ರೈ ಮಾಡಿ ಮತ್ತೆ ಹಾಕೊಂಡು ತಿಂತಾರೆ. ಇದೆಂತದ್ದು ಇದು? ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದು ಎಲ್ಲ ನನ್ನ ಫ್ರೆಂಡ್ಸ್ಗೂ ಗೊತ್ತು. ಎಷ್ಟೋ ಸಲ ಪೂರ್ಣನೇ ಆರ್ಡರ್ ಮಾಡ್ತೀನಿ ಮನೆಗೆ. ಅವರೇ ನಂಗೆ ಇದು ಸೈಡ್ಸ್ ಎಕ್ಸ್ಟ್ರಾ ಇದು ನಟ್ಸ್ ಎಲ್ಲ ಅವರೇ ರೆಡಿ ಮಾಡ್ಕೊಟ್ಟಿದ್ದಾರೆ ತುಂಬಾ ಸತಿ. ಹೌದಾ? ಅವ್ರಿಗೆ ಅವನೇ ಮನೆಗೆ ಬಂದು ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಐಸ್ ಕ್ರೀಮ್ ಆರ್ಡರ್ ಮಾಡಿ ಜೊತೆಗೆ ಎಕ್ಸ್ಟ್ರಾ ಕಾಜುನು ಇಡ್ತಾರೆ. ನೀವು ತುಂಬಾ ಪುಣ್ಯ ಮಾಡಿದ್ಯಮ್ಮ ನೀನು ಲೈಫಲ್ಲಿ. ಸಕ್ಕತ್ ಪುಣ್ಯ ಮಾಡಿ ನಮ್ಮ ಮನೆ ಕಡೆ ಅಲ್ಲ, ಒಂದ್ ಕಡೆ ಮನೆಯಲ್ಲಿ ಅಣ್ಣ ತಮ್ಮ ಎಲ್ಲ ಹಂಗಿದ್ದಾರೆ, ಅದಾದ್ಮೇಲೆ ಈ ಕಡೆ ಗೆಳೆಯರೆಲ್ಲ ಬಂದಾಗ ಅವರೆಲ್ಲ ಕೇರ್ ಮಾಡೋ ಪ್ಯಾಂಪರ್ ಮಾಡೋ ಹೆಣ್ಮಗಳಾಗಿದ್ದೀರಿ. ಹೌದು. ಭಲೆ ಭಲೆ, ನೈಸ್, ಯು ಆರ್ ಬ್ಲೆಸ್ಡ್. ಅಂದ್ರೆ ತವ್ರ ಮನೆಯನ್ನ ಮರೆಸುವ ರೀತಿಯಲ್ಲಿ ಗಂಡನ ಮನೇಲಿ ಬದುಕೋದಿದೆಯಲ್ಲ ಹೆಣ್ಮಕ್ಳಿಗೆ, ಅದು ನೆಕ್ಸ್ಟ್ ಲೆವೆಲ್ ಬದುಕೋದು ಆಕ್ಚುಲಿ. ಇನ್ನೊಂದು ಅದು ಆ್ಯಕ್ಚುಲಿ ನಮ್ಗಳ ಕರ್ತವ್ಯನೂ ಹೌದು. ನಾವು ಈಗ ಒಂದು 10th ಓದಿರ್ತಾರೆ, PUC ಹಾಸ್ಟ್ಲ್ ಓದಬೇಕು ಅಂತ ಓದೋರು ಎಷ್ಟೋ ಜನ ಮಕ್ಕಳು ನಾನು ಹಾಸ್ಟೆಲ್ ಇರಲ್ಲ ಅಂತ ಜಗಳ ಆಡ್ಕ ಬಂದಿದೆ, ಗಂಡಾಗ್ಲಿ ಹೆಣ್ಣಾಗ್ಲಿ. ಅಂಥದ್ರಲ್ಲಿ ಒಂದು ಹೆಣ್ಣು ತನ್ನ ಇಡೀ ಅಂದೇನು ಬರೀ ಬಾಲ್ಯ ಅಲ್ಲ, ಆಲ್ಮೋಸ್ಟ್ ಅಲ್ವ ಪ್ರೌಢಾವಸ್ಥೆ ಎಲ್ಲ ಬಂದು ಯೌವನದಲ್ಲೂ ಕಳೆದು ಅಷ್ಟು ವರ್ಷ ಅಪ್ಪನ ಮನೇಲಿ ರಾಜಾರೋಷವಾಗಿದ್ದವು ಪಟ್ಟಂತ ಇಲ್ಲಿ ಶಿಫ್ಟ್ ಆಗಿಬಿಡ್ತಾಳೆ. ಯಾವುದೋ ಒಂದು ಅಪರಿಚಿತ ಮನೆಗೆ ಬಂದು ಇದನ್ನ ನನ್ನ ಮನೆ ಅಂದ್ಕೊಂಡು ಒಂದು ವಾರಕ್ಕೆ ನನ್ನ ಮನೆಯೇ ಅನ್ನೋ ಥರ ಫೀಲ್ ಮಾಡ್ಕೊಂಡು ಇರಬೇಕಲ್ಲ, ಅದು ಬಹುಶಃ ಅದನ್ನು ನಾವು ಗೌರವಿಸ್ಬೇಕು. ಪ್ರತಿಯೊಬ್ಬ ಗಂಡನು ಅದನ್ನು ಗೌರವಿಸ್ಬೇಕು. ನೈಸ್, ವೆಲ್ ಸೆಡ್. ಅದು ಬಹಳ ಮುಖ್ಯ. ಯಾಕಂದ್ರೆ ನಾವು ಅರ್ಥ ಮಾಡ್ಕೋಬೇಕನ್ನ. ಅವಳಿಗೇನು ಆಮೇಲೆ ಇಷ್ಟು ದಿನ ಆಗಿದೆ ಯಾಕೆ ಇನ್ನೂ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅನ್ಕೊಳ್ಳೋದಲ್ಲ. ಹೇಳಿದ್ನಲ್ಲ, ಒಬ್ಬ ಹಾಸ್ಟ್ಲಿಗೆ ಹೋಗಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು. ಇನ್ನು ಮನೆಯಿಂದ ಮನೆ ಬಿಟ್ಟು ಬಂದು ನನ್ನ ಮನೆ ಅನ್ಕೊಳ್ಳೋದು ಇದೆಯಲ್ಲ, ಅದು ಭಾಳ ಕಷ್ಟ. ಸೊ ಅದಕ್ಕೆ ಆ ಇಡೀ ಆ ಗೆಳೆಯರಾಗಲಿ ಸಂಬಂಧಿಕರಾಗಲಿ, ಸೊ ಆ ಹೆಣ್ಣನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರಲ್ಲ, ಆ ಮನೆ ಅಷ್ಟು ಚೆನ್ನಾಗಿರುತ್ತೆ. ವಾಟ್ಸ್ ಎ ಕಪಲ್ ಗೋಲ್ ಇನ್ ಯುವರ್ ಲೈಫ್? ಇಬ್ಬರ ಲೈಫಲ್ಲೂ ಏನು ಕಪಲ್ ಗೋಲ್ ಏನು? ಖುಷಿಯಾಗಿರುತ್ತೆ. ವಾವ್ ವಾವ್, ಅದು ಅಟ್ ಎ ಟೈಮ್ ಹೇಳಿದ್ರಿ ಇಬ್ರು? ನಮ್ಮಿಬ್ಬರಿಗೂ ಅದೇ ಇದೆ, ಅಷ್ಟೇ, ಖುಷಿಯಾಗಿರ್ಬೇಕು. ಯಾವತ್ತು ಸಿನಿಮಾದ ಒಂದು ಆಕ್ಟ್ ಮಾಡಬೇಕು ಅಂತ ಅನ್ಸಿದ್ದಿಲ್ಲ ನಿಮಗೆ? ಇಲ್ಲ. ಯು ಡೋಂಟ್ ವಾಂಟ್ ಟು ಬಿ? ನೀವು ಮಾಡ್ತಾಳೆ ನನ್ನ ಜೊತೆ ಎಲ್ಲ ಮಾಡ್ತಾಳೆ ಒಂದಿನ ಅಂತಂದು. ಒಂದಿನ ಬಂದು ಈ ಥರ ಎಲ್ಲ ಡೈಲಾಗ್ ಎಲ್ಲ ಹೊಡ್ತಿರ್ತಾಳೆ, ಪ್ರಭು ಹಿಂಗೆಲ್ಲ ಸುಮ್ಮನೆ ಏನೋ ತಮಾಷೆಗೆ ಹಿಂಗೆಲ್ಲ. ಪೌರಾಣಿಕ ಪಾತ್ರದ ಡೈಲಾಗ್ಗಳು ಇಲ್ಲ, ಸುಮ್ನೆ ಮನೇಲಿ ಹಂಗೆ ತಮಾಷೆಗೆ ಇಬ್ರು ಆಕ್ಟಿಂಗ್ ಮಾಡ್ತೀವಿ. ಅಂದ್ರೆ ನಾನು ಆಕ್ಟಿಂಗ್ ಮಾಡ್ತೀನಿ, ಹಂಗೆ ಸುಮ್ನೆ ತಮಾಷೆಲಿ ಇರ್ತೀವಿ. ಯಾವ ತರ? ಅದೆಲ್ಲ ಹೆಂಗೆ ಹೇಳೋದು ನಾನು? ಯಾವ್ದೊಂದು ತಮಾಷೆಗೆ ಯಾವ್ದೊಂದು ಆಕ್ಟಿಂಗ್ ಮಾಡಿ ಸುಮ್ನೆ ಏನೋ ಮಾತಾಡುವಾಗ ಆಕ್ಟಿಂಗ್ ಅಂದ್ರೆ ಆಕ್ಟಿಂಗ್ ಅಲ್ಲ, ಸುಮ್ನೆ ಇವ್ರೇನೋ ಡೈಲಾಗ್ ಕೊಡ್ತಾರೆ, ಅದಕ್ಕೊಂದು ಪಂಚ್ ಡೈಲಾಗ್ ಕೊಡ್ತೀನಿ ನಾನು. ಅವ್ರ ಮನೆಗೆ ಬಂದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಸುಮ್ನೆ ಏನೋ ಡೈಲಾಗ್ ಹೊಡ್ತಿರ್ತೀವಿ, ಅದಕ್ಕೆ ಬಂದು ಇವ್ರೇನೋ ಹೇಳ್ತಾರೆ, ನಾನೇನೋ ಒಂದು ಹೇಳ್ತೀವಿ, ಫುಲ್ ಡ್ರಾಮಾ ನಡೀತಾ ಇರುತ್ತೆ. ಸೊ ಆ ಥರ ಅವಳು ಒಂದಿನ ಬಂದು ಏನಂತ ಗೊತ್ತಾ, ಹಾಗೂ ಒಂದಿನ ನಾನು ಆಸ್ಕರ್ ತಗೊಂಡ್ಬಿಟ್ರೆ ಏನು ಮಾಡ್ತೀರಾ ನೀವು ಅಂತವಳೆ. ವಾಟ್? ಒಂದಿನ ನಾನು ಆಸ್ಕರ್ ತಗೊಂಡ್ಬಿಟ್ರೆ ಏನು ಮಾಡ್ತೀರಾ ನೀವು ಅಂತ. ಆಸ್ಕರ್ ತಗೊಂಡ್ಬಿಟ್ರೆ ಸುಮ್ಮನೆ ಸಕ್ಕ ಈಗ ಈ ಮಟ್ಟದ ಕಾನ್ಫಿಡೆನ್ಸ್ ಇದೆ. ಸುಮ್ಮನೆ ಈ ತರ ಏನೋ ಹೇಳ್ತೀನಿ, ಅಂದ್ರೆ ಇಬ್ರು ಮಾತಾಡ್ತಾರೆ ಹೇಳ್ತೀವಿ, ಆ ತರ ಹೇಳಿದ್ದು. ರೀ, ನೀವು ಆ ಥರದ ಪಾತ್ರ ಮಾಡಿ ಅಂತ ಬೇರೆ ಯಾವ್ದಾದ್ರು ಸಿನಿಮಾ ನೋಡಿದಾಗ ಹೇಳಿದ್ದುಂಟಾ? ಹಾ, ಇದೆ. ನಂಗೆ ಇವರು ಅಸುರನ್ ತರ ಮಾಡ್ಬೇಕು ಅಂತ ತುಂಬಾ ಆಸೆ. ಅಸುರನ್? ಓ, ಧನುಷ್. ಓಕೆ, ರೆಡಿ. ಅಸುರನ್. ಆಮೇಲೆ ಏಜ್ ಆದ್ಮೇಲೆ ಇವ್ರ ತರ, ಮಫ್ತಿ ತರ. ಯಾರು? ಬೈರತಿ ರಣಗಲ್. ನಂಗದು ತುಂಬಾ ಇಷ್ಟ, ಮಫ್ತಿ ತುಂಬಾ ಇಷ್ಟ. ಅದೊಂದು ಪವರ್ ಇದೆ ಆ ಶಿವನ ಹತ್ರ. ಶಿವನ ಮನೆ ಸೆಪರೇಟ್ ಸಿಂಗಲ್ ಫೋಟೋ ತಗೊಂಡು ಕುಣಿದಾಡಿದ್ಲು ಇವತ್ತು. ಅಂಡ್ ಗುಡ್. ನಿಮ್ಮಿಬ್ಬರ ಪ್ರೀತಿ, ನಿಮ್ಮಿಬ್ಬರ ಬದುಕು, ಜನಕ್ಕೊಂದು ಪರ್ಸೆಪ್ಷನ್ ಇರುತ್ತೆ ಯಾವಾಗಲೂ, ಇವ್ರು ಹಿಂಗೆ ಅಂತ. ಅದು ನಿಜಾನ ರಿಯಾಲಿಟಿನ ಅಂತ ಜನಕ್ಕೆ ಗೊತ್ತಾಯ್ತು ಅಷ್ಟೇ. ಪೂಜಾ ಮಾತಾಡೋದೇ ಇಲ್ವ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಪೂಜಾ ಸಖತ ಮಾತಾಡಿದ್ರು. ನಾವು ಆ್ಯಕ್ಚುಲಿ ತುಂಬ ಜನ ಮಾತಾಡಿದ್ರು. ಇವ್ರ ಫ್ರೆಂಡ್ಸ್ಗಳಿಗೆ ಕೇಳಿ, ಅಯ್ಯೋ ಒಂದ್ರ ಮೇಲೆ ಒಂದು ಹಂಗೆ ಒಗಿತಾ ಇರ್ತೀನಿ, ಅವ್ರಿಗೆ ಮಾತಾಡೋಕ್ಕೆ ಆಗಲ್ಲ. ಒಗಿತಾ ಇರ್ತೀನಿ ಅಂದ್ರೆ ಮಾತು ಬಿಡ್ತಾ ಇರ್ತೀನಿ ನಾನು ಅಂತ, ಹಾಗೆ ಅರ್ಥ ಅವ್ರ ಭಾಷೆಯಲ್ಲಿ. ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ, ನಾನು ಪಳಗ್ಬಿಟ್ಟೆ ಆ್ಯಕ್ಚುಲಿ, ಒಂದು ಶೋಕ್ ಪಳಗ್ಬಿಟ್ಟಿದ್ದೀನಿ ನಾನೀಗ. ಒಗಿತಾ ಇರ್ತೀನಿ ನಾನು. ನಮ್ಮ ಕಡೆ ಒಗೆಯೋದು ಅಂದ್ರೆ ಬಟ್ಟೆ ಒಗೆಯೋದು ಅಂತ. ಬಟ್ಟೆ ಒಗೆಯೋದು,
ಆಡು ಭಾಷೆ ಸ್ಲ್ಯಾಂಗ್ ಅಂತಾರಲ್ಲ, ಸೊ ಆ ಥರ ಇದು. ಅಲ್ಲ ನಮ್ಮ ಕಡೆ ನಂದು ಊರಲ್ಲೇ ಬಟ್ಟೆ ಒಗೆಯೋದು ಒಗೆಯೋದು ಅದನ್ನು ಒಗೆಯೋದೆ, ಒಗೆಯೋದೇನೆ ನಾನು ಒಗಿತಾ ಇರ್ತೀನಿ ಅಂತ ಮಾತು. ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಸೇರಿದ್ರೆ ಹೆಂಗಿರುತ್ತೆ ಬದುಕು ಅಂದರೆ ಅದು ಮಧ್ಯ ಕರ್ನಾಟಕ ಕರೆಕ್ಟೇ. ಬಟ್ ಅದ್ರ ಇಲ್ಲಿ ಹೊಂದಾಣಿಕೆ ಜೀವನ ಮತ್ತು ಪ್ರೀತಿ ಜೀವನ ಅದನ್ನು ಅಂಬ್ರೆಲ್ಲ ಥರ ಇಟ್ಟು ಅದ್ರ ಕೆಳಗೆ ಏನೇ ನಡೆದ್ರೂ ಕೂಡ ಆ ಕ್ಷಣಕ್ಕೆ ಗಂಡ ಹೆಂಡ್ತಿರ ಜೀವನ ಉಂಡು ಮಲಗೋ ತನಕ ಅಂತ ಏನು ಮಾತಾಡ್ತೀವಿ, ಮಲಗಿದ್ಮೇಲೆ ಮತ್ತೊಂದು ಹೊಸ ಜೀವನ ಹೊಸ ದಿನ ಶುರುವಾಗುತ್ತೆ ಮತ್ತು ಲೈಫ್ ಮುಂದಕ್ಕೆ ಹೋಗುತ್ತೆ ಅಂತ. ಸೊ ನಿಮ್ಮಿಬ್ಬರು ಬದುಕು ಯಾವಾಗಲೂ ಇದೇ ಥರ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಲಿ ಅಂತ ನಾವೆಲ್ಲರೂ ಕೂಡ ಹೃದಯ ತುಂಬಿ ಹಾರೈಸ್ತೀವಿ. ಆ್ಯಂಡ್ ಫಸ್ಟ್ ಎವರ್ ಪೂಜಾ ಕ್ಯಾಮ್ರಾ ಮುಂದೆ ಬಂದು ಕಾಣಿಸ್ಕೊಂಡಿದ್ದು ಭಾಳ ಖುಷಿ ಕೊಡ್ತು. ಹೆಂಗೆ ಅನಿಸ್ತು ಪೂಜಾ? ತುಂಬ ಚೆನ್ನಾಗಿತ್ತು. ನನ್ಗೆ ಅನ್ಸೇ ಇಲ್ಲ ಕ್ಯಾಮ್ರಾ ಇದಾವೆ ಮುಂದೆ ಅಂತ. ಫಸ್ಟ್ ಟೈಮ್ ಕಾನ್ಶಿಯಸ್ ಆಗದೆ ಪೂಜಾ ಒಂದು 10 ಕ್ವಶನ್ ಕೇಳಿದಾರೆ ನನಗೆ ಈ ಶೋ ಕರ್ಸಕ್ಕೆ ಮುಂಚೆ. ಬಿಕಾಸ್ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಬಂದು ಕೂತಿರೋದು ಪೂಜಾ. ಅದು ಹೆಂಗೆ ಇದು ಹೆಂಗೆ ಇದಾಗುತ್ತಾ ಅದಾಗುತ್ತಾ ಇದ ಅಮ್ಮ ಏನೂ ಇಲ್ಲಮ್ಮ ಬೊಮ್ಮ ಆರಾಮಾಗಿ ಕೂತ್ಕೊಂಡು ಮಾತಾಡಿ ಅಂದೆ. ಆ್ಯಂಡ್ ಶಿ ಫೆಲ್ಟ್ ಗುಡ್. ಡೆಫಿನೆಟ್ಲಿ ಹ್ಯಾಪಿನಾ? ತುಂಬ ಹ್ಯಾಪಿ. ಅನಿಸಿಲ್ಲ ನನಗೆ, ಆರಾಮಾಗಿ ಹೋಯ್ತು. ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ನ್ಯೂಸೋ ಈ ಕ್ಯಾಂಡ್ ಲೈಟ್ ಶೋಗೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನ್ಯೂಸು. ಥ್ಯಾಂಕ್ಸ್ ಅ ಲಾಟ್. ಸ್ಮೈಲ್ ಆಲ್ವೇಸ್. ಹಸನ್ಮುಖಿ ಸದಾ ಸುಖಿ ಅಂತ. ಹೌದು, ಇದ್ದಿದ್ದಂಗೆ ಇತ್ತು ಅನ್ನೋ ಥರ ನೀವು ಹೆಂಗೆ ಹೇಳಿದ್ರು ಹಂಗೆ ನಡೀತಾ ಇಂಟರ್ವ್ಯೂ ಅಲ್ವಾ? ಚೆನ್ನಾಗಿ ಕ್ಯಾಚ್ ಮಾಡಿದ್ದಾರೆ. ನಾಗಭೂಷಣ್ ಮತ್ತು ಪೂಜಾ ಭೂಷಣ್ ಇಬ್ಬರನ್ನು ಕೂಡ ಈಗ ಕಳಿಸ್ಕೊಡುವಂಥ ಸಂದರ್ಭ. ಥ್ಯಾಂಕ್ಸ್ ಅ ಲಾಟ್. ಮತ್ತೆ ಸಿಗುವ. ನಮ್ಮ ಮೂಲಕ ಕ್ಯಾಂಡಿಡೇಟ್ ಶುರುವಾಗಿದೆ, ಅದು ಭಾಳ ಭಾಳ ಇಂಪಾರ್ಟೆಂಟ್. ನಮ್ಮ ಕಡೆಯಿಂದ ಒಂದಷ್ಟು ಪ್ರೀತಿಯ ಉಡುಗೊರೆಯನ್ನು ಕೊಟ್ಟು, ನಿಮ್ಮ ಆ್ಯನಿವರ್ಸರಿ ಅಲ್ವಾ, ಉಡುಗೊರೆಯನ್ನು ಕೊಟ್ಟು ನಿಮ್ಮನ್ನು ಕಳಿಸ್ಕೊಡ್ಬೇಕು ನಾನು. ನಮ್ಮ ಪ್ರೀತಿಯ ಈ ಜೋಡಿಗಳಿಗೆ ಒಂದಷ್ಟು ಮನೇಲಿ ಆರಾಮಾಗಿ ತಿನ್ಬೋದು, ಇಟ್ಕೋಬೋದು, ಖುಷಿಯಾಗಿ ಚೆನ್ನಾಗಿ ಮೂಡ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ಬಾಳಲ್ಲಿ ಅದೆಲ್ಲ ಬರಲಿ ಅಂತ ಇದು ತಾಜಾ ಮಿಠಾಯಿ ಕೇಕ್ವಾಲಾ ಬ್ರ್ಯಾಂಡ್, ಭಾಳ ದೊಡ್ಡ ಬ್ರ್ಯಾಂಡ್ ಇದು. ಅವ್ರ ಕಡೆಯಿಂದ ಒಂದು ಪ್ರೀತಿಯ ಗೌರವ. ಥ್ಯಾಂಕ್ಸ್ ಅ ಲಾಟ್. ಬೇಗ ಫಾಸ್ಟಾಗಿ. ಪ್ರತಿ ಸಾರಿಯೂ ಅಷ್ಟೇ ನಮ್ಮ ಶೋಗೆ ಬಂದವ್ರಿಗೆ ನಾವು ಕೊಡುವಂಥ ಒಂದು ಉಡುಗೊರೆ ಇದೊಂದು ಒಳ್ಳೆ ಫೋಟೋ ಕ್ಲಿಕ್ ಮಾಡಿ ಅದನ್ನು ನಮ್ಮ ಗೆಳೆಯ ಮುರುಗೇಶ್ ಪೇಂಟ್ ಮಾಡಿ ಇವರಿಬ್ಬರಿಗೂ ಉಡುಗೊರೆಯಾಗಿ ಕೊಡುತ್ತಿರೋದು. ದಿಸ್ ಇಸ್ ನಾಗಭೂಷಣ್ ಅಂಡ್ ಪೂಜಾ ಭೂಷಣ. ಥ್ಯಾಂಕ್ ಯು ಮುರುಗೇಶ್ ಅವರೇ. ಥ್ಯಾಂಕ್ ಯು. ಪ್ಲೀಸ್. ಅಫ್ಕೋರ್ಸ್ ಚೆನ್ನಾಗಿ ತಿಂದು ದಪ್ಪ ಆಗಿ ಸ್ವಲ್ಪ ವರ್ಕೌಟ್ ಚೆನ್ನಾಗಿ ಮಾಡಲಿ ಅಂತ ಕೇಕ್ ಆಫ್ ದಿ ಡೇ ಕಡೆಯಿಂದ ಮಗದೊಂದು. ಥ್ಯಾಂಕ್ ಯು. ಒನ್ ಮೋರ್ ಸ್ಪೆಷಲ್ ಗಿಫ್ಟ್. ಎಂದಿನ ಹಾಗೆ ನಮ್ಮ ಅತಿಥಿಗಳಿಗೆ ಕೊಡ ಮಾಡೋದಕ್ಕೆ ಇದು ಆ್ಯಕ್ಚುಲಿ ಚಾಲೆಂಜ್ ಇತ್ತು, ಇಲ್ಲ ಅಂತಲ್ಲ. ಆರ್ಟಿಸ್ಟ್ ಡಾಕ್ಟರ್ RS ಚೇತನ ನಮಗೆ ಒಂದು ಒಳ್ಳೆ ಚಿತ್ರವನ್ನು ಬಿಡಿಸಿ ಕೊಡ್ತಾರೆ. ಹಾಗೆಯೇ ನಿಮ್ಮಿಬ್ಬರಿಗೂ ಕೂಡ ಕಲಾಲೋಹ ಬ್ರೆಡ್ ಆ್ಯಂಡ್ ಬಿಲ್ ಕಡೆಯಿಂದ ಇದೊಂದು ಲೈನ್ ಆರ್ಟ್. ಸೊ ಹಾಗಾಗಿ ನಿಮ್ಮಿಬ್ಬರಿಗೂ ವಿಶ್ ಮಾಡಿ ಅವರು ಬರೆದಿದ್ದಾರೆ, ಒಂದು ಒಳ್ಳೆ ಆರ್ಟಿಕಲ್ ಬರೆದಿದ್ದಾರೆ ಇಬ್ಬರಿಗೂ ಕೂಡ. ಗ್ರೀಟಿಂಗ್ಸ್ ಟು ನಾಗಭೂಷಣ್ ಅವರೇ ಅಂಡ್ ಪೂಜಾ ಅವರೇ. ಥ್ಯಾಂಕ್ ಯು ಚೇತನ್ ಅವರೇ. ಈಗ ತೋರಿಸ್ತೀನಿ ಕೊಡಿ. ಹಾಂ, ಲೈನ್ ಆರ್ಟ್ ಹೇಗಿರುತ್ತೆ ಆ್ಯಂಡ್ ನಿಮಗಿಬ್ಬರಿಗೂ ಹೇಗೆ ಅದು ಡೆಡಿಕೇಟ್ ಮಾಡಿದ್ದಾರೆ ಅಂತ. ಈ ಕಾಲ್ಸ್ ಮೀ ಅಣ್ಣ ಯಾವಾಗಲೂ, ಬಿಕಾಸ್ ನಾವು ಸ್ಕೂಲಲ್ಲಿ ನಾನು ಅವರ ಸೂಪರ್ ಸೀನಿಯರ್. ಹಂಗೆ ನೋಡ್ಕೋದ್ರೆ ವಿ ಆರ್ ಆಲ್ ನವೋದಯನ್ಸ್. ಅದು ಧೈರ್ಯವಾಗಿ ಹೇಳ್ಕೊತೀವಿ ನಾವಿಲ್ಲ ಅಂತಲ್ಲ. ಬಟ್ ಅದೇ ರೀತಿ ಈ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿ ಬೆಳೆದು ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡುವ ಹಾದಿಯಲ್ಲಿ ಕನಸು ಕಾಣ್ತಿರುವ ಗೆಳೆಯನಿಗೂ ನಾನು ವಿಶ್ ಮಾಡ್ತಿದ್ದೀನಿ. ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮಿಬ್ಬರ ಈ ಬ್ಯೂಟಿಫುಲ್ ಲವ್ ಜರ್ನಿ, ಪ್ರೀತಿಯ ಪಯಣ ಏನಿದೆ ಬದುಕಲ್ಲಿ, ಯಾವುದೇ ಅಡೆತಡೆಗಳಿಲ್ಲದೆ, ಹಂಪ್ಸ್ ಇಲ್ಲದೆ, ಸರಾಗವಾಗಿ ಹೈವೇ ಥರ ಆರಾಮಾಗಿ ಚಂದವಾಗಿ ಹೋಗಲಿ ಅಂತ ನಾವಂತೂ ಹೃದಯ ತುಂಬಿ ಹಾರೈಸ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಓಕೆ, ಅವರಿಬ್ಬರನ್ನ ಕಳಿಸ್ಕೊಡ್ತೀನಿ. ಮತ್ತು ಮಗದೊಂದು ಸ್ಪೆಷಲ್ ಎಪಿಸೋಡ್ನಲ್ಲಿ ಇನ್ನಷ್ಟು ಸ್ಟಾರ್ ಕಪಲ್ಸ್ ಜೊತೆ ಈ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ಹೋಗಿದ್ದು ಬರ್ತೀನಿ. ಥ್ಯಾಂಕ್ ಯು. ಇದು ನ್ಯೂಸು. ನಾನು ಹರೀಶ್ ನಾಗರಾಜು.